ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ದೊಡ್ಡ ಆಗಿತ್ತು. ಆ ಕನಸು ಈಡೇರಿದೆ. ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ಅರ್ಥಗರ್ಭಿತವಾಗಿರುತ್ತೆ. ಕೆಟ್ಟ ಕಮೆಂಟ್ಗಳಾಗಿರ್ಬೋದು ನೋಡಿದಾಗ ನಿಮ್ಗೆ ಅನಿಸ್ತಿತ್ತು? ದೃಷ್ಟಿಕೋನಗಳು ಒಬ್ಬೊಬ್ಬರದು ಬೇರೆ ತರ ಇರುತ್ತೆ. ಸಡನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತಕ್ಕೆ ಹೋಗ್ತಾ ಇದ್ದಾರೆ ಚಂದ್ರಪ್ರಭಾ ಅವರು. ಏನೋ ಒಂದು ಫೋಟೋ ಅಷ್ಟೇನೆ ಯಾರೋ ಹಾಕಿದ್ರೆ ಅಷ್ಟೇನೆ ಒಟ್ನ ಕೆಲಸ ಮಾಡಿದ್ದಂತೂ ನಿಜ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸಡನ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಅಂತ ಆಗ್ಬಿಟ್ರಿ. ಸೊ ಇವಾಗ್ಲೂ ನೀವು ನಮ್ ಲವ್ ಸ್ಟೋರಿನ ಕೇಳ್ತಿದ್ರೆ ನಮ್ದು ಇನ್ನೂ ಫ್ಲೋಯಿಂಗ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ನನ್ಗೋಸ್ಕರ ಏನು ಮಾಡ್ಬೇಡ, ನಿನ್ಗೋಸ್ಕರ ನೀನ್ ಏನಾದ್ರು ಮಾಡ್ಕೋ, ನನ್ ಇರೋ ಗಂಟ ನಾನ್ ನಿನ್ ಚೆನ್ನಾಗಿ ನೋಡ್ಕೊತೀನಿ. ಓಕೆ, ಅಲ್ಲಿ ತನಕ ಸಮಸ್ಯೆ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಅದ್ರ ಜೊತೆಗೆ 19 ವರ್ಷಗಳ ಕಲಾ ಸೇವೆಯಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಕನ್ನಡ ಕಿರುತೆರೆ ಹಾಗೂ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಚಂದ್ರಪ್ರಭಾ ಹಾಗೇನೆ ಅವರ ಮಡದಿ ಭಾರತಿ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ಇವು ಚೆನ್ನಾಗಿದ್ದೀವಿ. ಚಂದ್ರಣ್ಣ, ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನಿಮ್ಮ ವೈಫ್ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಈ ಪಕ್ಕದಲ್ಲೇ ಕೂತಿರ, ಆ ಎನರ್ಜೆಟಿಕ್ ಮಾತುಗಳು ಬೇಕು. ನೀವ್ ಯಾಕೆ ಸಪ್ಪಗಿದ್ದೀರಾ? ನಿಮ್ ಕಾಮಿಡಿ ಅಂದ್ರೇನೆ ಜನ ಎಲ್ಲರೂ ನಗ್ತಾ ಇದ್ರು. ನೀವ್ ಯಾಕೆ ನೋಡಿದ್ರೆ ಹಿಂಗ್ ಕೂತಿದ್ರೆ ನನಗೆ ಹೆಂಗ್ ಇಂಟರ್ವ್ಯೂ ಮಾಡ್ಲಿ ಹೇಳಿ? ನೀವ್ ಏನ್ ಬೇಕಾದ್ರೆ ನಾನ್ ಯಾವತ್ತು ಸೈಲೆಂಟ್ ಅಂತ ಏನಿಲ್ಲ, ಯಾಕಂದ್ರೆ ನಾನು ತುಂಬಾ ಸ್ಟ್ರಾಂಗ್ ಈ ವಿಚಾರದಲ್ಲಿ. ನಾವ್ ಹೊರಗಡೆ ಅಷ್ಟೇನೆ ಅಂದ್ರೆ ಅದು ಸೈಲೆಂಟ್ ಅಂತಲ್ಲ, ನನ್ನಿರೋ ಸ್ವಭಾವ ಹಂಗೆ. ಬಟ್ ಒಂದ್ ಟಿವಿ, ಒಂದು ಸ್ಕ್ರೀನ್, ಒಂದು ಸ್ಟೇಜ್ ಅಂತ ಆಗ್ಬಿಟ್ರೆ ಚಂದ್ರಪ್ರಭಾ ಎಷ್ಟು ಸ್ಟ್ರಾಂಗ್ ಅಂತ ಎಲ್ರು ನೋಡವ್ರೆ. ಅದು ಸ್ಟ್ರಾಂಗ್. ಪಾಪ ಎನರ್ಜಿ ಪಾಪ ನಿಮ್ ಪಕ್ಕದಲ್ಲೇ ಕೂತಿದ್ರು ಕೂಡ ನಿಮ್ ಪಾಸ್ ಆಗ್ತಿಲ್ವೇ ಯಾಕೆ ಅಂತ? ಇಲ್ಲ, ಸ್ಟ್ರಾಂಗ್ ಇದ್ದೇನೆ, ತುಂಬಾ ಸ್ಟ್ರಾಂಗ್. ಬಿಗ್ ಬಾಸ್ ಗುಂಗಲ್ಲೇ ಇದ್ದೀರಾ? ನಿಮ್ ನೋಡಿಲ್ಲ ಅಷ್ಟೇನೆ, ನಾನ್ ತುಂಬಾ ಸ್ಟ್ರಾಂಗ್. ಓಕೆ, ಬರ್ತೀವಿ ಮೇಡಮ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಇಬ್ರು ಒಟ್ಟಿಗೆ ಕೇಳಿದ ತಕ್ಷಣ ಇಬ್ರಿಗೂ ಕೂಡ ಒಪ್ಕೊಂಡ್ರಿ. ನಾನ್ ಮದುವೆ ಆದಾಗ್ಲೇ ಒಂದ್ಸಲ ಕಾಲ್ ಮಾಡಿದ್ದೆ, ಅಣ್ಣ ಫುಲ್ ಬಿಸಿ ಆಗ್ಬಿಟ್ಟಿದ್ರು. ಸೊ ಒಂಥರ ಖುಷಿ ವಿಚಾರ, ಇಬ್ರು ಒಟ್ಟಿಗೆ ಸಿಕ್ಕಿರೋಂತದ್ದು. ಮದುವೆ ಆಗಿರೋ 2 ವರ್ಷಗಳಾಗಿರ್ಬೇಕಲ್ಲ? 2.5 ವರ್ಷ. ಓಕೆ, ಈಗ ಸರ್ ಬಿಗ್ ಬಾಸ್ ಅಂತ ಆಫರ್ ಬಂದ ಮೇಲೆ ನೀವ್ ಯಾರಿಗೆ ಫಸ್ಟ್ ಈ ವಿಷಯನ ತಿಳಿಸಿದ್ರಿ ಅಂತ? ಇಲ್ಲ, ನಾನು ಫಸ್ಟ್ ನನ್ನ ಹೆಂಡತಿಗೆ ಹೇಳ್ದೆ, ಮತ್ತೆ ನಮ್ಮ ತಾಯಿಗೆ ಹೇಳ್ದೆ, ನನ್ನ ಫ್ರೆಂಡ್ ಸತೀಶ್ ಕ್ಯಾತ್ಕಟ್ಟ ಅಂತ ಅವ್ರಿಗೆ ಹೇಳ್ದೆ. ಯಾಕಂದ್ರೆ ಬಿಗ್ ಬಾಸ್ ರೂಲ್ಸ್ ಇರೋದೇ ಹೆಂಗೆ ಅಂದ್ರೆ ಯಾರಿಗೂ ಹೇಳ್ಬಾರ್ದು ಅಂತ. ಯಾಕಂದ್ರೆ ತಕ್ಷಣಕ್ಕೆ ಅದು ಪ್ರಚಾರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಅದೊಂದು ಸೀಕ್ರೆಟ್ ತರ, ಒಳಗಡೆ ಹೋಗೋ ತನಕನು ಯಾರಿಗೂ ಹೇಳ್ಬಾರ್ದು ಅಂತ. ಅದರಿಂದ ಕೆಲವೇ ಮಂದಿ, ಒಂದು ಹೆಂಡತಿಗೆ ಹೇಳ್ಲೇಬೇಕು, ಸ್ನೇಹಿತರಿಗೆ ಹೇಳ್ಲೇಬೇಕು, ಮತ್ತೆ ಅಮ್ಮಂಗೆ ಹೇಳ್ಲೇಬೇಕು. 3 ಜನ ಕೇಳಿದೆ ಅಷ್ಟೇ. ಬಿಗ್ ಬಾಸ್ ಇಂದ ಆಫರ್ ಬಂದ ಮೇಲೆ ಅವರು ನಿಮ್ಗೆ ವಿಚಾರವನ್ನ ಹೇಳಿದ್ಮೇಲೆ ಎಷ್ಟು ಖುಷಿ ಆಯ್ತು ಮೇಡಮ್? ಅಂದ್ರೆ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಪೂಜೆಗೆ ಹೋಗಿರ್ತೀವಿ. ಸೊ ಒಂದ್ ಮಧ್ಯಾಹ್ನ ಟೈಮಲ್ಲಿ ಕಾಲ್ ಬರುತ್ತೆ, ಈ ತರ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಅಂದ್ರೆ 2.5 ವರ್ಷಗಳ ಕಾಲ ಜೊತೆಗೆ ಇದ್ದಿರ್ತೀವಲ್ಲ, ಅಯ್ಯೋ ಅಂದ್ರೆ ಫೋನ್ ಕಾಲ್ಸ್ ಇರಲ್ಲ, ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ನನ್ ಸ್ವಲ್ಪ ಒಂದ್ ಬೇಜಾರಿತ್ತು. ಸೊ ನನ್ನ ಆಸೆಗಳನ್ನ ಬದಿಗೊತ್ತಿ, ಸೊ 6 ಕೋಟಿ ಜನ ನೋಡ್ತಾ ಇದಾರೆ ಇವ್ರನ್ನ ಅಷ್ಟು ದಿನದಿಂದ ಮನಸ್ಕೊಂಡ್ ಬಂದಿದ್ದಾರೆ. ಸೊ ಅವ್ರ ಆಸೆಗಳನ್ನ ಮುಂದೋಡೋಣ ಅಂತ ಹೇಳಿ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳ್ಸ್ಕೊಡ್ತೀನಿ ಪ್ರೀತಿಯಿಂದ. ಏನ್ ತೊಂದ್ರೆ ಇಲ್ಲ. ಅವ್ರು ಹೋದ್ಮೇಲೆ ಏನ್ ಅನ್ನಿಸ್ತು ಅವ್ರನ್ನ? ಯಾಕಂದ್ರೆ ದಿನ ಬೆಳಗಾದ್ರೆ ಅವ್ರನ್ನ ಪಕ್ಕದಲ್ಲಿ ನೋಡ್ತಿರ್ತೀರಿ, ಮಾತಾಡ್ತಿದ್ರಿ, ಅವ್ರಿಗೆ ಏನ್ ಕಷ್ಟ ಸುಖ, ಅವ್ರಿಗೆ ಏನ್ ಬೇಕು ಬೇಡ ಅನ್ನುವಂತ ವಿಚಾರಗಳೆಲ್ಲಾನು ಕೂಡ ಕೇಳ್ತಿದ್ರಿ. ಸೊ ಒಂದು ಹತ್ತತ್ರ 1.5 ತಿಂಗಳು ಅನ್ಕೋಣ. ಸೊ ಬಿಟ್ಟಿರ್ಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಅಲ್ಲಿ ಟಿವಿಯಲ್ಲಿ ನೋಡಿದಾಗ ಏನ್ ಅನ್ನಿಸ್ತಿತ್ತು ಮೇಡಮ್ ನಿಮಗೆ? ಖಂಡಿತ. ಇವಾಗ ಬೆಂಗಳೂರಲ್ಲಿ ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರೇನೆ ಇರೋದು, ಊರಲ್ಲಿ ನಮ್ಮ ಅತ್ತೆ ಇದ್ದಾರೆ. ಸೊ ಇಲ್ಲಿ ನಮ್ ಇಬ್ರು ಒಡನಾಟ ಇರುತ್ತೆ ಯಾವಾಗ್ಲೂ. ಬೆಳಗ್ಗೆ ಎದ್ದೇಳ್ದಾಗ ಅವ್ರು ಶೂಟಿಂಗ್ ಹೋಗ್ತಾ ಇರ್ತಾರೆ, ನನ್ನ ಮನೇಲಿ ನಾನು ಪಡಗಿರ್ತೀನಿ. ಸೊ ಅದು ತಕ್ಷಣದಲ್ಲಿ ಅವ್ರು ಹೋಗ್ತಾರೆ ಅಂದಾಗ ನನ್ ಕೈಲಿ ಅರ್ಸ್ಕೊಳಕ್ ಆಗಲ್ಲ. ಬಟ್ ಏನ್ ಮಾಡೋದು ಅಂದ್ರೆ ನಾನು ನಮ್ಮ ತಂದೆ ಮನೇಲಿ ಹೋಗಿ ಅಲ್ಲಿ ಇರ್ತೀನಿ, ಮಲೆಮಹದೇಶ್ವರ ಬೆಟ್ಟದಲ್ಲಿ. ಸೊ ಮಹದೇಶ್ವರನ್ ಅಲ್ಲಿದ್ದೆ. ಡೈಲಿ ನಂಗೆ ದೇವಸ್ಥಾನಕ್ಕೆ ಹೋಗೋ ಒಂದು ಅಭ್ಯಾಸ ಇರುತ್ತೆ. ಮತ್ತೆ ನಮ್ ತಮ್ಮನ್ ಪಾಪು ಇದೆ. ಮತ್ತೆ ಜಿಯೋ ಹಾಟ್ಸ್ಟಾರ್ ಹಾಕೊಂಡ್ ಮನೆ ಮಂದಿ ಎಲ್ಲ ಕುತ್ಕೊಂಡ್ ನೋಡ್ತಿದ್ವಿ. ಬಟ್ ಟಿವಿಲಿ ನೋಡ್ತಾ ಇರೋದ್ರಿಂದ ಅವ್ರ ಮುಖ ನಮ್ಗೆ ಯಾವಾಗ್ಲೂ ಒಂದು ಸಂದರ್ಶನಕ್ಕೆ ಸಿಗೋದ್ರಿಂದ ನನ್ಗೆ ಆತರ ಬೇಜಾರ್ ಆಗ್ಲಿಲ್ಲ. ಮತ್ತೆ ನನ್ನ ಅಪ್ಪನ ಮನೆ ಜಾಲಿಯಾಗಿ ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡ್ ಮಾಡ್ಕೊಂಡು ಆರಾಮಾಗಿ ಇದ್ದೆ. ನೋಡ್ರಿ, ಬಿಗ್ ಬಾಸ್ ಅಂದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗುವಂತ ಆಪರ್ಚುನಿಟಿ ಬರುತ್ತೆ ಅಂತಂದ್ರೆ ನಿಮ್ಮಿಬ್ರು ನೋಡೇ ಗೊತ್ತಾಗುತ್ತೆ. ಹಂಗೇನಿಲ್ಲ, ಯಾಕಂದ್ರೆ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿ ಆರಾಮಾಗಿರ್ಬೇಕು. ಯಾಕಂದ್ರೆ ಸ್ವತಂತ್ರವಾಗಿ ಕೊಡ್ಬೇಕು. ಯಾಕಂದ್ರೆ ಇಲ್ಲ ಆದ್ರೆ ಯಾರು ಇರಲ್ಲ, ಅಲ್ಲ ಆಗ್ಬಿಟ್ರೆ ಎಲ್ರ ಜೊತೆನೂ ಇಡೀ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದಲ್ಲ ಅಂತ. ಅದಕ್ಕೆ ಆರಾಮಾಗಿ ಅಲ್ಲೇ ಇರಮ್ಮ ಅಂತ ಹೇಳಿದ್ದೆ ಅಷ್ಟೇ. ಓಕೆ, ಇವ್ರ ಆಟಗಳೆಲ್ಲ ನೋಡ್ತಿದ್ರ? ಇವ್ರಿಗೂ ಆಡಿರುವಂತ ಟಾಸ್ಕ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆ ಒಡನಾಟ, ಅದ್ರ ಜೊತೆಗೆ ಇನ್ನೊಂದಷ್ಟು ರಕ್ಷಿತಾ ಅವ್ರ ಜೊತೆ ಅಪ್ಪ ಮಗಳು ಅಂತ ಅನ್ಸ್ಕೊಂತಿದ್ದು. ಸೊ ಎಲ್ಲ ನೋಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತಿತ್ತು ಮೇಡಮ್? ಸರ್, ಇದು ಬಿಗ್ ಬಾಸ್ ಅನ್ನೋದು ಒಂದು ಮಹತ್ತರದ ವೇದಿಕೆ. ಸೊ ಆ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗೋದು, ಅದು ಎಲ್ಲರಿಗೂ ಸಿಗುತ್ತೆ ಅನ್ನೋದು ಕನ್ಸಾಗಿರುತ್ತೆ. ಬಟ್ ಆ ಕನ್ಸು ನನ್ನ ಗಂಡನ ಜೀವನದಲ್ಲಿ ನನ್ಸಾಗಿದೆ. ಸೊ ಅಲ್ಲಿ ಗೇಮ್ ಆಟ ಆಡ್ತಿರ್ತಾರೆ ಅಂದ್ರೆ ಅದು ಏನ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು, ಆ ಟಾಸ್ಕ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೆಲ್ಬೇಕು. ನೀವ್ ಆಡಿದ್ರು ಗೆಲ್ಬೇಕು, ನಾನ್ ಆಡಿದ್ರು ಗೆಲ್ಬೇಕು, ಗಂಡ ಆಡಿದ್ರು ಗೆಲ್ಬೇಕು ಅನ್ನೋದಿರುತ್ತೆ. ಎಲ್ಲಾರ ಮೈಂಡ್ ಸೆಟ್ ಅಲ್ಲಿ ಅದೇ ಇರುತ್ತೆ. ಸೊ ಕೆಲವೊಬ್ರು ಸೋಲ್ ಅನ್ಭವಿಸ್ತಾರೆ, ಕೆಲವೊಬ್ರು ರನ್ನರ್ ಅಪ್ ಆಗ್ತಾರೆ, ಕೆಲವೊಬ್ರು
ವಿನ್ನರ್ ಆಗ್ತಾರೆ. ಸೊ ಅದ್ರಲ್ಲಿ ನನ್ ಗಂಡ ಸೋತಿದ್ರು, ಮತ್ತೆ ಅವ್ರಿಗೆ ಯಾರೋ ಸಪೋರ್ಟಿವ್ ಕೊಟ್ಟಿದ್ರು, ಅವ್ರು ಯಾರ ಹತ್ರ ಒಂದ್ ಜಗಳ ಮಾಡೋದಾಗ್ಲಿ ಆಗಿರ್ಬಹುದು, ಅಥವಾ ಯಾರ ಹತ್ರ ಒಂದ್ ಮನಸ್ತಾಪ ಮಾಡ್ಕೊಳ್ಳದೆ ಒಂದು ಗಂಭೀರವಾಗಿ ಒಂದು ಆಟವನ್ನ ಹಾಡ್ಕೊಂಡ್ ಬರ್ತಾರೆ. ಅದನ್ನ ನೋಡಿ ಖುಷಿಯಾಗಿದೆ. ಚಂದ್ರಪ್ಪ, ನಿಮ್ಗೆ ಹೆಂಗ್ ಅನ್ನಿಸ್ತು ಬಿಗ್ ಬಾಸ್ ಜರ್ನಿಗೆ ಹೋಗೋದಿಕ್ಕೆ ಮೇನ್ ಕಾರಣ ಏನು ಅಂತ? ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ವೇದಿಕೆ ಮೇಲೆ ಕೇಳ್ತಾರೆ, ಚಂದ್ರಪ್ರಭಾ ಅವರೇ ನಿಮ್ಗೆ ಬಿಗ್ ಬಾಸ್ ಏನಕ್ಕೆ ಅಂತ. ನಾನು ಅವ್ರಿಗೆ ಒಂದು ಹೇಳ್ತೀನಿ, ಅಂದ್ರೆ ನಮ್ಮೂರ್ದು ಒಂದು ಚಿಕ್ಕ ಗ್ರಾಮ, ಒಂದು ದೊಡ್ಡೇಗೌಡನ ಕೊಪ್ಪಲು ಅಂತ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅನ್ನೋ ಗ್ರಾಮ. ನಮ್ಮೂರಲ್ಲಿ ಒಂದು ತುಂಬಾ ಚಿಕ್ಕ ಗ್ರಾಮ, ಯಾಕಂದ್ರೆ ಒಂದು 80 ಮನೆ ಇರುವಂತ ಒಂದು ಗ್ರಾಮ. ನಮ್ಮೂರ್ಗೆ ಕೆಲವೊಂದು ಬಸ್ಸಿನ ವ್ಯವಸ್ಥೆ ಈಗ್ಲೂ ಇಲ್ಲ, ಒಂದು ಆಸ್ಪತ್ರೆ ವ್ಯವಸ್ಥೆ ಈಗ್ಲೂ ಇಲ್ಲ. ಅದ್ ಬೇಕು ಅನ್ನೋದು ಏನೋ ನಮ್ಮೂರ್ಗೆ ನನ್ನ ಒಂದು ಅಳಿಲು ಸೇವೆ ತರ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಅವಾಗ ಸುದೀಪ್ ಸರ್ಗೆ ಹೇಳಿದೆ, ಸರ್ ನಮಗೆ ಈ ತರದ್ದು ಒಂದು 2 ಸಮಸ್ಯೆ ಈಗ್ಲೂ ಕಾಡ್ತಾ ಐತೆ. ಹೋಗ್ಬೇಕು ಅಂದ್ರೆ ಒಂದು 7-8 ಕಿಲೋಮೀಟರ್ ನಡ್ಕಂದೇ ಹೋಗ್ಬೇಕು. ಈ ಕಡೆ ಪಾಂಡಪುರ ಕಡೆ ಹೋಗ್ಬೇಕು ಅಂದ್ರು ಹೆಚ್ಚು ಕಡಿಮೆ ಕ್ಯಾತ್ನಳ್ಳಿ ತನಕ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತುಂಬಾ ವೆಹಿಕಲ್ ಇರೋರು ಸ್ಕೂಟರ್ ಕಾರ್ನಲ್ಲಿ ಹೋಗ್ತಾರೆ, ಏನು ಇಲ್ಲದೆ ಹೋದ್ರು ನಡ್ಕಂದೇ ಹೋಗ್ತಾರೆ. ಅವ್ರು ಹುಷಾರಿಲ್ಲ ಅಂದ್ರು ನಡ್ಕಂದೇ ಹೋಗ್ಬೇಕು. ಇನ್ನೊಂದ್ ಏನೋ ದಿನಸಿ ಮನೆ ಊಟದ ಏನೋ ತರ್ಬೇಕು ಅಂದ್ರು ಪಕ್ಕದೂರ್ಗೆ ಹೋಗಿ ತರ್ಬೇಕು. ಈ ತರ ಸಮಸ್ಯೆ ಇರೋದ್ರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗ್ಬೋದು, ಬಸ್ಸಿನ ವ್ಯವಸ್ಥೆನೇ ಆಗ್ಬೋದು, ಹಿಂಗ ಮಾಡ್ಕೊಡಿ ಅಂತ ಹೇಳಿದ್ರೆ ಇದ್ ಬೇಗ ಆಗುತ್ತೆ ಅಂತ ಅನ್ಕೊಂಡಿದೆ. ಬಟ್ ಕೊನೆ ತನಕ ನಾನು ಸ್ವಯಂ ಘೋಷಿತವಾಗಿ ನಾನೇ ಆಚೆ ಬಂದಿರೋದ್ರಿಂದ ನನ್ನ ಆಸೆಯಾಗಿ ಉಳಿತು ಅಂತ ಅನ್ಕೋತೀನಿ. ಏನಕ್ಕೆ ಅಲ್ಲ, ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮೇಡಮ್ ಹೇಳ್ದಾಗ್ಲೆ ಗೆಲ್ಲಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀರಾ. ನೀವು ಕೂಡ ಹಾಸ್ಪಿಟಲ್ಗೆ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ನಿಮ್ಮ ಊರಿಗೆ ಏನಾದ್ರೂ ಒಂದು ಸೌಲಭ್ಯಗಳನ್ನ, ಕೊರತೆ ಇರುವಂತಹ ಸೌಲಭ್ಯಗಳನ್ನ ಒದಗಿಸ್ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನೀವು ಹೋದ್ರಿ, ಸರಿ. ಅಂತವ್ರು ಸಡನ್ ಆಗಿ ನೀವೇನೆ ಹೊರಗಡೆ ಬರೋದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಏನ್ ಕಾರಣ ಅಂತ? ಇಲ್ಲ, ಅದನ್ನ ನಾನು ವೇದಿಕೆ ಮೇಲೂ ಹೇಳಿಲ್ಲ. ಸುದೀಪ್ ಸರ್ ಕೇಳ್ತಾರೆ ಏನಕ್ಕೆ ಅಂತ ಕೇಳಿದಾಗ್ಲೂ ಇಲ್ಲ ಸರ್ ನಾನು ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ನಾನು ಹೇಳಲ್ಲ ಅಂತ ಅಂತೀನಿ. ಗೊತ್ತಿಲ್ಲ, ಅದು ಕಾರಣ ಒಂದ್ ದೊಡ್ಡ ಕಾರಣನೇ ಐತೆ. ಬಟ್ ಈಗ ನಾನು ಹೇಳ್ಕೊಳಕ್ ಪಡೋದಿಲ್ಲ. ಮುಂದೊಂದ್ ದಿನ ಹೆಂಗಿರು ಭೇಟಿ ಆಗ್ತೀವಲ್ಲ ನೀವು ಇಡೀ ಚಾನಲ್ ಅಲ್ಲಿ, ಖಂಡಿತ ನಾನು ಹೇಳೇ ಹೇಳ್ತೀನಿ. ಅಟ್ಲೀಸ್ಟ್ ಮೇಡಮ್ ಅವ್ರಿಗಾದ್ರೂ ಹೇಳಿದ್ರ? ನಾನು ಯಾರಿಗೂ ಹೇಳಿಲ್ಲ, ಇದು ನನ್ನಲ್ಲೇ ಉಳ್ದೈತೆ, ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನಿಮ್ಮಲ್ಲಿ ಈ ಒಂದು ಇಟ್ಕೊಂಡು ನೀವು ವಿಷ ಅದೇನೋ ಶಿವ ಎಲ್ಲಿ ಇಟ್ಕೊಂತಾರಲ್ಲ, ಯಾಕಂದ್ರೆ ನುಂಗಕ್ಕೂ ಹೋಗದೆ ಉಗಳಕ್ಕೂ ಹೋಗದೆ ವಿಷ ಇಲ್ಲಿ ಇಟ್ಕೊಂತಾರಲ್ಲ, ಸೊ ಆತರ ಚಂದ್ರಪ್ರಭಾ ಅವ್ರು ಇವಾಗ ಆತರ ಏನು ಇಲ್ಲ. ಬಟ್ ಈಗ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಅದನ್ನ ಬಿಟ್ಟು ಮುಂದೊಂದ್ ದಿನ ನಾನು ಖಂಡಿತ ಒಂದ್ ವೇದಿಕೆ ಮೇಲೋ ಇನ್ನೊಂದ್ ಏನಾರ ಒಂದು ಈ ತರ ಒಂದು ಮಾತುಕತೆ ಆಡುವಂತ ಒಂದು ಸಂದರ್ಭದಲ್ಲಿ ನಾನು ಖಂಡಿತ ಹೇಳ್ತೀನಿ. ಅದ್ರಿಂದ ನನ್ಗೆ ಬೇಡ ಬಿಗ್ ಬಾಸ್, ನನಗ್ ಸಾಕು ಅಂದ್ಬಿಟ್ಟು ನಾನೇ ಸ್ವಯಂ ಘೋಷಿತನಾಗಿ ನಾನು ಆಚೆ ಬರ್ತೀನಿ. ಮೇಡಮ್, ಈ ಡಿಸಿಷನ್ ನೀವು ತಗೊಂಡಾಗ ನೀವ್ ಅಲ್ಲೇ ಇದ್ರಿ ಅನ್ಕೊಂಡಿದೀನಿ. ಬಿಕಾಸ್ ಆತರ ಆ ಒಂದು ಸಂದರ್ಭದಲ್ಲಿ ಯಾವ ಮನೆಯವರು ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ. ಅವ್ರ ಆತರ ಡಿಸಿಷನ್ ತಗೊಂಡಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಿತ್ತು ಮೇಡಮ್, ಯಾಕೆ ಈ ತರ ಆದ್ರು ಅಂತ? ಸರ್, ಅಂದ್ರೆ ಈಗಾಗ್ಲೇ ಹೇಳಿದಾಗೆ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ದೊಡ್ಡ ಆಗಿತ್ತು. ಆ ಕನ್ಸು ಈಡೇರಿದೆ. ಅಲ್ಲಿ ಅವ್ರು ಬಿಗ್ ಬಾಸ್ ಮನೇಲಿ ಅವ್ರಿಗೆ ಆ ಒಂದು ಡಿಸಿಷನ್ ತಗೊಂಡ್ ಬರ್ತಾರೆ ಅಂತಂದ್ರೆ, ಇಲ್ಲಿ ತನಕ ನಾನು 2.5 ವರ್ಷ ಅವ್ರ ಜೀವನದಲ್ಲಿ ನಾನು ಜರ್ನಿ ಮಾಡಿರೋದ್ರಿಂದ ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ಅರ್ಥಗರ್ಭಿತವಾಗಿರುತ್ತೆ. ಸೊ ಅಲ್ಲಿಂದ ಅವ್ರು ಹೊರಡೆ ಬರ್ತಿದ್ದಾರೆ ಅಂತಂದ್ರೆ ಅದಕ್ಕೂ ಒಂದು ಅರ್ಥ ಅವ್ರಿಗೆ ಕೊಟ್ಕೊಂಡಿರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅವ್ರೇನೇ ಒಂದು ಡಿಸಿಷನ್ ತಗೊಂಡ್ರು ಅದಕ್ಕೊಂದು ಕಾರಣ ಕರೆಕ್ಟ್ ಆಗಿರುತ್ತೆ ಅನ್ನೋದು ಅಷ್ಟೇನೆ ನಂಬಿಕೆ. ಬಟ್ ಆಯ್ತು, ಬಂದಾಗ ನಾನು ಕೇಳಿದೆ, ರೀ ಇದ್ ಯಾಕೆ ಅಂತ ಕೇಳಿದೆ. ಏನು ಇಲ್ಲಮ್ಮ ಅಂತ ಹೇಳಿದ್ರು. ಸೊ ನಾನು ಅವ್ರನ್ನ ಖುಷಿಯಾಗಿ ಸತ್ಕರಿಸ್ಬೇಕಿತ್ತು. ಅದೊಂದು ಹಾದಿಲ್ ಬಂದೆ. ಹೆಂಗಿತ್ತು ಸರ್ ಮನೆಗ್ ಬಂದ್ಮೇಲೆ? ಫ್ಯಾಮಿಲಿ ಅವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ರಿಯಾಕ್ಷನ್? ಏನು ಇಲ್ಲ, ನನ್ಗೆ ಏನೋ ಈಗ ನಾನು ಆಚೆ ಫಸ್ಟ್ ಹೇಗಿದ್ನೋ ಅದೇ ಚಂದ್ರಪ್ರಭಾ, ಬಿಗ್ ಬಾಸ್ ಮನೆ ಹೋದಾಗ್ಲೂ ಅದೇ ಚಂದ್ರಪ್ರಭಾ, ಅಲ್ಲಿಂದ ಬಂದ್ಮೇಲೂ ಅದೇ ಚಂದ್ರಪ್ರಭಾ. ಯಾಕಂದ್ರೆ ತುಂಬಾ ವರ್ಷ ನಾನು ಈ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಿರೋದ್ರಿಂದ, ಒಂದು ಆಕ್ಟಿಂಗ್ ಅನ್ನೋದ್ರಿಂದ ನನ್ಗೇನು ಏನೋ ಬದ್ಲಾಗ್ಬಿಡ್ತೀನಿ ಆತರ ಏನಿಲ್ಲ, ಅದೇ ಚಂದ್ರಪ್ರಭಾ ಅಷ್ಟೇನೆ. ಇಲ್ಲಿ ಬಂದಾಗ್ಲೂ ಅಷ್ಟೇನೆ. ಯಾಕಂದ್ರೆ ಫಸ್ಟ್ 1.5 ತಿಂಗಳು ಒಂದು ಯಾವ್ದೇ ಸಂಪರ್ಕ ಇರ್ನಿಲ್ವಲ್ಲ, ಎಲ್ಲ ಆರೋಗ್ಯವಾಗಿದ್ದಾರ, ಅಮ್ಮ ಆಗ್ಬೋದು ಮಾವ ಎಲ್ರು ಆರೋಗ್ಯವಾಗಿದ್ದಾರ ಅಂತ ವಿಚಾರಿಸ್ದೆ. ಅವತ್ತು ರಾತ್ರಿ ಹೆಂಗೋ ಮುಗಿತು. ಬೆಳಿಗ್ಗೆ ಏನಿರೋ ಅಕ್ಷಯ ಸ್ಟುಡಿಯೋದಲ್ಲಿ ಒಂದು ಇಂಟರ್ವ್ಯೂ, ಇವತ್ತು ಇಂಟರ್ವ್ಯೂ. ಅದರಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲ ಯಾವ ತರ ಹೋಗಿದೆ ಏನು ಅದ್ರ ಬಗ್ಗೆ ನಾನು ಇನ್ನೂ ನೋಡೇ ಇಲ್ಲ. ಟಿವಿನಲ್ಲೂ ಅಷ್ಟೇನೆ ಆಗಿರುವಂತ ಎಪಿಸೋಡ್ ಬಿಗ್ ಬಾಸ್ ನಾನು ನೋಡೇ ಇಲ್ಲ, ಟೈಮ್ ಸಿಕ್ಕಿಲ್ಲ. ಇನ್ನು ನನ್ನ ಮೊಬೈಲ್ ನಾನು ಈಸ್ಕೊಂಡು ಇಲ್ಲ, ನಮ್ಮ ಫ್ರೆಂಡ್ ಹತ್ರನೇ ಇದೆ. ಏನು ಮುಂದೆ ಯೋಜನೆಗಳು ಏನು ಸಿನಿಮಾ ಅಷ್ಟೇ. ಸಿನಿಮಾ ಮಾಡೋದ್ರ ಕಡೆನೆ ನನ್ ಗಮನ ಜಾಸ್ತಿ. ಟಿವಿಯಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದಾಗ ನಿಮ್ಗೆ ಏನ್ ಅನಿಸ್ತಿತ್ತು ಮೇಡಮ್? ಅಂದ್ರೆ ಖುಷಿ ಆಗ್ತಿತ್ತು ಸರ್. ಅಂದ್ರೆ ನಾವ್ ಎಷ್ಟೊಂದ್ಸಲ ಅವ್ರನ್ನ ಮೂವಿಗಳಲ್ಲಿ ಮತ್ತೆ ಅವ್ರು ಮಾಡಿರೋದೆಲ್ಲ ನೋಡ್ತಿದ್ವಲ್ಲ. ಬಟ್ ಇದೇನಂದ್ರೆ ಸ್ವಲ್ಪ ಸಮಯಗಳು ನಮ್ಮ ಹತ್ರ ಕಳಿಯಕ್ ಆಗಲ್ಲ ಅನ್ನೋದೊಂದು
ಕಷ್ಟ ಅನ್ನೋದ್ ಬಿಟ್ರೆ, ಬಟ್ ಅಲ್ಲಿ ಆಡ್ತಾ ಇದಾರೆ, ಬಟ್ ಜನಗಳೆಲ್ಲ ಅವ್ರನ್ನ ನೋಡ್ತಾ ಇದಾರೆ, ಅವ್ರನ್ನ ಮನರಂಜಿಸ್ತಾ ಇದಾರೆ, ಮತ್ತೆ ಎಲ್ಲಾ ಚಂದ್ರಪ್ರಭನ್ ಬಗೆಗೆ ಹೇಗೆಲ್ಲ ಅಭಿಪ್ರಾಯಗಳಿದೆ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಅದರಿಂದ ಅವ್ರ ಜನಗಳ ಇಚ್ಛೆಯಾಗಿ ಅವ್ರು ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಖುಷಿ ಆಗ್ತಿತ್ತು, ಮನೆ ಮಂದಿ ಎಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕು ಎಲ್ಲ ಕುತ್ಕೊಂಡೆಲ್ಲ ಸಂತೋಷವಾಗಿ ನೋಡ್ತಾ ಇದ್ವಿ. ಅವ್ರಿಗಂತೂ ಫೋನ್ ಸಂಪರ್ಕ ಇರ್ಲಿಲ್ಲ, ಜನರ ಸಂಪರ್ಕ ಇರ್ಲಿಲ್ಲ. ಬಿಗ್ ಬಾಸ್ ಮಂದಿ ಏನಿದ್ರು ಒಂದು 19 ಜನ, 19ರಲ್ಲೂ ಕೂಡ ಒಂದ್ 4 ಜನ ಎಲಿಮಿನೇಟ್ ಆಗ್ತಾರೆ, ಮಿಕ್ಕಿರುವಂತವ್ರು ಮಾತ್ರ ಸಂಪರ್ಕ ಇದ್ರು. ನೀವು ಹೊರಗಡೆ ಇದ್ರಿ, ಸೋಷಿಯಲ್ ಮೀಡಿಯಾನ ಸ್ವೈಪ್ ಮಾಡ್ತಿದ್ರಿ, ಇನ್ಸ್ಟಾಗ್ರಾಮ್ ಅದು ಇದು ಅಂತಂದಾಗ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಹೋದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಆ ತರದ ಕೆಟ್ಟ ಕಮೆಂಟ್ ಗಳಾಗಿರ್ಬೋದು, ಅಥವಾ ಟ್ರೋಲ್ಸ್ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಯಾವ್ದೋ ಒಂದು ಕಮೆಂಟ್ಸ್ ಅನ್ನ ಹಾಕಿರುವಂತದ್ದು ನೋಡಿದಾಗ ನಿಮ್ಗೇನ್ ಅನಿಸ್ತಿತ್ತು? ಸರ್, ಇವಾಗ ಒಬ್ಬ ಕಲಾವಿದ ಅಂದ್ಮೇಲೆ ಅವರ ಒಂದು ಕರ್ತವ್ಯದಲ್ಲಿ ಹೇಗ್ ಸಾಗ್ಬೇಕೋ ಅವ್ರು ಹಾಗೆ ಸಾಕ್ತಾ ಇರ್ತಾರೆ. ಬಟ್ ದೃಷ್ಟಿಕೋನಗಳು ಒಬ್ಬೊಬ್ರದ್ದು ಬೇರೆ ತರ ಇರುತ್ತೆ. ಆ ದೃಷ್ಟಿಕೋನಗಳಿಗೆ ನಾವು ಹೊಣೆಯಾಗಿರಕ್ಕಾಗಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಮತ್ತೆ ನನ್ ಗಂಡ ಅವರ ಒಂದು ಕಲಾವಿದರ ಲೈಫಲ್ಲಿ ಯಾವ ತರ ಒಂದು ಕೊಡುಗೆಗಳನ್ನ ಕೊಡ್ತಾ ಇದಾರೆ, ಅದನ್ನ ಕಾಂಟ್ರಿಬ್ಯೂಷನ್ ನಡೀತಾನೆ ಇದೆ, ಕೊಡ್ತಾನೆ ಇದ್ದಾರೆ. ಸೊ ಅವರ ದೃಷ್ಟಿಕೋನಗಳಿಗೆ ಏನೇ ಇದ್ರು ಅದನ್ನು ಸ್ವೀಕರಿಸ್ತಾರೆ. ಅದಕ್ಕೆ ನಾವ್ ಯಾವ್ದು ರಿಪ್ಲೈನೂ ಕೊಡಕ್ ಹೋಗಲ್ಲ, ಏನೂ ಮಾಡಕ್ ಹೋಗಲ್ಲ. ಅವರ ಖುಷಿನೇ ನಮ್ಮ ಖುಷಿ. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಬಂದ್ಬಿಟ್ಟು ನಿಮ್ ತಮ್ಮನೇ ಅನ್ಕೋಣ ಅಥವಾ ನಿಮ್ಮ ಅಪ್ಪ ಅಮ್ಮ ಅನ್ಕೋಣ, ಯಾರೋ ಒಬ್ರಿ ಅವ್ರು ನೋಡಕ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ ತಮ್ಮನ್ಗೆ ಅಟ್ಲೀಸ್ಟ್ ಗೊತ್ತಿರುತ್ತೆ ಈ ತರ ಹಾಕಿದಾರೆ, ಏನ್ ಮಾಡೋದು, ಈ ತರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮನೆಯವ್ರಂತ ತಕ್ಷಣ ನಮ್ಗೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತೀವಿ. ಇವಾಗ ನಮ್ಮ ಮನೆಯವ್ರಿಗೆ ಯಾರಾದ್ರು ಅಂದ್ರೆ ನಾವು ಕಿತ್ತಾಡ್ಕೊಂಡ್ರು ಕೂಡ ನಮ್ಮ ಮನೆಯವ್ರಿಗೆ ಬೇರೊಬ್ರು ಬಂದಂದ್ರೆ ನಾವು ಸುಮ್ನಿರಲ್ಲ. ಸೊ ಆತರ ಕಮೆಂಟ್ಸ್ ಅನ್ನ ನೋಡ್ಬಿಟ್ಟು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ರ ಅಂತ? ಅಂದ್ರೆ ಆತರ ಕಮೆಂಟ್ಸ್ ಬಂದಾಗ ನನ್ ಮನೇಲಿ ಯಾರು ನನ್ಗೆ ಆತರ ಡಿಸ್ಕಷನ್ ಮಾಡಿಲ್ಲ. ಇವಾಗ ಒಂದ್ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿರ್ತಾರೆ, ಇನ್ನೊಂದ್ ಟಾಸ್ಕ್ ಅಲ್ಲಿ ಗೆದ್ದಿರ್ತಾರೆ, ಇನ್ನೊಂದ್ ಕಡೆಗೆ ಒಂದ್ ಸ್ವಲ್ಪ ಮನಸ್ತಾಪ ಇದ್ರೆ ಇನ್ನೊಂದ್ ಕಡೆ ಮನ ಹೊಲ್ಸಿರ್ತಾರೆ. ಅದೆಲ್ಲ ಡೇ ಬೈ ಡೇ ಅದು ಚೇಂಜಸ್ ಇರುತ್ತೆ ಅಲ್ವಾ. ಸೊ ಅದ್ರಿಂದ ಇದು ಕಾಮನ್ ಅಂತ ಹೇಳ್ಬಿಟ್ಟು ನಾನು ಅದನ್ನ ಫರ್ಗಿವ್ ಮಾಡ್ತೀನಿ ಅಷ್ಟೇನೆ. ಬಟ್ ಆತರ ಬಂದ್ ಯಾರು ನನ್ನ ಹತ್ರ ಡಿಸ್ಕಷನ್ ಮಾಡೋದಾಗ್ಲಿ ಅಥವಾ ಏನ್ ಹಿಂಗಂತೆ ಹಾಗಂತೆ ಅನ್ನೋದಾಗ್ಲಿ ಆತರ ನನ್ಗೆ ಯಾವ್ದು ಡಿಸ್ಕಷನ್ ತರ ಆಗಿಲ್ಲ ಸರ್. ಯಾಕೆ ಚಂದ್ರಣ್ಣ ಡಾಕ್ ಸತೀಶ್ ಅವ್ರ ಮೇಲೆ ಕೋಪಕ್ಕೆ ಹೋಗ್ಬಿಟ್ಟು ಗ್ಲಾಸೇ ಹೊಡೆದ್ ಬಿಡ್ತೀರಾ? ಇಲ್ಲ, ಆ ವಿಚಾರದ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರವ್ರ ಆಲೋಚನೆ ವಿವೇಚನೆಗೆ ಬಿಟ್ಟಿತ್ತು. ಈಗ ಸತೀಶ್ ಅಣ್ಣ ಅಂತಾನೆ ಅಲ್ಲ, ಈಗ ನಾವಲ್ಲೆಲ್ಲ ಅಲ್ಲಿ ಹೋಗಿದ್ದೀವಿ ಅಂದ್ರೆ ಸ್ಪರ್ಧಿಗಳಾಗಿ ಹೋಗಿರ್ತೀವಿ. ನಮ್ಮ ಗಮನ ಏನಿದ್ರು ಆಟದ ಕಡೆ ಗೆಲ್ಲೋದ್ರ ಕಡೆ ಅಷ್ಟೇ ಇರ್ಬೇಕು. ಬೇರೆಯವ್ರ ಕಡೆ ಫೋಕಸ್ ಆಗ್ಬಿಟ್ರೆ ಬೇರೆಯವರು ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ ಈಗ ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಅಲ್ಲಿ ಹೊಸ ಬಟ್ಟೆನೆ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ಲ, ನಮ್ಮ ಮೇಕಪ್ ಅದು ಯಾವ್ದು ಇಂಪಾರ್ಟೆಂಟ್ ಆಗೋದಿಲ್ಲ. ಈಗ ಎಷ್ಟೋ ಜನ ಲಾಸ್ಟ್ ಸೀಸನ್ ಪಂಚೆ ಹಾಕಂದೆ ಆಡಿಲ್ವೇ, ಗೆದ್ದಿಲ್ವೇ, ಈ ಸೀಸನ್ ಗಿಲ್ಲಿ ಬನ್ನಿ ಹಾಕಂದೆ ಆಡ್ತಾ ಇಲ್ವೇ. ಅಲ್ಲಿ ಹೋದಾಗ ನಾವೆಲ್ಲ ಸ್ಪರ್ಧಿಗಳ ಹೋದಾಗ ನಮ್ಮ ಆಟ ಏನು ಗೆಲುವು ಕಡೆ ಅಷ್ಟೇ ಇರ್ಬೇಕು. ಅದೇನೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಏನ್ ಜಾಸ್ತಿ ಮಾತಾಡಕ್ಕೆ ನಾನು ಹೋಗೋದಿಲ್ಲ. ನಾವು ಮುಂಚೆನೂ ಒಳ್ಳೆ ಸ್ನೇಹಿತರೆ, ಅದೊಂದು ವಿಚಾರದಲ್ಲಿ ಬಿಟ್ರೆ. ಬಟ್ ಈಗಲೂ ಒಳ್ಳೆ ಸ್ನೇಹಿತರೆ. ನಾನು ಈಗ ಬಂದಿದ್ದೀನಿ, ನಾಳೆ ನಾನು ಫೋನ್ ಮಾಡ್ತೀನಿ, ಮಾತಾಡ್ತೀನಿ, ಭೇಟಿ ಆಗ್ತೀನಿ, ಏನ್ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೀವಿ. ಬಟ್ ನೀವು ನೋಡಿದ್ರೆ ಹೇಳ್ತಿದ್ದೀರಾ ಒಳ್ಳೆ ಸ್ನೇಹಿತರು ಅಂತ ಹೇಳ್ಬಿಟ್ಟು, ಬಟ್ ಅವ್ರು ನೋಡಿದ್ರೆ ಚಂದ್ರಪ್ರಭೆಯಿಂದಾನೇ ನಾನು ಹೊರಗಡೆ ಬಂದೆ ಅನ್ನೋ ಒಂದು ಕಾರಣ ಅವ್ರ ದೃಷ್ಟಿ ಅಷ್ಟೇನೆ, ನನ್ನ ದೃಷ್ಟಿ ಅಲ್ಲ ಸರ್. ಅದು ಅವ್ರವ್ರ ಆಲೋಚನೆ ವಿವೇಚನೆ ಬಿಟ್ಟುತ್ತೆ ಅಷ್ಟೇ. ನಿನ್ನೆ ಬಂದಾಗ್ಲೂ ಕೂಡ ಒಂದಷ್ಟು ಚಾನೆಲ್ಗಳು ಕೇಳಿದಾರೆ ಅವ್ರಿಗೆ ಹೋಗ್ಬಿಟ್ಟು ಈ ತರ ಚಂದ್ರಪ್ರಭಾ ಅವ್ರು ಅಳ್ಕೊಂಡ್ ಆಚೆ ಬಂದ್ರು ಅನ್ನುವಂತ ಒಂಥರ, ಅಂದ್ರೆ ಏನಂತಂದ್ರೆ ಒಂದು ಕೀಟ್ಲೆ ಮಾಡುವಂತದ್ದು ಅಥವಾ ಟೀಕ್ಸುವಂತ ತರ ಕಮೆಂಟ್ ಗಳನ್ನ ಕೊಟ್ಟಿರುವಂತದ್ದು, ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದೇ ಅವ್ರವ್ರ ವಿವೇಚನೆ ಬಿಟ್ಟರೆ ಅದಕ್ಕೆ ನಾವು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ ಅಷ್ಟೇ, ಅವ್ರವ್ರ ಇಷ್ಟ ಅಷ್ಟೇ. ಮೇಡಮ್ ಹೇಳಿ, ಮದ್ವೆ ಆದ್ಮೇಲೆ ಲೈಫ್ ಹೆಂಗಿದೆ? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಬಿಗ್ ಬಾಸ್ ಅಂತೂ ಎಲ್ರು ಕೇಳಿ ನಿಮ್ಗೆ ಅದೇ ಒಂದು ಕ್ವಶನ್, ಏನಪ್ಪ ಇವ್ರು ಅದ್ ಮಾತಾಡ್ತಿದ್ರೆ ಬಿಗ್ ಬಾಸ್ ಬಗ್ಗೆನೇ ಕೇಳ್ತಾರೆ ಅಂತ. ಸೊ ಅದನ್ನ ಬಿಟ್ಟು ನಾನು ಇಬ್ಬರನ್ನು ಕೂರಿಸ್ಕೊಂಡಿದ್ದೇನೆ ಅಂತಾರೆ. ಮದ್ವೆ ಆದ್ಮೇಲೂ ಕೂಡ ಇಬ್ಬರನ್ನು ಇಂಟರ್ವ್ಯೂ ಮಾಡೋಣ ಅನ್ಕೊಂಡೆ, ಬಟ್ ಸರ್ ಸಿಕ್ಕಿರ್ಲಿಲ್ಲ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಸಡನ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಅಂತ ಆಗ್ಬಿಟ್ರಿ, ಏನು ಇದು ಅಂತ? ಸರ್, ಇದನ್ನ ಹೇಳ್ಬೇಕಾದ್ರೆ ಇವಾಗ ನೋಡಿ, ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಸೊ ಇವಾಗ್ಲೂ ನೀವು ನಮ್ ಲವ್ ಸ್ಟೋರಿನ ಕೇಳ್ತಿದ್ರೆ ನಮ್ದು ಇನ್ನೂ ಫ್ಲೋಯಿಂಗ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಸೊ 2.5 ವರ್ಷಗಳ ಕಳೆದಿದೆ. ಆ ಸತತ ಲವ್ ಸ್ಟೋರಿಲಿ ನಾವಿಬ್ಬರು ನೋಡ್ತಾ ಇದೀರಾ. ಸೊ ಖುಷಿಯಾಗಿದ್ದೀವಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಲ್ಲ ಆಗೋಗೋಗಳನ್ನ. ಅವರು ಹೊರಗಡೆ ಹೋಗಿ ಬರ್ತಾರೆ, ನಾನು ಆರಾಮಾಗಿ ಮನೇಲಿ ಇರ್ತೀನಿ. ಎಲ್ಲಾ ತರ ಅವ್ರಿಗೂ ಒಂದು ಹೆಜ್ಜೆ ಹಾಕೊಂಡು ಎಲ್ಲಾನು ಖುಷಿಯಾಗಿದ್ದೀವಿ, ಏನ್ ತೊಂದ್ರೆ ಇಲ್ಲ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಎಷ್ಟು ವರ್ಷಗಳ ಲವ್? ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು? 1 ವರ್ಷ ಲವ್ ಅಷ್ಟೇನೆ. ಇಬ್ರಿಗೂ ಇಷ್ಟ ಆಯ್ತು. ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ದು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಓಕೆ ಅಂತ ಇಬ್ರಿಗೂ ಒಪ್ಪಿಗೆ ಬಂತು. ನಾವು ಗಿಚ್ಚಿಗಳಿಗೆ ನಡಿಬೇಕಾದ್ರೆ ತುಂಬಾ ಒಂದು ಸರಳವಾಗಿ ಮದುವೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಅದಕ್ಕೋಸ್ಕರನೇ ಆಡಂಬರವಾಗಿ ದುಡ್ಡು ಗಿಡ್ಡು ಖರ್ಚು ಮಾಡಿ ಆಗೋ ತರ ನನಗೆ ಇಷ್ಟ ಇರ್ಲಿಲ್ಲ. ಇಲ್ಲೇ ನಮ್ಮ ಮಾಗಡಿ ರೋಡ್ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿ ಮದುವೆ ಆಗಿ ರಪ್ಪ ಅಂತ ನಂಗೆ ನಾವು ಗಿಚ್ಚಿಗಳಿಗೆ ನಾನು ಪ್ರಾಕ್ಟೀಸ್ ಹಂಗೆ ಹೋಗಿದ್ದೆ. ಮದುವೆ ಆಗ್ಬಿಟ್ಟು ಮದುವೆ ದಿನ ನಾನು ಪ್ರಾಕ್ಟೀಸ್ ಹೋಗಿದ್ದೆ. ಅವ್ರನ್ನ ಕರ್ಕೊಂಡು ಹೋಗಿದ್ರ ಸೆಟ್ಗೆ? ಇಲ್ಲ, ಮನೇಲಿ ಬಿಟ್ಬಿಟ್ಟು ನಾನು ಪ್ರಾಕ್ಟೀಸ್ ಹೋಗಿದ್ದೆ. ಅದು ಚಾನಲ್ ಎಲ್ಲ ಗೊತ್ತಾಗ್ಬಿಟ್ಟು ಒಂದು ಸ್ಟೇಜ್ ಮೇಲೆ ಅಲ್ಲೇ ಒಂದು ಚಿಕ್ಕದಾಗಿ ಒಂದ್ ಮದುವೆ ತರ ಮಾಡಿದ್ರು. ಅವನೊಂದು
ತುಂಬಾ ಖುಷಿ. ಯಾಕಂದ್ರೆ ವೇದಿಕೆ ಮೇಲೆ ಹ್ಮ್. ನಾವು ಅಭಿನಯ ಮಾಡುವಂತ ಒಂದು ವೇದಿಕೆ ಮೇಲೆ ಆಯ್ತು ಅಂದ್ರೆ ಅದೊಂಥರ ನಿಜವಾಗ್ಲೂ ಖುಷಿ, ನಿಜವಾಗ್ಲೂ. ಫಸ್ಟ್ ನೀವೇ ಪ್ರಪೋಸ್ ಮಾಡಿದ್ದ? ನಾನೇ ಪ್ರಪೋಸ್ ಮಾಡಿ. ಏನಂತ ಪ್ರಪೋಸ್ ಮಾಡಿದ್ರಿ? ಏನಿಲ್ಲ, ನನ್ ಮದ್ವೆ ಯಾಕೆ ಇಷ್ಟನಾ ಅಂತ ಅಂದೆ. ಹೂ ಅಂದ್ರು. ಆರಾಮಾಗಿ ಎಲ್ಲಿ ನೋಡಿದ್ರಿ ಮೇಡಮ್ ಅವ್ರನ್ನ ನೀವು ಫಸ್ಟ್ ಟೈಮ್? ಫೇಸ್ಬುಕ್ ಅಲ್ಲಿ ಪರಿಚಯ ಅಷ್ಟೇನೆ. ಫೇಸ್ಬುಕ್ ಪರಿಚಯನಾ? ಸೂಪರ್. ಸೋಷಿಯಲ್ ಮೀಡಿಯಾದಿಂದ ಲವ್ ಆಗಿ, ಫ್ರೆಂಡ್ಸ್ ಆಗಿ, ಆಮೇಲೆ ಲವ್ ಆಗಿ, ಮದುವೆ ಆಗಿ, ಈಗ ಒಳ್ಳೆ ದಾಂಪತ್ಯವನ್ನ ನಡೆಸ್ತಾ ಇರೋಂಥದ್ದು. ಖಂಡಿತ. ಅವ್ರು ಪ್ರಪೋಸ್ ಮಾಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಮೇಡಮ್? ಅನ್ಕೊಂಡಿದ್ರ ಒಬ್ಬ ಸೆಲೆಬ್ರಿಟಿ ಬಂದ್ಬಿಟ್ಟು ಈ ತರ ನಮ್ಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಅಂತಂದ್ರಾಗ, ಲೈಕ್ ಇಲ್ಲ ಅಂತಂದ್ರೆ ಅಂದ್ರೆ ಎಲ್ರೂ ಮೆಸೇಜ್ ಮಾಡಕ್ ಆಗಲ್ಲ, ಬಟ್ ಆಪೋಸಿಟ್ ಪರ್ಸನ್ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತಂದಾಗ ಒಳ್ಳೆತನದಲ್ಲಿ ಮಾತಾಡಿದಾಗ ನಾವು ಗುಡ್ ಮಾರ್ನಿಂಗ್ ಗುಡ್ ನೈಟ್, ಯಾಕಂತಂದ್ರೆ ಅವ್ರು ಇರೋಂತದ್ದೇನೆ ಕಲಾರ ಸರಸ್ವತಿಯನ್ನ ನಂಬ್ಕೊಂಡು ಎಲ್ಲರ ಜನರ ಒಪಿನಿಯನ್ಸು ಬೇಕಾಗುತ್ತೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸ್ಕಿಟ್ ಮಾಡಿದಾಗ ಇದ್ರ ಬಗ್ಗೆ ಕೆಲವೊಂದು ಬರ ಬಂದ್ರೆ ಕೆಲವೊಂದು ವಿರೋಧ ಅಂತ ಬರುತ್ತೆ. ಅವ್ರ ಒಪಿನಿಯನ್ಸ್ ಅನ್ನ ತಪ್ಪಿದ್ದಲ್ಲಿ ತಿದ್ಕೋತಾರೆ, ಅಥವಾ ಇಲ್ಲ ಅಂತಂದಾಗ ಚೆನ್ನಾಗಿತ್ತು ಅಂತಂದ್ರೆ ಅವ್ರನ್ನ ಕನ್ವೆ ಮಾಡ್ತಾರೆ. ಸೊ ಅಂತದಾಗ ಫೇಸ್ಬುಕ್ ಅಲ್ಲಿ ಅವರೇ ಫಸ್ಟ್ ನಿಮ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ದ, ಹೆಂಗೆ ಏನು ಎತ್ತ ಅಂತ? ಅಂದ್ರೆ ನಾವು ಸೋಷಿಯಲ್ ಮೀಡಿಯಾಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ನನ್ನ ಜೊತೆ ಕೂತಿದ್ದಾರೆ ಅಂದ್ರೆ ನನ್ನಲ್ಲಿ ಒಂದು ಖುಷಿ ನೋಡ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದು ಮಹತ್ತರ ಕಾರಣ ಅವರೇ ಆಗಿರ್ತಾರೆ. ಸೊ ಎಲ್ಲ ಹೆಣ್ಮಕ್ಳಿಗೆ ಒಂದು ಅಪ್ಪ ತಂದೆ ಅನ್ನೋದು ಒಂದು ಮಹತ್ತರ ಘಟ್ಟ ಆಗಿರುತ್ತೆ. ಇವಾಗ ನಮ್ ತಂದೆ ತೀರ್ಕೊಂಡು 2.5 years ಆಯ್ತು. ಸೊ ಒಂದು ಆ ಸ್ಥಾನಮಾನದಲ್ಲಿ ನಿಂತು ನನ್ನ ಯಜಮಾನ್ರು ನನ್ಗೆ ಒಂದು ಅಪ್ಪನ್ ತರ, ಎಲ್ಲ ಆಸ್ ಎ ಫ್ರೆಂಡ್ ತರ, ಮತ್ತೆ ಒಂದು ಒಳ್ಳೆ ಗುರು ತರ, ಎಲ್ಲಾ ತರಾನು ನನ್ಗೆ ಒಂದು ದಾರಿ ದೀಪವಾಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಹೌದು, ಆಸ್ ಎ ಪರ್ಸನ್ಗೆ ನಾವು ಫೇಸ್ಬುಕ್ ಅಲ್ಲಿ ಹಾಯ್ ಬಾಯ್ ಅಂತ ಕಳಿಸಿದಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಮೀಡಿಯಾ ಹಾಗೆ ಹೀಗೆ ಕಲಾವಿದ್ರು ಅಂತ. ಬಟ್ ನನ್ಗೆ ಈ ವ್ಯಕ್ತಿತ್ವನ ನೋಡಿ, ಅಂದ್ರೆ ಫೇಸಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಸೊ ಆ ಮುಖನ ನೋಡಿದಾಗ ನನ್ಗೆ ಅನ್ನಿಸ್ತು ಮನ್ಸಲ್ಲಿ ಯಾವ್ದೋ ಒಂದ್ ಮನಸ್ತಾಪ ಬರ್ಬೋದು ಅಥವಾ ಇನ್ನೊಂದೇನೋ ಬಂದಾಗ ಆ ಮುಖನ ನೋಡಿದಾಗ ನಮ್ಗೆ ಒಂದ್ ಖುಷಿ ಆಗ್ಬೇಕು, ಕೋಪಿಸ್ಕೊಳ್ಳೋ ಅಂತ ಮನಸ್ಥಿತಿ ಪರಿಸ್ಥಿತಿಗಳು ಬರ್ಬಾರ್ದು. ಸೊ ನನಗ್ ಇಷ್ಟ ಆಯ್ತಾ ಅಂತ ಹೇಳಿ ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಒಂದು ಒಳ್ಳೆ ತರ ಪೂಜೆ ಕೊಟ್ಟು, ಮನೇಲಿ ಸ್ವಲ್ಪ ಒಪ್ಪಿರಲ್ಲ, ಆಮೇಲೆ ಒಂದೇ ವಾರಕ್ಕೆ ಎಲ್ಲಾರು ಒಪ್ಕೊಂತಾರೆ. ಬಟ್ ಇವ್ರನ್ನ ನೋಡಿ ಯಾರು ಒಪ್ಪದೇ ಇರ್ತಾರಲ್ವಾ. ಆಮೇಲೆ ನಮ್ ತಂದೆಗೆ ತುಂಬಾ ಇಷ್ಟ ಆಗ್ತಾರೆ, ತುಂಬಾ ಫೇವರ್ ಆಗ್ತಾರೆ. ಓ ತುಂಬಾನೇ ಚಂದ್ರಪ್ರಭಾ ಅಂತ ಹೇಳ್ತಿರ್ತಾರೆ. ಮದುವೆ ಆದ್ಮೇಲೆ ಅಪ್ಪ ತೀರ್ಕೊಂಡ್ರ? ಹೌದು ಸರ್. ಮದ್ವೆ ನೋಡಿದಾರೆ? ಮದ್ವೆ ಅಂದ್ರೆ ನಮ್ದು ಲವ್ ಮ್ಯಾರೇಜ್ ಆಯ್ತಲ್ಲ, ಆ ಟೈಮಲ್ಲಿ ಬರ್ಲಿಲ್ಲ. ಮತ್ತೆ ಕೆಲವೊಂದು ಫಂಕ್ಷನ್ಸ್ ಗಳಲ್ಲಿ ಮತ್ತೊಂದ್ಗಳಲ್ಲಿ ಆಗಿ ಒಂದು ಫ್ಯೂ ಡೇಸ್ಗೆ ನಾವೆಲ್ಲ ಮನೆಗೆಲ್ಲ ಹೌದು. ಬಟ್ ಎಲ್ಲರಿಗೂ ಖುಷಿ ಇತ್ತು. ನಮ್ ಇಡೀ ಟೋಟಲ್ ಫ್ಯಾಮಿಲಿಗೆ ಚಂದ್ರಪ್ರಭಾ ನಾನು ಎಲ್ಲಾರು ಒಂದ್ ಎಂಟ್ರಿ ಆಗ್ತೀವಿ ಅಂತಂದ್ರೆ ಒಂದ್ ಕಾಯ್ತಾ ಇರ್ತಾರೆ, ಅಥವಾ ಖುಷಿ ಪಡ್ತಾರೆ. ಮತ್ತೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ನಾನು ಸ್ವಲ್ಪ ನಮ್ದು ಮದರ್ ಟಂಗ್ ತೆಲುಗು ಬರುತ್ತೆ. ಸೊ ಅದರಿಂದ ಸ್ವಲ್ಪ ಏನಾದ್ರು ಬೈಕೊಳಕ್ಕೆ ಮಾಡಕ್ಕೆ ನಂಗೆ ಇಷ್ಟ. ಈಗ ಅವ್ರ ಮೇಲೆ ಏನೇ ಚರ್ಚೆ ಮಾಡಿದ್ರು ನನಗೆ ಗೊತ್ತಾಗ್ತಿಲ್ಲ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಂಗೆ ನಾನು ಕನ್ನಡದಲ್ಲಿ ಮಾತಾಡ್ಕೊಳ್ಳುವೆ, ಅವ್ರಿಗೂ ಇಲ್ಲ ಕನ್ನಡ ಅರ್ಥ ಬೈತಾನೆ ಏನಾದ್ರು ಅವ್ರಿಗೆ ನಿಮ್ಮನ್ನ ಹೊಗಳ್ತಾ ಇದೀವಿ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಅವ್ರಿಗೆ ನಿಮ್ ಪಾಡಿಗೆ ನೀವು ಬೈಕೊಂತಿರ್ತಾರೆ, ನಮ್ ಪಾಡಿಗೆ ನೀವು ಹೊಗಳ್ತಿರ್ತಾರೆ. ಏನು ಕೇಳಂಗಿಲ್ಲ ಸರ್, ಯಾಕಂದ್ರೆ ನಮ್ಗೆ ಅರ್ಥ ಆದ್ರೂ ತಾನೇ ನಮ್ಗೆ ತಲೆ ಕೊಟ್ಕೊಂಡು ತಲೆ ಕೆಡ್ಸ್ಕೊಬೇಕಾಗಿರೋದು. ಅವ್ರೇನ ಮಾತಾಡೋದು ನನ್ಗೆ ಅರ್ಥ ಆಗ್ತಿರಲಿಲ್ಲ, ಆರಾಮಾಗಿರುವೆ. ಅಂದ್ರೆ ಈಗ್ಲೂ ಹಂಗೆ ಮಾಡ್ತೀರಾ ಮೇಡಮ್? ಈಗ್ಲೂ ಅರ್ಥ ಆಗುತ್ತಾ? ಇವಾಗ ಹೇಳ್ತಾರೆ ನಮ್ಮ ಮನೇಲಿ, ಸ್ವಲ್ಪ ಲ್ಯಾಂಗ್ವೇಜ್ ಕಳ್ಸು, ಅವ್ರಿಗೆ ಹೇಳ್ಕೊಡು ಹಾಗೆ ಅಂತ. ಅಪ್ಪ ಬೇಡ ಬೈಕೊಳಕ್ ಮತ್ತೆ ಅವಕಾಶ ಸಿಗಲ್ಲ ಅಂತೇಳಿ ಹಂಗೆ ಅಂತೇನೆ. ಸೊ ಏನಂತ ಬೈಕೊಂತಿದ್ರಿ ನೀವು ಸುಮ್ನೆ ಕ್ಯಾಶುವಲ್ ಆಗಿ? ಆದ್ರೆ ಭಯೋ ಅಂತದ್ ಏನೂ ಅಲ್ಲ. ಶೂಟಿಂಗ್ ಹೋದ್ರೆ ಲೇಟ್ ನೈಟ್ ಬರ್ತಾರೆ, ಟೈಮ್ ಸ್ವಲ್ಪ ಸಿಗಲ್ಲ, ಮಾತಾಡ್ಬೇಕು ಅನ್ಸ್ತಿರುತ್ತೆ. ನಾನು ಹೋಗಿ ಏನಾದ್ರು ಎಚ್ಚರ ಮಾಡ್ತಾ ಇರ್ತೀನಿ, ಹಾಲ್ ಕುಡಿತೀರಾ, ಟೀ ಕುಡಿತಾ ಅಂತೀನಿ. ಮಲ್ಕೋಬೇಕು ಬಿಡ್ಲೆ ಅಂತ ಅಂತಿರ್ತಾರೆ. ಅಯ್ಯೋ ನಿನ್ ಇದೇ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಅಷ್ಟೇ ಕಾಮನ್ ಆಗಿ. ಓಕೆ, ಒಪ್ಕೊಂಡಾದ್ಮೇಲೆ ನಿಮ್ಮಿಬ್ಬರ ಲೈಫ್ ಹೇಳಿದ್ರಿ, ಇಬ್ರು ಕೂಡ ನೀವಿಬ್ರು ಹೋಗೋದಕ್ಕೇನೆ ವೆಯ್ಟ್ ಮಾಡ್ತಿರ್ತಾರೆ ಅಂದಾಗ ಈಗ ಹೆಂಗಿದೆ ಲೈಫ್ ಅಂತ? ಅದೇ ಸರ್, ಇವಾಗ ಎಲ್ಲೇ ಹೋದ್ರು ಒಂದ್ ಕ್ರೆಡಿಟ್ ಚಂದ್ರಪ್ರಭಾ ಮಿಸ್ಸಸ್, ಒಂದು ಹೂ ಮಾರೋರು, ಅಥವಾ ಯಾವ್ದೋ ಒಬ್ಬ ಅಜ್ಜಿ ಅಥವಾ ತಾತ ಮಕ್ಕಳು, ಈ ಆಂಟಿನೆಲ್ಲ ನಾನು ನೋಡಿದ್ದೆ, ಯಾವ್ದೋ ಒಂದ್ ಟೆಂಪಲ್ ಹೋದ್ರು ಗುರ್ತಿಸ್ತಾರೆ. ಅಂದ್ರೆ ಎಲ್ಲಾರು ಎಲ್ಲಾ ತರನು ಗುರ್ತಿಸ್ಕೋಬಹುದು, ಬಟ್ ಪರ್ಟಿಕ್ಯುಲರ್ ನಮ್ಗೊಂದ್ ಸ್ಥಾನಮಾನನ ಕೊಟ್ಟು ಅದನ್ನ ತುಂಬ್ತಾರಲ್ಲ, ಅದಕ್ಕೆ ನಾವು ತುಂಬಾ ಋಣಿ ಆಗಿರ್ಬೇಕಾಗುತ್ತೆ. ಸೊ ಅದು ಒಂದು ಖುಷಿ ಇರುತ್ತೆ. ಇವಾಗ ನಾನು ನಮ್ ತಂದೆ ಹೆಸರುನು ಕಾಪಾಡ್ದಂಗ ಆಗುತ್ತೆ, ಇಲ್ಲ ನನ್ ಗಂಡನ ಹೆಸರು ನಾನು ಕಾಪಾಡ್ದಂಗ ಆಗುತ್ತೆ ಅಂತ ಹೇಳಿ ಅದೊಂದು ಖುಷಿ ಇದೆ ಸರ್. ಮೇಡಮ್ ಈಗ ನೀವೇನ್ ಓದಿರೋದು ಮೇಡಮ್? BA B.Ed ಸರ್. ನೀವು? ನಾನು 10ನೇ ತರಗತಿ. ಸೊ ಈಗ ಏನಿದ್ರು ಮಾತೆತ್ತಿದ್ರೆ ಸಮಾನತೆ ಅಂತಾರೆ ಎಜುಕೇಶನ್ ಅಲ್ಲೂ. ನಾನು ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು, ಫಸ್ಟ್ ಆಫ್ ಆಲ್ ಮೈನ್ ಗೌರ್ಮೆಂಟ್ ಜಾಬ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಹೊಂದಾಣಿಕೆ ಹೆಂಗಾಯ್ತು ಸರ್? ಏನು ಸರ್, ಅದಕ್ಕೆ ಇಬ್ರು ಏನು ಓದಿರ್ಲೇಬೇಕು ಅಂತ ಇಲ್ಲ, ಓದ್ದೆ ಹೋದ್ರೆ ಅಂದ್ರೆ ಜೀವನ ಕಟ್ಕೊಳಕ್ಕಾಗಲ್ವೇ? ಅಲ್ಲ, ಈಗಿನ ಜನರೇಷನ್ ಏನಿದ್ರು ಪ್ರತಿಯೊಬ್ಬ ಹೆಣ್ಮಕ್ಳ ತಂದೆ ತಾಯಿ ಅಫ್ಕೋರ್ಸ್ ಅವ್ರ ಸೇಫ್ಟಿ ಇರುತ್ತೆ, ಓಕೆ. ಹಾಗಂತ ಹೇಳ್ಬಿಟ್ಟು ಇವಾಗ ನೀವು ನಾನಾಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಲ್ಲ, ಕಲಾವಿದರಿಗೆ ಲೋನ್ಸ್ ಕೊಡಲ್ಲ, ಇನ್ನೊಂದು ಕೊಡಲ್ಲ, ಅದ್ರ ಜೊತೆಗೆ ಜಾಬ್ ಸೇಫ್ಟಿ ಅನ್ನೋದಿರಲ್ಲ, ಅವಕಾಶಗಳು ಯಾವಾಗಿರುತ್ತೆ ಯಾವಾಗಿರಲ್ವೋ ಗೊತ್ತಿಲ್ಲ.
ಅಂತದ್ರಲ್ಲಿ ಪ್ರತಿಯೊಬ್ರು ಕೂಡ ಈಗ ಸಮಾನತೆ, ಓದಿರ್ಲೇಬೇಕು, ಗೌರ್ಮೆಂಟ್ ಜಾಬ್ ಆಗಿರ್ಲೇಬೇಕು, ಇಲ್ಲ ಮನೆ ಕಡೆ ಚೆನ್ನಾಗಿರ್ಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಏನೂ ಇಲ್ಲ, ಯಾವ್ದೋ ಒಂದ್ ಕಲಾ ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅನ್ಕೋಣ. ನೀವ್ ಆರ್ಟಿಸ್ಟ್ ಅನ್ನುವಂಥದ್ದು 100% ಇಡೀ ಕರ್ನಾಟಕ ಜನತೆಗೆ ಪ್ರೂವ್ ಆಗಿದೆ. ಅಂತ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡ್ ನಿಮ್ ಮನೆಗ್ ಬರ್ತೀವಿ ಅಂದಾಗ ನಿಮ್ ಮನೆಯವ್ರು ಎಷ್ಟು ಖುಷಿ ಪಟ್ರು, ಅವಾಗೇನೆ ನಿಮ್ ತಾಯಿ ಬಗ್ಗೆ ಏನ್ ಹೇಳ್ತೀರಾ ಅಂತ. ಸರ್ ಈಗ ನೋಡಿ, ಸರ್ವೇ ಸಾಮಾನ್ಯ ಒಂದ್ ಮದ್ವೆ ಅಂದ ತಕ್ಷಣನು ಈಗ ಹೆಣ್ಣನ್ ಮನೆಯವ್ರಿಗೆ ಅಪ್ಪ ನಾವ್ ಇಷ್ಟೊಂದು ಮುದ್ದಾಗಿ ಸಾಕಿದ್ವಿ, ನಮ್ಮ ಮಗಳನ್ನ ಚೆನ್ನಾಗಿ ಸಾಕಿದ್ವಿ, ಹುಡುಗರ ಮನೆಯವ್ರಿಗೆ ಯಾವ್ದಾರ ಹುಡುಗ ಒಂದು ಗೌರ್ಮೆಂಟ್ ಜಾಬ್ ಅಂತಿರ್ಲಿ, ಸ್ವಂತ ಮನೆ ಅಂತಿರ್ಲಿ, ನನ್ ಮಗಳು ಹೋದ್ರಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ಕತಾರೆ. ಅದು ತಪ್ಪಲ್ಲ ಸತ್ಯವಾಗ್ಲೂ. ಹಂಗಂದ ತಕ್ಷಣನೇ ಈಗ ಸರ್ಕಾರಿ ನೌಕರಿ ಇದ್ರೇನೆ ಅಥವಾ ಒಂದು ಸ್ವಂತ ಮನೆ ಅಂತ ಇದ್ರೇನೆ ಅಥವಾ ದುಡ್ಡು ಚಿನ್ನ ಇದ್ರೆ ಅಷ್ಟೇನೆ ಸಂಸಾರ ಚೆನ್ನಾಗಿರ್ತದೆ ಅಂತಂದ್ರೆ ತುಂಬಾ ತಪ್ಪಾಗ್ಬಿಡ್ತದೆ. ಇವತ್ತು ಏನಿಲ್ಲ ಇಲ್ದೆ ಹೋದವ್ರು ತುಂಬಾ ನೆಮ್ಮದಿಗೆ ಹೆಂಡತಿ ನಿವಾಸ ಆಗ್ತಾ ಇದಾರೆ. ನನ್ನ ಹತ್ರ ಏನೂ ಇಲ್ಲ, ನೀನ್ ಬಂದಾಗ ಎಷ್ಟೋ ಜನ ಇವತ್ತು ಹೆಂಡತಿನ ಎಷ್ಟು ಪ್ರೀತಿ ಮಾಡೋದಿಲ್ವಾ ಸರ್? ಒಂದ್ ಗುಡಿಸ್ಲಲ್ಲಾದ್ರೂ ಇಬ್ರು ಗಂಡ ಹೆಂಡತಿನ ಬಿಟ್ಟಿರೋದಿಲ್ಲ, ಹೆಂಡತಿ ಗಂಡನ್ ಬಿಟ್ಟಿರೋದಿಲ್ಲ, ಇಬ್ರು ಎಷ್ಟು ಅನನ್ಯವಾಗಿರ್ತಾರೆ. ಅಲ್ಲಿ ಇಬ್ರು ಗಂಡ ಹೆಂಡತಿರು ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಗೌರ್ಮೆಂಟ್ ಕೆಲಸನೂ ಬೇಕಾಗಿಲ್ಲ, ಹಣ ಆಸ್ತಿ ಒಡವೆ ಅದು ಬೇಕಾಗಿಲ್ಲ. ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಅವ್ರು ಮಾಡುವಂತ ಯಾವ್ದೇ ಕೆಲಸ ಆಗ್ಲಿ ಅದ್ರಲ್ಲಿ ತೃಪ್ತಿನ ಕಾಣ್ಕೊಂಡು ತುಂಬಾ ಸುಖಮಯವಾಗಿ ಇರ್ತಾರೆ ಅನ್ನೋದು ನನ್ನ ವಾದ ಅಷ್ಟೇನೆ. ಯಾಕಂದ್ರೆ ಸರ್ವಸಾಮಾನ್ಯವಾಗಿ ಅದು ಈಗ ಹೆಣ್ಣೆತ್ತರು ಯಾರ್ಯಾದ್ರು ಅಷ್ಟೇನೆ. ಈಗ ನಾವೇ ನಮ್ ತಂಗಿ ಕೊಡ್ಬೇಕು, ತಂಗಿನ ಇಷ್ಟ ಚೆನ್ನಾಗಿ ನೋಡ್ಕೊಂತೀವಿ ಕಣಪ್ಪ, ಹುಡ್ಗಂಗೆ ಒಂದ್ ಸರ್ಕಾರಿ ನೌಕರಿ ಕೆಲಸ ಇಲ್ಲ ಅಂದ್ರೆ ನನ್ ತಂಗಿನ ಹೆಂಗ್ ಸಾಕ್ತಾನೆ, ಆಮೇಲೆ ನಾವ್ ಇಲ್ಲಿ ಚೆನ್ನಾಗಿ ನೋಡ್ಕೊಂತೀವಿ, ಅಲ್ಲಿ ಹೋದಾದ್ಮೇಲೆ ನನ್ ತಂಗಿನೂ ದುಡಿಯೋ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ, ನಿಜ. ಬಟ್ ಆತರ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆನೆ ಹಣ ಆಸ್ತಿ ಇರೋಂತವ್ರಿಗೆ ಹೆಣ್ಮಕ್ಳು ಕೊಟ್ಟ ತಕ್ಷಣ ಎಲ್ರು ಚೆನ್ನಾಗಿದೆ ಇದ್ದಾರ ಸರ್? ಅಲ್ಲುವೆ ಇವತ್ತು ಹೆಂಗಾಗ್ಬಿಟ್ಟದೆ ಅಂದ್ರೆ ಅಲ್ಲುವೆ ಚೆನ್ನಾಗಿರಕ್ ಸಾಧ್ಯನ. ಜಗಳ ಅಂದ್ಮೇಲೆ ಎಲ್ಲಾ ಕುಟುಂಬದಲ್ಲೂ ಗಂಡ ಹೆಂಡತಿರ್ ಜಗಳ ಇದ್ದೇ ಇರ್ತದೆ ಸರ್. ಜಗಳ ಆಡ್ಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ಜಗಳ ಆಡಿದ್ರು ಅದನ್ನ ಒಬ್ರಿಗೊಬ್ರು ತಿತ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಅವಾಗ್ಲೇನೆ ಸಂಸಾರ ತುಂಬಾ ಚೆನ್ನಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಯಾಕೆ ಭಾವುಕರಾಗ್ತಿದ್ರ ಅವ್ರು ಹೇಳ್ತಿರೋಂತ ಮಾತುಗಳಿಗೆ? ಯಾಕಂತಂದ್ರೆ ನಾನು ಆ ವಿಚಾರ ಕೇಳಿದ ತಕ್ಷಣ ಯೂಶುವಲ್ ಏನಾಗುತ್ತೆ ಅಂತಂದ್ರೆ ಮನೆಯವ್ರು ಒಪ್ಕೊಂಡ್ರು ಓಕೆ, ಮನೆಯವ್ರು ಒಪ್ಕೊಂಡ್ಮೇಲೆ ಯಾರು ಒಪ್ಕೊಂಡಿಲ್ಲ ಅಂದ್ರು, ಯಾರು ಒಪ್ಕೊಂಡ್ರು ತೊಂದರೆ ಇರಲ್ಲ. ಯಾಕಂತಂದ್ರೆ ಎಂಡ್ ಆಫ್ ದ ಡೇ ನಿಮ್ ಮನೆಯವರು ಮತ್ತೆ ಅವ್ರ ಮನೆಯವರೇ ಒಂದು ಸಂಸಾರಕ್ಕೆ ಆಗುವಂತದ್ದು. ಈಗ ಸರ್ವೇ ಸಾಮಾನ್ಯವಾಗಿ ಫ್ರೆಂಡ್ಸ್ ವಿಚಾರ ಅಂತ ಬಂದಾಗ ಒಂದಷ್ಟು ನಾವು ಕೇಳಿಲ್ಲ ಅಂದ್ರೂ ಪುಕ್ಸಟ್ಟೆ ಸಜೆಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ನೀ BA LLB ಮಾಡಿರೋಂತವ್ರು ಏನಕ್ಕೆ ಅವ್ರಿಗೆ ಒಪ್ಕೋಬೇಕು, ಯಾಕೆ ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ಅದೆಷ್ಟು ನಿಜನೋ ಗೊತ್ತಿಲ್ಲ, ನೀವ್ ಹೇಳಿದ್ರೇನೆ ಗೊತ್ತಾಗುತ್ತೆ. ಅವ್ರು ಹೇಳ್ತಿದ್ದಾಗೆಲ್ಲ ಭಾವುಕರಾಗ್ತಿದ್ರು, ಏನ್ ಕಾರಣ ಅಂತ? ಅಂದ್ರೆ ಸರ್, ನಮ್ ತಂದೆ ಬಗ್ಗೆ ಇವ್ರಿಗೆ ಗೊತ್ತಿದೆ. ಸೊ ನಮ್ ತಂದೆನೂ ಅಂದ್ರೆ ಎಲ್ಲಾರ ಮನೇಲೂ ಎಲ್ಲಾ ಹೆಣ್ಮಕ್ಳುಗಳಿಗೆ ಅಪ್ಪನೇ ಫಸ್ಟ್ ಹೀರೋ, ಅವರೇ ಫೇವರ್ ಆಗಿರ್ತಾರೆ. ಸೊ ಅಪ್ಪನ್ ಸ್ಥಾನದಲ್ಲಿ ಅಪ್ಪನ್ ಮನೇಲಿ ಇದ್ಮೇಲೆ ಗಂಡನ್ ಮನೇಲೂ ನಾನ್ ಅಂದ್ರೆ ಅವ್ರೊಂದ್ ಸ್ಥಾನಮಾನ, ಅವ್ರೊಂದು ಪ್ರೆಸ್ಟೇಜು ಹಾಗೆ ಒಂದು ರನ್ನಿಂಗ್ ಅಲ್ಲಿ ಇದೆ ಅಂತ ನಾವು ನೋಡ್ಕೊಂಡಾಗ ಇಲ್ಲಿ ನಾನು ಚೆನ್ನಾಗೇ ಇದೀನಿ. ಮತ್ತೆ ನನ್ಗೆ ನಮ್ ತಂದೆ ತೀರ್ಕೊಂಡಿದ್ದಾರೆ ಅನ್ನೋ ಒಂದ್ ಸಿಚುವೇಶನ್ ಅಲ್ಲಿ ನಾನು ನಮ್ ತಂದೆದು ಬಹಳ ಇಷ್ಟ ಸರ್. ಅವ್ರು ತೀರ್ಕೊಂಡಿದ್ದಾರೆ ಅಂದಾಗ ಒಂದ್ ಅಷ್ಟು ದಿನಗಳಷ್ಟೇ ಮನೇಲಿ ಇದ್ದೆ. ಅಂದ್ರೆ ಅಮ್ಮ, ತಮ್ಮನ ಹೆಂಡತಿ, ಮಕ್ಳು ಜೊತೆಗೆ. ಆಮೇಲೆ ತಕ್ಷಣನೇ ನಾನ್ ಬರ್ತೀನಿ, ಡೈವರ್ಟ್ ಆಗುತ್ತೆ. ಸೊ ಅಂದ್ರೆ ಆ ಪ್ರೀತಿ, ಪ್ರೇಮ, ಕಾಳಜಿ ಅದನ್ನ ಇವ್ರು ಕೊಟ್ಟಾಗ್ಲೇನೆ ಅಲ್ವಾ ಸರ್ ನಾನ್ ಡೈವರ್ಟ್ ಆಗಕ್ ಸಾಧ್ಯ ಆಗುತ್ತೆ. ಸುಮ್ನೆ ಯಾರೋ ಏನೋ ಹೇಳ್ಬೋದು, ಇನ್ನೊಂದೇನೋ ಹೇಳ್ಬೋದು, ಅದನ್ನ ನಾನ್ ತಲೆಗೆ ಹಾಕೊಳಲ್ಲ. ಬಟ್ ನನ್ ಮೈಂಡ್ ಅಲ್ಲಿ ನಾನ್ ಹೇಗೆ ಅನ್ನೋದು ನನ್ಗೂ ಒಂದು ಕಾನೂನು ಅನ್ನೋದಿರುತ್ತೆ, ನಂದು ಒಂದು ರೂಲ್ಸ್ ಅನ್ನೋದಿರುತ್ತೆ. ಅದು ಕರೆಕ್ಟ್ ಇದೆಯಾ, ಅದ್ರಲ್ಲಿ ನಾನ್ ಸಂತೋಷವಾಗಿದ್ದೀನಾ, ಅಥವಾ ನನ್ ಮದ್ವೆ ಆದ್ಮೇಲೆ ಇಲ್ಲಿ ಎಲ್ಲಾ ತರಕ್ಕೂ ನಾನ್ ತಯಾರಾಗಿರ್ಬೇಕು. ಒಂದು ಸುಖ ದುಃಖಗಳು ಬಂದ್ರು ನಾನ್ ಕೈ ಜೋಡಿಸ್ಬೇಕು, ಅಥವಾ ಒಂದ್ ಕಷ್ಟ ಕಾರ್ಪಣ್ಯಗಳಲ್ಲೂ ನಾನ್ ಮುಂದಿಡ್ಬೇಕು, ಅಥವಾ ಹೆಜ್ಜೆ ಹೆಜ್ಜೆಗೂ ಕೊಡ್ಬೇಕು. ಆಗಿಲ್ಲ ಅಂದಾಗ ಇಬ್ರು ಕುತ್ಕೊಂಡು ಡಿಸ್ಕಷನ್ ಮಾಡ್ಬೇಕು, ಬೇಡ ಅಂದಾಗ ಅದನ್ನ ಬಿಟ್ಟು ಬೇರೆನ ಸರಿ ಇದ್ ಮಾಡ್ಬೇಕು, ದಾರಿ ಅನ್ನೋದಿರುತ್ತಲ್ಲ. ಸೊ ಅದೇ ತರದಲ್ಲಿ ಹೋಗ್ತಾ ಇದೀವಿ. ಎಲ್ಲಾ ಸಂಸಾರದಲ್ಲೂ ಎಲ್ಲಾ ತರದನ್ನು ಇರುತ್ತೆ. ಆ ಸಂಸಾರ ಅಂದ್ಮೇಲೆ ಸರಿದೂಗಿಸ್ಕೊಂಡ್ ಹೋಗೋದೆ ಅದೊಂದು ಜೀವನದ ಕಲೆ ಅಂತ ಅನ್ಕೋಬಹುದು. ನಾನು ಎಷ್ಟೋ ಸಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಈಗ ನಾನ್ ಮದ್ವೆ ಆಗಿದ್ದೀನಿ, ಸಂಸಾರ 2 ವರ್ಷದಿಂದ ಹೋಗ್ತಾ ಐತೆ. ನನ್ಗೆ ಪರ್ಮನೆಂಟ್ ಕೆಲಸ ಅಂತಲ್ಲ, ಯಾವಾಗಿರುತ್ತೆ ಅದಷ್ಟು ದಿನ ಕೆಲಸ ಮಾಡ್ತೀನಿ. ಈಗ ನೋಡಿ ದುಡಿಯೋದ್ರಲ್ಲೇ ಈಗ ನಾನೇ ಸಂಸಾರ ಸಾಗಿಸ್ಬೇಕು, ಈ ಮನೆ ಬಾಡಿಗೆ ಆಗ್ಬೋದು, ಊಟ ಆಗ್ಬೋದು, ಇನ್ನೊಂದಾಗ್ಬೋದು. ನನ್ನ ಹೆಂಡತಿಗೆ ಒಂದೊಂದ್ಸಲ ಕಿವಿ ಮಾತು ಏನ್ ಹೇಳ್ತಾ ಇರ್ತೀನಿ, ಅದು ನೀನು ನಿನಗೋಸ್ಕರ ದುಡಿಯೋದು ಕಲ್ತ್ಕೊ, ಪ್ರಾರಂಭ ಮಾಡೋ. ಯಾಕಂದ್ರೆ ನನ್ ಮೇಲೆ ಡಿಪೆಂಡ್ ಆಗ್ಬೇಡ. ಗೊತ್ತಿಲ್ಲ, ಆಯ್ತು ಈಗ ನಾನು ಇರೋ ಗಂಟ ನಾನ್ ನಿನ್ ಚೆನ್ನಾಗಿ ನೋಡ್ಕೊತೀನಿ, ಓಕೆ, ಅಲ್ಲಿ ತನಕ ಸಮಸ್ಯೆ ಇಲ್ಲ. ಭಾವುಕರಾಗ್ತಾ ಇದ್ರ? ಇಲ್ಲ ಸರ್, ಯಾಕೆಂದ್ರೆ ನಾವ್ ಎಷ್ಟೋ ಕುಟುಂಬಗಳನ್ನ ನೋಡಿರ್ತೀವಿ ಸರ್. ಯಾಕೆಂದ್ರೆ ನನ್ನ 19 ವರ್ಷದ ಜರ್ನಿನಲ್ಲಿ 7 ಬೀಳ್ನ ತುಂಬಾ ನೋಡಿರೋದ್ರಿಂದ ನಾನೊಂದು ಕಿವಿ ಮಾತು ಅಷ್ಟೇನೆ. ಏನ್ ಹೇಳೋದಂದ್ರೆ,
ನೀನು ನಿನ್ಗೋಸ್ಕರ ಏನಾದ್ರೂ ಮಾಡು, ನನ್ಗೋಸ್ಕರ, ಅಥವಾ ನೀನ್ ನನಗ್ ದುಡ್ಡು ಕೊಡ್ಬೇಕು ಅಂತ, ಅಥವಾ ಏನೋ ಬಾಡಿಗೆ ಕಟ್ಕೊಂಡ್ ಹೋಗುವಂತಲ್ಲ ಸತ್ಯವಾಗ್ಲು. ಬೈ ಚಾನ್ಸ್ ಈಗ ನಾನ್ ಚೆನ್ನಾಗಿದ್ದೇನೆ, ನಾನ್ ಈಗೇನೋ ಮಾಡ್ಕೊಂಡ್ ಬೈ ಚಾನ್ಸ್ ನಾಳೆ ನಾನು ಕುಂತೋಗ್ಬಿಟ್ಟೆ, ಏನ್ ಮಾಡ್ತೀಯ ವಾಟ್ ನೆಕ್ಸ್ಟ್? ಯಾಕೆಂದ್ರೆ ಈಗ ನೀನ್ ನನ್ ನಂಬ್ಕ ಬಂದಿದ್ಯಾ. ಆಮೇಲೆ ಈಗ ನೀನ್ ಇರೋ ಗಂಟು ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ, ಓಕೆ. ಆಮೇಲೆ ಏನ್ ಮಾಡ್ತೀಯ, ಬೈ ಚಾನ್ಸ್ ನನ್ಗೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಥವಾ ಏನೋ ಕುಂತೋಗ್ಬಿಟ್ಟೆ, ಅವಾಗ ನೀನೇ ಸಾಕ್ಬೇಕು, ಯಾರು ಬರೋದಿಲ್ಲ ಇಲ್ಲಿ. ಏನ್ ಮಾಡ್ತೀಯ? ಬಾಡಿಗೆ ಹೆಂಗೆ ಇದ್ ಮಾಡ್ತೀಯ? ಏನ್ ಮಾಡ್ತೀಯ? ಅದಕ್ಕೋಸ್ಕರ ನೀನು ನನ್ಗೋಸ್ಕರ ಮಾಡೋದು ಬೇಡ, ನೀನು ನಿನ್ಗೋಸ್ಕರ ಏನಾದ್ರೂ ಒಂದು ಈಗ್ಲೇ ನೀನ್ ಸರಿ ಮಾಡ್ಕೊಂಡ್ರೆ, ಬೈ ಚಾನ್ಸ್ ನಾನು ಕುಂತೋದಂತ ಕಾಲದಲ್ಲೋ ಅಥವಾ ಇನ್ನೊಂದೇನೋ ಆದಂತ ಕಾಲದಲ್ಲಿ ನೀನು ಸಂಸಾರನ ನಡ್ಸಕ್ಕೆ ನಿಜವಾಗ್ಲೂ ನಿನ್ಗೆ ಈಸಿ ಆಗ್ತದೆ. ಇಲ್ವಾ ಅದನ್ನ ನೀನು ತಲೆಗೆ ಹಾಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವತ್ತು ಎಷ್ಟೋ ಕುಟುಂಬಗಳನ್ನ ನಾವು ನೋಡ್ಬೇಕು ಸರ್, ಗಂಡ ಹೆಂಡತಿ ಮತ್ತೆ ಮಕ್ಕಳು ಈ ತರ ಸಂಸಾರ ಮಾಡಕ್ಕೆ ಬೆಂಗಳೂರು ಬಂದಿರ್ತಾರೆ, ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಏನೋ ಮಾಡ್ಬೇಕು ಅಂತ ಬಂದಿರ್ತಾರೆ. ಗಂಡ ಹೆಂಡತಿನೂ ತುಂಬಾ ಪ್ರೀತಿ ಮಾಡ್ಕೊಂಡು ಹೆಂಡತಿನ ಎಲ್ಲಿ ಕಳಿಸ್ದಂಗೆ ಹೆಂಡತಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕ ಹೋಗ್ತಾ ಇರ್ತಾನೆ. ಏನು ಆಕಸ್ಮಿಕವಾಗಿ ಏನು ಡೆತ್ತೆ ಆಗ್ಬಿಡ್ತದೆ. ಆಗ ಅವಳು ಅಲ್ಲಿ ತನಕ ಏನು ಕೆಲಸ ಮಾಡಿದಂತ ಒಬ್ಳು ಮಹಿಳೆ ಹೆಂಗೆ ಜೀವನ ಮಾಡ್ಕೊಂಡ ಮಕ್ಕಳನ್ನ ಬದುಕು ಸಾಗಿಸ್ಬೇಕು. ಇವತ್ತು ಎಷ್ಟೋ ಜನ ಅವಾಗ ಏನಾಗ್ಬಿಡ್ತದೆ ಅಂದ್ರೆ ಮಕ್ಕಳುಗಳನ್ನ ದಾರಿ ತಪ್ಪಿಸ್ದಂಗ ಆಗ್ಬಿಡ್ತದೆ. ಹಂಗೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಹೇಳೋದು ಏನು, ನನ್ನ ಕಿವಿ ಮಾತು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ಗೋಸ್ಕರ ಏನು ಮಾಡ್ಬೇಡ, ನಿನ್ಗೋಸ್ಕರ ನೀನ್ ಏನಾದ್ರು ಮಾಡ್ಕೋ, ನಾನು ಇಲ್ಲ ಅಂದ್ರೂ ಅವಾಗ ನೀನ್ ಸಂಸಾರ ಸಾಗ್ಸಕ್ ತುಂಬಾ ಈಸಿ ಆಗ್ತದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಒಂದ್ ನಿಮಿಷ ಅವ್ರ ಸಮಾಧಾನ ಕೊಡಿ, ಸಮಾಧಾನ ಮಾಡಿ. ಪಾಪ ಅವ್ರಿಗೂ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಅವರು ಪಾಪ ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಾರೆ, ನೀವು ಅವ್ರು ನಂಬ್ಕೊಂಡಿದ್ದಾರೆ. ನಾನು ಎಷ್ಟೋ ಸಲ ಅನುಭವಿಸಿದೀನಿ. ಇದು ಕಾಲು ನನಗೆ ಹೋಗ್ಬಿಟ್ಟಿತ್ತು ಬೆಳ್ಳು. ಈಗ ರೀಸೆಂಟ್ ಆಗಿ ಬಿಗ್ ಬಾಸ್ ಹೋಗಿದ್ದಾಗಿಲ್ವೇ, ಅವಾಗ ಏನಾಗ್ಬಿಡ್ತು ಅಂದ್ರೆ ಹಿಂಗಾಗಿದ್ದಾಗ್ಲೂ ನಾನು ನನ್ನ ಕೆಲಸ ಮಾಡೋ ಅಂತ ಅನಿವಾರ್ಯ ಇತ್ತು. ಹೊಲಿಗೆ ಹಾಕಿದ್ರು 5 ಹೊಲಿಗೆನ, ಹಂಗಾಗಿದ್ದಾಗ್ಲೂ ನಾನು ಅದು ಡಾಕ್ಟರ್ ಹೇಳಿದ್ರು ಮಾಡ್ಕೊಂಡು ಹೆಚ್ಚಿಕೊಂಡು ಒಂದ್ ವಾರ ನೀವು ತಿರ್ಗಾಡಂಗಿಲ್ಲ, ಬೆಡ್ ರೆಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಏನಾರು ಸಬ್ಸಿಕ್ಟ್ ಆಗ್ಬಿಟ್ರೆ ಬೆಳ್ಳಿನ ತೆಗೆತರ ಆಗ್ಬಿಡ್ತದೆ ಅಂತ. ಹಂಗಿದ್ದಾಗ್ಲೂ ಅನಿವಾರ್ಯ ಇಲ್ಲ, ನಾನು ಅದ್ ಹಾಕೋ ದಿನನೇ ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ನನ್ನ ಕೆಲಸ ನಾನು ಮಾಡಕು ಅಂತ ಅನಿವಾರ್ಯ ಆಗುತ್ತೆ. ಯಾಕೆಂದ್ರೆ ಹೆಲ್ಪ್ ಮಾಡೋರು ಯಾರು ಇಲ್ದಂಗ ಆಗ್ಬಿಡ್ತೀವಲ್ಲ ಅದ್ರಿಂದ ಯಾಕೆಂದ್ರೆ ಅಷ್ಟು ಇರೋದ್ರಿಂದ ದಯಮಾಡಿ ಅವ್ರವ್ರಿಗೋಸ್ಕರ ಏನಾದ್ರು ಕೆಲಸ ಮಾಡತ್ತಾರ ಆಗ್ಲೇಬೇಕು ಅನ್ನೋದು ನನ್ನ ಒಂದು ಕಿವಿ ಮಾತು ಅಷ್ಟೇ. ಮೇಡಮ್, ನೀವ್ ಎಷ್ಟು ಓದಿದಿರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂತ ದೊಡ್ಡ ಮನೆ ಆಸ್ತಿ ಅಂತಸ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವ್ ಹೇಳಿದ್ರಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ತಂದೆನೆ ಮೊದಲ ಹೀರೋ ಅಂತ ಮನಸ್ಥಿತಿ ಇರುವಂತ ಹುಡುಗ ನಿಮ್ಗೆ ಗಂಡಾಗ್ ಸಿಕ್ಕಿರುವಂತ, ನೀವ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ, ನಿಮ್ಮ ಲವ್ ಸ್ಟೋರಿ ಮತ್ತೆ ನಿಮ್ಮ ಮಾತುಗಳೆಲ್ಲ ಕೇಳಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಅಂತ ಗಂಡ ಸಿಕ್ಕಿರೋದು ಏನ್ ಹೇಳ್ತೀರಾ ಮೇಡಮ್ ಆ ಪ್ರೀತಿಗೆ? ಸರ್ ಅಂದ್ರೆ ನೋ ವರ್ಡ್ಸ್ ಅಂತ ಹೇಳ್ಬೋದು, ಪದಗಳು ಇರಲ್ಲ. ಸೊ ಜೀವನ ಮಾಡ್ತಾ ಇದೀವಿ, ಅದೇ ಹೇಳಿದ್ನಲ್ಲ, ಒಂದು ಗುರುವಾಗಿ, ಒಂದು ಸ್ನೇಹಿತನಾಗಿ, ಒಂದು ಗಂಡನಾಗಿ ಎಲ್ಲಾ ತರದಲ್ಲೂ ನನ್ನ ಮುಂದೂಡಿದ್ದಾರೆ. ಅವರು ನನ್ನ ಬಿಟ್ಟಂತಹ ಈ 40 ದಿನಗಳು ಏನಿತ್ತು ಆ ಜರ್ನಿ ಬಿಗ್ ಬಾಸ್ ಅಲ್ಲಿ, ಸೊ ನನ್ಗೆ ಒಂದು ಉತ್ತಮವಾದ ಪಾಠ ಕಲ್ತ್ಕೊಂಡಿದೀನಿ ಅಂತ ಅನ್ಸಿದೆ. ಸೊ ನಾವ್ ಗಂಡ ಹೆಂಡತಿರ್ ಬಂದಾಗ ಅದನ್ನೇ ಮಾತಾಡ್ಕೊಂತಿರ್ತೀವಿ, ಎಷ್ಟ್ ಮಿಸ್ ಮಾಡ್ಕೊಂಡ್ವಿ ಅನ್ನೋದು ಇರುತ್ತಲ್ಲ. ಕೆಲವೊಂದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಕೆಲವೊಂದನ್ನ ಅನುಭವಕ್ಕೆ ತಗೊಂಡು ಅದ್ರ ಮುಖಾಂತರ ನಾವು ಜೀವನ ನಡೆಸ್ಬೇಕಾಗುತ್ತೆ. ಸೊ ಅದ್ರಿಂದ ಅವ್ರು ಹೇಳೋದ್ರಲ್ಲಿ ಅವ್ರಿಗೆ ಒಂದು ಆಸೆ, ನಾನು ಓದಿದೀನಿ, ನನ್ನನ್ನು ಯಾವ್ದಾದ್ರು ಒಂದು ಸ್ಥಾನಮಾನದಲ್ಲಿ ಇಟ್ಟು ನೋಡ್ಬೇಕು ಅನ್ನೋದು ಅವ್ರ ಆಸೆ ಇದೆ. ನಾನೇನಂದ್ರೆ ಅಪ್ಪನ ಮನೇಲಿ ಇದ್ದೆ, ಮನೆಯೆಲ್ಲ ಮದ್ವೆ ಆಗೋ, ಆಕ್ಚುಲಿ ನಮ್ದು ಪ್ರಾಪರ್ ತಮಿಳ್ನಾಡು ಇರುತ್ತೆ, ಆ ಕಡೆ ಮದ್ವೆ ಮಾಡ್ಕೊಳ್ಬಿಟ್ರೆ ನಾನ್ ಫುಲ್ ಓದಿರೋದು ಬೆಳೆದಿರೋದೆಲ್ಲ ಕರ್ನಾಟಕ. ಸೊ ಅದರಿಂದ ನಾನು ಇಲ್ಲೇ ನೆಲೆ ಆಗ್ಬೇಕು, ನನ್ನ ಜೀವನ ಫುಲ್ ಕರ್ನಾಟಕದಲ್ಲೇ ಇದಾಗ್ಬೇಕು ಅನ್ನೋ ತರದಲ್ಲಿ ಹಠ ಮಾಡ್ಕೊಂಡು ಮದ್ವೆ ಮಾಡ್ಕೋತೀನಿ. ಐ ಆಮ್ ಆಲ್ವೇಸ್ ಕನ್ನಡಿಗ ಅನ್ನೋ ತರದಲ್ಲಿ. ಸೊ ಹಾಗೆ ಇದೆ, ಓದಿದ್ದೀನಿ, ಡಿಗ್ರಿ ಅನ್ನೋ ಪಟ್ಟ ಇದೆ, ಆ ಪಟ್ಟಕ್ಕೆ ಒಂದ್ ಹೆಸರು ಕೊಡ್ಬೇಕು ಅಂತ ನಮ್ ತಂದೆನೂ ಹೇಳ್ತಿರ್ತಾರೆ. ಸರ್, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋದನ್ನ ಕಲಿಯಮ್ಮ, ಏನೋ ನಂಬಾರ್ದು, ಮುಂದೆ ಹೋಗ್ತಾ ಹೋಗ್ತಾ ಕಾಲಘಟ್ಟಗಳು ಹಂಗಿರ್ತವೆ ಅಂತ ಹೇಳ್ತಾರೆ. ಸೊ ಆ ಕಾಲಘಟ್ಟಗಳು ಈಗಾಗ್ಲೇನೆ ನನ್ಗೆ ಸ್ವಲ್ಪ ಅರಿವು ಮೂಡ್ಸಿದೆ, ಸ್ವಲ್ಪ ಎಚ್ಚೆತ್ಕೊಳ್ಳೋ ತರ ಮಾಡಿದೆ. ಬಿಕಾಸ್ ಆಫ್ ನಮ್ ತಂದೆ ಯಾವಾಗ ನನ್ ಬಿಟ್ಟು ಅಗಳ್ತಾರೆ. ಸೊ ಅದೊಂದು ಜೀವನದಲ್ಲಿ ಒಂದು ದೊಡ್ಡ ಪಾಠ ಅನ್ನೋದಾಗುತ್ತೆ. ಅದಾದ ನಂತರ ಇವಾಗ ಕ್ರೆಡಿಟ್ಸ್ಗಳು ಮತ್ತೆ ಇವ್ರು ಎಷ್ಟೋ ಪಿಕ್ಚರ್ ಅಲ್ಲಿ ಮುಂದೆ ಮಾಡುವಂತ ಅವಕಾಶಗಳು, ಅಥವಾ ಜೀವನದಲ್ಲಿ ಇನ್ನೂ ಎಷ್ಟೊಂದು ಒಂದು ಉನ್ನತ ಸ್ಥಿತಿಗೆ ಇವ್ರು ಹೋದ್ರುನುವೆ, ಇವಾಗ ಏನಾದ್ರು ಇರುತ್ತೆ, ಸಪೋಸ್ ನಾಳೆ ಮಕ್ಳಾದಾಗ ಅಪ್ಪನ ಕಡೆಯಿಂದ ಅಂತ ಒಂದು ಕಾಂಟ್ರಿಬ್ಯೂಷನ್ ಅಂತ ಇದ್ದಾಗ, ತನ್ನ ತಾಯಿ ಕಡೆಯಿಂದ ಅಂತಾನು ಮಗು ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಅದಕ್ಕಾಗಾದ್ರೂ ನಾನು ಏನಾದ್ರೂ ಮಾಡ್ಬೇಕನ್ನೋದು ನನ್ ಮನ್ಸಲ್ಲಿ ಉಟ್ಕೊಂಡಿದೆ. ಏನ್ ಮಾಡ್ಬೇಕು ಅಂತ ಈಗ ನೆಕ್ಸ್ಟ್ BA LLB ಅಂತ ಮಾಡಿದಿರಾ ಅಂತ ಹೇಳಿದ್ರೆ, BA B.Ed ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂತೀರಾ, ಅಥವಾ ನಿಮ್ದೇ ಆದಂತ ಈಗ ಹೆಣ್ಮಕ್ಳೆಲ್ಲಾನು ಕೂಡ ತಮ್ದೇ ಆದಂತಹ ಓನ್ ಬಿಸ್ನೆಸ್ ಆಗಿರ್ಬೋದು, ಹೊಸದಾದ ಉದ್ಯಮವನ್ನ ಸೃಷ್ಟಿ ಮಾಡ್ಕೊಂತ ಇದಾರೆ ಮನೆಯಲ್ಲಿ, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಇನ್ನೊಂದ್ ಏನೇ ಯಾವ ತರದ್ದಾದ್ರು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ನೀವು?
ಸೊ ಅಂದ್ರೆ ಓದಿರೋದಕ್ಕೆ ತಕ್ಕದಂಗೆ ಅದೇ ಕೆಲ್ಸಕ್ಕೆ ಹೋಗ್ಬೇಕನ್ನೋದು ನನ್ನ ಮೆಂಟಾಲಿಟಿ ಇಲ್ಲ. ಸೊ ನಾನು ಫಸ್ಟ್ ಪ್ರೀವಿಯಸ್ 2 years ನಾನು ಟೀಚರ್ ಆಗಿ ಪ್ರೊಫೆಷನಲ್ ಅದರಲ್ಲಿ ಮುಂದುವರೆದಿದ್ದೆ. ಬಟ್ ಏನಾದ್ರೂ ನಮ್ಗೆ ಅಂತ ಒಂದು ದಾರಿ ಅನ್ನೋದನ್ನ ಹಾಕೊಂತೀನಿ. ಬಟ್ ಆ ಯೋಜನೆಗಳನ್ನ ನಾನು ಇವಾಗ ತನಕ ನಾನು ಏನು ಯೋಚನೆ ಮಾಡಿಲ್ಲ. ಬಟ್ ಸಮ್ ಬಿಸ್ನೆಸ್ ಲೈನ್ ಅಂದ್ರೆ ಏನಕ್ಕೆ ಬೇಕು, ಎಲ್ಲರಿಗೂ ಮನುಷ್ಯನಿಗೆ ದುಡ್ಡನ್ನ ಅವಶ್ಯಕತೆ. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಆಗಿದೆ. ಸೊ ನಾವಿರೋದು ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಒಂದು ಆಟೋ ಹತ್ತದ್ರೂ ದುಡ್ಡೆ, ಒಂದ್ ಟೀ ಕಾಫಿ ಕೊಡೋದು, ಏನಕ್ಕಾದ್ರೂ ದುಡ್ಡು ಅನ್ನೋದಿರುತ್ತೆ. ಸೊ ದುಡ್ಡು ಇಲ್ದೇದಾಗ ಮನುಷ್ಯ ಹೇಗೆ ಅಪ್ಸೆಟ್ ಆಗಿ ಮೂಲೆ ಗುಂಪಾಗ್ತಾನೆ ಅನ್ನೋದೇ, ಮತ್ತೆ ಸಮಾಜದಲ್ಲಿ ಹೇಗೆ ಕಾಣಿಸ್ಕೊತಾನೆ ಅನ್ನೋದನ್ನು ನನ್ಗೆ ಮನದಟ್ಟ ಆಗಿದೆ. ಸೊ ಮುಂದೆ ನಾನು ಯೋಜನೆಗಳನ್ನ ಹಾಕೊಂತೀನಿ. ನಾನು ಟೀಚಿಂಗ್ ಪ್ರೊಫೆಷನ್ ಓದಿದೀನಿ ಅನ್ನೋದಕ್ಕಿಂತ ನನ್ನ ಸ್ಟೂಡೆಂಟ್ಸ್ ಗಳು ಇವಾಗ್ಲೂ ಎಷ್ಟೋ ಜನ ನಂಗೆ ವಿಶ್ ಮಾಡ್ತಾರೆ. ಅದು ಒಂದ್ ಮೈಂಡ್ ಅಲ್ಲಿ ಇದೆ. ಇಲ್ಲಾಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತರ ತಗೊಂಡು ಏನಾದ್ರು ಅದ್ರಲ್ಲಿ ಮುಂದುವರ್ಬೇಕು ಅಂತಿದ್ದೀನಿ. ಆತರ. ಈಗ ಇವ್ರ ತಂದೆ ಈಗ 1.5 ವರ್ಷ ಆಯ್ತು ಸತ್ತಿರೋಗಿ. ಈ 1.5 ವರ್ಷದ ತನಕನೂ ಇವ್ರು ಯಾವ ಟೈಮ್ ನಲ್ಲಿ ಏನೇ ಸಹಾಯ ಕೇಳಿದ್ರು ಅವ್ರ ತಂದೆ ಇಲ್ಲ ಅಂತಾನೆ ಹೇಳ್ತಿರಲ್ಲ, ಅಥವಾ ನಾಳೆ ಅಂತಾನೆ ಹೇಳ್ತಿರಲ್ಲ. ರಪ್ಪ ಅಂತ ಆ ಟೈಮ್ ನಲ್ಲೇ ಇದ್ ಮಾಡ್ಬಿಡೋದು. ಅಪ್ಪ ನನ್ಗೊಂದ್ ಕಾರ್ ಸ್ಕೂಟರ್ ಬೇಕು ಅಂದ್ರೆ ತಗಮ್ಮ ಅನ್ಕೊಟ್ಬಿಡೋರು. ಅಪ್ಪ ನನ್ಗೆ ಇಷ್ಟು ದುಡ್ಡು ಬೇಕು ತಗಮ್ಮ ಅಂದ್ರೆ ಅಷ್ಟು ಪ್ರೀತಿ ಸಾಕ್ಬಿಟ್ಟವ್ರೆ. ಅದು ಎಲ್ಲಿ ಗಂಟ ಇತ್ತು, ಮಗಳು ಕೇಳಿದ ತಕ್ಷಣ ತಂದೆ ಕೊಡುವಂತಹ ಒಂದು ಇದು ಸಂಪರ್ಕ ಎಲ್ಲಿ ಗಂಟ ಇತ್ತು, ಅವ್ರು ತೀರೋಗ ತನಕ ಇತ್ತು. ಈಗ ಇವ್ರಪ್ಪ ಇವ್ರಿಗೆ ಕೊಡೋದು ಇಲ್ಲ, ಇವ್ರಪ್ಪನೇ ಕೇಳೋದು ಇಲ್ಲ. ನನ್ನ ಮದ್ವೆ ಆದ್ಮೇಲೆ ಇವ್ರು ನನ್ನ ಕೇಳ್ತಾ ಇರ್ತಾರೆ. ನಾನು ಕೇಳ್ದಂಗೆ ಹೆಂಡತಿ ಕೇಳೋದು, ಏನೋ ಕೊಡಿಸ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಎಲ್ಲಿ ಗಂಟ ಮಾಡ್ಬೋದು, ನಾನು 2 ಗಂಟೆ ಮಾಡ್ಬೋದು. ಆಮೇಲೆ ನಿನಗ್ ಬೇಕಾಗಿದ್ದಂತ ಕೆಲವು ಸವಲತ್ತುಗಳನ್ನ ನೀನ್ ಪಡ್ಕೋಬೇಕು ಅಂದ್ರೆ ನಿನ್ಗೋಸ್ಕರ ನಾನು ಏನಾರು ಮಾಡ್ಲೇಬೇಕು. ಅದೊಂದು ಕಿವಿ ಮಾತನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅಥವಾ ಈಗ ನಾನ್ ಸಾಕಾಗೋದಿಲ್ಲ, ನಾನು ಬಾಡಿಗೆ ಕಟ್ಟಕ್ಕಾಗದೆ ಇನ್ನೊಂದಾಗದ ಅಂತಲ್ಲ. ಯಾವತ್ತೂ ನೀನು ನಿನಗೋಸ್ಕರ ಏನಾದ್ರು ಮಾಡು. ಅವಾಗ ನಿನ್ನ ಜೀವನ, ನಾನು ಕುಂತೋದಂತ ಕಾಲದಲ್ಲಿ ನೀನ್ ನನ್ನನ್ನ ನೋಡ್ಕೊಳಕ್ಕೂ ನಿನ್ಗೊಂದ್ ಧೈರ್ಯ ಬರ್ತದೆ, ಅಥವಾ ನಮ್ಮ ಮಕ್ಳು ನೋಡ್ಕೊಳಕ್ಕೂ ಧೈರ್ಯ ಬರ್ತದೆ. ನಾನು ಇಲ್ದೇದಂತ ಒಂದು ಕಾಲದಲ್ಲಿ ನಿನ್ನ ಜೀವನ, ನಿನ್ನ ಮಕ್ಳನ್ನ ನೋಡ್ಕೊಳಕ್ಕೂ ನಿನ್ಗೊಂದ್ ಧೈರ್ಯ, ಒಂದು ಕೆಲಸ ಅಂತ ಇರ್ತದೆ. ಇದು ನಮ್ಮ ಇಬ್ಬರು ಉದಾಹರಣೆ ಕೊಟ್ಕೊಂಡು ಎಷ್ಟೋ ಜನಕ್ಕೆ ಒಂದ್ ಕಿವಿ ಮಾತ್ ತರ ಹೇಳ್ದೆ ಅಷ್ಟೇ ಸರ್. ನಿಜ. ಆಕ್ಚುಲಿ ಈ ಇಂಟರ್ವ್ಯೂ ನೋಡಿದ್ಮೇಲೆ ಸಾಕಷ್ಟು ಜನ ಸಂಬಂಧಗಳ ವ್ಯಾಲ್ಯೂ ಏನು, ತಂದೆ ಪ್ರೀತಿ ಏನು, ಅದ್ರ ಜೊತೆಗೆ ಗಂಡ ಹೆಂಡತಿ ಆದ್ಮೇಲೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರು ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಮುಂದೆ ಲೈಫ್ ನ ಯಾವ ರೀತಿ ಲೀಡ್ ಮಾಡ್ಬೇಕು ಅನ್ನೋಂತಹ ವ್ಯಾಲ್ಯೂಸ್ ಅನ್ನ ನೀವಿಬ್ರು ಮದುವೆ ಆಗಿದ್ದು 2.5 ವರ್ಷಗಳಾದ್ರೂ ಕೂಡ ನೀವು ತಿಳ್ಕೊಂಡಿರುವಂತ ವಿಚಾರಗಳಿದೆಯಲ್ಲ, ಎಷ್ಟೋ ದಶಕಗಳಿಗೂ ಮೀರಿರುವಂತ ಮಾತದು. ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ನಾನು ಆಗ್ಲೇ ಹೇಳೋಣ ಅಂತಂದೆ, ಬಟ್ ನೀವೇನೋ ಫ್ಲೋ ಅಲ್ಲಿ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ತಂಗಿ ಇದ್ದಿದ್ರೆ ನಾನೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ ಮೇಡಮ್. ನಿಮ್ ತಂಗಿ ಇದ್ದಿದ್ರೆ, ಯಾಕಂದ್ರೆ ಅಕ್ಕನ ಇಷ್ಟು ಒಳ್ಳೆಯವರಾಗಿದ್ರೆ ತಂಗಿಗೂ ಅದೊಂದು ಒಂದಷ್ಟು ವ್ಯಾಲ್ಯೂಸ್ ಅಂತ ಬಂದಿರುತ್ತೆ. ಹಾಗಾಗಿ ಬಟ್ ಏನ್ ಮಾಡೋದು, ಅನ್ಫಾರ್ಚುನೇಟ್ಲಿ ತಮ್ಮ ಇದಾರೆ, ತಮ್ಮಗೂ. ಸೊ ಚಂದ್ರಣ್ಣ, ಇವಾಗ ನೀವು 10th ಪಾಸ್ ಆದ್ರಿ ಅಂತ ಹೇಳಿದ್ರಿ. ಸೊ ಯಾಕೆ ಕಂಟಿನ್ಯೂ ಮಾಡಕ್ ಆಗಿಲ್ಲ? ಇಲ್ಲ ಸರ್, ನನಗೆ ಅದೇನೋ ಈ ವಿದ್ಯೆ ಅನ್ನೋದೇ ತಲೆಗತ್ತಿರ್ನಲ್ಲ. ಹೆಂಗೋ SLC ಗಂಟ, ಈಗ SLC ಗಂಟ ನಿಮಗ್ ಗೊತ್ತು, ಚೆನ್ನಾಗ್ ಓದ್ಲಿ, ಚೆನ್ನಾಗ್ ಪರೀಕ್ಷೆ ಬರೀಲಿ, ಅಲ್ಲಿ ಗಂಟ ಫೇಲ್ ಮಾಡಂಗಿಲ್ಲ. SLC ಫೇಲ್ ಆಯ್ತು, ಫೇಲ್ ಆದ್ಮೇಲೆ ಏನೋ ಕಟ್ಕೊಂಡಿ ಪಾಸ್ ಆಯ್ತೆ ವಿನ ಕಂಟಿನ್ಯೂ ಪಾಸ್ ಅಂತೂ ಆಗೇ ಇಲ್ಲ ನನಗೆ. ಅಂದ್ರೆ ವಿದ್ಯೆ ತಲೆಗತ್ತಿರ್ನಿಲ್ಲ. ಅದ್ರಿಂದ PUC ನಾನು ಸ್ಟಾಪ್ ಮಾಡ್ಬಿಟ್ಟೆ. ನಮ್ ತಂದೆ ಜೊತೆ ಕೆಲ್ಸಕ್ಕೆ ಹೋಗೋದು, ಈ ತರ ಅಭ್ಯಾಸ ಮಾಡ್ಕೊಂಡೆ. ನಮ್ ತಂದೆ ಗಾರಿ ಕೆಲಸ ಮಾಡೋರು. ನಮ್ ಊರ್ನಲ್ಲಿ ಚೆನ್ನಪ್ಪ ಅಂತವ್ರೆ, ಅವ್ರ ಮೇಸ್ತ್ರಿ. ಅವ್ರ ಜೊತೆ ನಮ್ಮ ತಂದೆ ಹೋಗೋರು, ನಮ್ ತಂದೆ ಜೊತೆ ನಾನು ಹೋಗ್ತಾ ಇದ್ದೆ ಕೆಲ್ಸಕ್ಕೆ. ಗಾರಿ ಕೆಲಸದಿಂದ ಕಲಾವಿದ್ರ ಬದುಕು ಅಲ್ಲಿಂದ ಇಲ್ಲಿ ಗಂಟ ಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವತ್ತು ನಿಮಗೆ ನಾನು ಕಲಾವಿದನ ಆಗ್ಬೇಕು ಅಂತ ಅನ್ನಿಸ್ತು? ಈ ಕಲಾ ಸರಸ್ವತಿ ಯಾವತ್ತು ನಿಮ್ಗೆ ಕೈ ಬೀಸಿ ಕರೀತು ಅಂತ? ನಾನ್ ಸತ್ಯವಾಗ್ಲೂ ನನ್ಕಂಡೇ ಇರಲಿಲ್ಲ ಸರ್. ಅವಾಗ ಮಾಡುವಾಗ ನಮ್ ತಂದೆ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಒಂದು ಶ್ರೀರಂಗಪಟ್ಟಣದಲ್ಲಿ ಫೋರ್ಟ್ ವ್ಯೂ ರೆಸಾರ್ಟ್ ಅಂತ ಹೋಟ್ಲ್ ಇದೆ, ಅಲ್ಲಿ ವಾಚ್ಮನ್ ಆಗಿ ಕೆಲ್ಸಕ್ಕೆ ಸೇರ್ಕೊತೀನಿ ನಾನು. ಕೆಲ್ಸಕ್ಕೆ ಸೇರ್ಕೊಂಡ್ ಆದ್ಮೇಲೆ ಏನೋ ಒಂದ್ ದಿನ ಆದ್ಮೇಲೆ ಏನೋ ಒಂದ್ ಸಿನಿಮಾ ನೋಡಕ್ಕೆ ಅಂತ ಮೈಸೂರು ಬಂದಿರ್ತೇನೆ ನಾನು, ನನ್ನ ಫ್ರೆಂಡ್. ಗಿನ್ಮಾ ಅಂತ ಎಲ್ಲ ನೋಡ್ಬಿಟ್ಟು ಕುಕ್ಕರಳ್ಳಿ ಕೆರೆ ಮೇಲೆ ಕೂತಿರ್ಬೇಕಾದ್ರೆ ಏನೋ ನಾಟಕ ಪ್ರಾಕ್ಟೀಸ್ ಎಲ್ಲ ಮಾಡ್ಸೋದು ಹಿಂಗೆ ನಮ್ ಕಣ್ಣು. ಅವಾಗ ನೋಡಿದಾಗ ಬಸವಲಿಂಗಯ್ಯ ಸರ್ ನಾಟಕ ಮಾಡಿಸ್ತಾ ಇರ್ತಾರೆ ಮಕ್ಳುಗಳಿಗೆ. ಬೇಸಿಗೆ ಶಿಬಿರನ ಏನೋ ಆಟ ಇರ್ತಾರೆ, ಬಸವಲಿಂಗಯ್ಯ ಸರ್ ನಾಟಕ ಮಾಡಿಸ್ತಾ ಇರ್ತಾರೆ. ಇದೇನು ಎತ್ತ ಅಂತ ತಿಳ್ಕೊಂಡಾಗ ಇದೊಂದು ರಂಗಾಯಣ ಅನ್ನೋ ಒಂದು ದೊಡ್ಡ ಸಂಸ್ಥೆ. ಇಲ್ಲಿ ಆಕ್ಟಿಂಗ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಇಲ್ಲಿ ಕಲಾವಿದರೆಲ್ಲ ಇದ್ದಾರೆ, ವಾರಕ್ಕೊಂದ್ಸಲ ಇಲ್ಲಿ ಶೋ ಆಯ್ತದೆ, ಈ ತರದ್ದೆಲ್ಲ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಂಡೆ. ನಾನು ಸೇರ್ಕೋಬೇಕಲ್ಲ ಅಂತ ಅನ್ನಿಸ್ತು. ಆವಾಗ ನಾನು ಅದು ಯಾವಾಗ ಅಪ್ಲಿಕೇಶನ್ ಕರೀತಾರೆ, ಯಾವಾಗ ಇಂಟರ್ವ್ಯೂ ಇರ್ತದೆ ಎಲ್ಲ ಅಂತ ತಿಳ್ಕೊಂಡು ಆ ಟೈಮ್ ನಲ್ಲಿ ಹೋದಾಗ ಅಲ್ಲೊಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ಬಿಟ್ಟು ಅಲ್ಲೇ 1 ವರ್ಷದ ಭಾರತೀಯ ರಂಗ ಶಿಕ್ಷಣದ ವಿದ್ಯಾರ್ಥಿಯಾಗಿ 1 ವರ್ಷ ಮಾಡಿದೆ 2006ರಲ್ಲಿ. 2006ರಲ್ಲಿ ಮಾಡಾದ್ಮೇಲೆ ಅಲ್ಲೇನೆ ಒಂದು 3-4 ವರ್ಷ ಸಗಾಯರಾಜು ಅಂತ ನಮ್ ಗುರುಗಳಿದ್ದಾರೆ, ಅವ್ರ ಜೊತೆ ಬೆಳಕಿನ ವಿಭಾಗದಲ್ಲಿ ಸಹಾಯಕನಾಗಿ ಕೆಲಸ ಮಾಡಿದೆ.
ಅದ್ ಮಾಡ್ತಾ ಮಾಡ್ತಾ ಏನಂತ ನಾನು ಅಲ್ಲಿ ಮಾಡಾದ್ಮೇಲೆ ಒಂದಷ್ಟು ನಾಟಕಗಳು ಮಾಡಿಸ್ದೆ. ಹ್ಮ್. ಡಿಫ್ರೆಂಟ್ ಮಕ್ಳಿಗೆ ಆಗ್ಬೋದು, ಬುದ್ಧಿಮಂದೆ ಮಕ್ಳಿಗೆ ಆಗ್ಬೋದು, ಬ್ಲೈಂಡ್ ಮಕ್ಳಿಗೆ ಆಗ್ಬೋದು, ಮಂಗಳಮುಖಿಯರ್ಗೆ ಆಗ್ಬೋದು, ಹಿಂಗೆ ಹಲವಾರು ವಿಶೇಷವಾದಂತ ಇವ್ರಿಗೆ ನಾಟಕಗಳನ್ನ ಮಾಡ್ಸ್ಕೊಂಡ್ ಬಂದೆ. ಇದೆಲ್ಲ ಮಾಡಾದ್ಮೇಲೆ ನಾನು ಟಿವಿನಲ್ಲಿ ಕಾಣಿಸ್ಕೋಬೇಕು, ಏನ್ ಮಾಡೋದು ಹಾಗೆ ಹೀಗೆ ಅನ್ಕೊಂಡ್ ತುಂಬಾ ಕನಸನ್ನ ಹೊತ್ಕೊಂಡಿದ್ದೆ. ನನ್ನ ರಂಗಾಯಣದ ಗೆಳೆಯ ರವಿ ಅಂತ ಒಬ್ಬ ಸ್ನೇಹಿತ, ತುಂಬಾ ಆತ್ಮೀಯ ಸ್ನೇಹಿತ, ಅವನು ಹಿಂಗೆ ಕಲರ್ಸ್ ಕನ್ನಡದಲ್ಲಿ ಕಲರ್ ಸೂಪರ್ ಅಂತ ಇನ್ನೊಂದಿದೆ, ಅಲ್ಲಿ ಮಜಾ ಬರ್ತಾ ಅನ್ನೋ ಒಂದು ಕಾಮಿಡಿ ಶೋನ ಆಡಿಷನ್ ಮಾಡಿದ್ದಾರೆ, ಕರೆದಿದ್ದಾರೆ ಬಾ ಒಂದ್ಸಲ ಅಂತ. ಅವನು ನನಗೆ ಹೇಳಿ ಕರ್ಕೊಂಡ್ ಹೋದ, ಆಡಿಷನ್ ಅಟೆಂಡ್ ಮಾಡ್ದ. ಅವಾಗ ಆಡಿಷನ್ ನಲ್ಲಿ ನಾನು ಸೆಲೆಕ್ಟ್ ಆದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಒಂದು ಸಿನಿಮಾ, ರಿಯಾಲಿಟಿ ಶೋ, ಕಾಮಿಡಿ ಶೋ, ಆಮೇಲೆ ಈಗ ಬಿಗ್ ಬಾಸ್ ಇಲ್ಲಿ ಗಂಟ ಬಂದೈತಿ ಅಂದ್ರೆ ನಮ್ ಕಲರ್ಸ್ ಕನ್ನಡದಲ್ಲಿ ನನಗೆ ಒಂಥರ ಕಲರ್ಫುಲ್ ಬದುಕನ್ನ ನೀಡುತ್ತೆ ಕಲರ್ಸ್ ಕನ್ನಡ ಚಾನಲ್. ಇದಾದ ನಂತರ ನೀವು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದು ನಿಮ್ಮ ಬಗ್ಗೆ ಒಂದು ಕಾರ್ಯಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗುತ್ತೆ. ಕಲಾವಿದರಾಗಿ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಮಿಂಚ್ತಾ ಇದ್ರಿ. ಸಡನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಚಂದ್ರಪ್ರಭ ಅವರು, ಮತ್ತೆ ಹಳೆ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅದೇನದು ರೂಮ್ ಅದ ಅಥವಾ ನಿಜವಾಗ್ಲೂ ನೀವು ಕೆಲಸ ಇಲ್ಲ, ಅದು ಅದೇನೋ ಒಂದ್ ಫೋಟೋ ಅಷ್ಟೇನೆ ಯಾರೋ ಹಾಕಿದ್ರು ಅಷ್ಟೇನೆ. ಆ ಫೋಟೋನ ಇಟ್ಕೊಂಡು ಹಿಂಗೆ ಹಲವಾರು ವೈರಲ್ ಆಯ್ತು. ಒಟ್ನ ಕೆಲಸ ಮಾಡಿದ್ದಂತೂ ನಿಜ, ಅದ್ರಲ್ಲಿ ಯಾವ್ದೇ ಮುಂಚೆ ಮತ್ತೆ ಕೆಲಸ ಮಾಡಿದೆ. ಯಾಕಂದ್ರೆ ಮಜಾ ಟಾಕೀಸ್ ಆದ್ಮೇಲೆ ಇಲ್ಲಿ ತನಕನು ಯಾವ್ದೇ ಶೋ ಇರ್ಲಿಲ್ಲ. ಈಗ ಮಜಾ ಟಾಕೀಸ್ ಆಗಿ ಎಷ್ಟು ಸ್ಟಾಪ್ ಆಗಿ ಎಷ್ಟು ದಿನ ಆಯ್ತು, ಅಲ್ಲಿ ತನಕನು ಏನು ಇರ್ಲಿಲ್ಲ. ಅದಾದ್ಮೇಲೆ ಒಂದಷ್ಟು ದಿನ ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿದೆ. ಇದು ಯಾವಾಗ ವೈರಲ್ ಆಯ್ತು ಅವಾಗ ಸುಮ್ನೆ ಆಗ್ಬಿಟ್ಟೆ. ಇದು ತಮಾಷೆಗೆ ನಮ್ಮ ವಿನೋದ್ ಗೊಬ್ರಗೆಲ್ಲ ಮತ್ತು ತುಕಾಲಿ ಸಂತವರು ತಮಾಷೆಗೆ ನೀನ್ ಮಾಡ್ತಾ ಇದೀಯಪ್ಪ ಸುಮ್ನೆ ಹಂಗೆ ಹಿಂಗೆ ಅಂತ ಅಂದ್ರು. ಅವಾಗ ನಾನು ಏನ್ ಮಾಡ್ದೆ, ಇಲ್ಲ ಕಣಪ್ಪ ನಾನ್ ಗಾರೆ ಕೆಲ್ಸನೇ ಮಾಡಿಲ್ಲ, ಅವಾಗ ನಮ್ ತಂದೆ ಜೊತೆ ಮಾಡಿಲ್ಲ, ಸುಮ್ನೆ ಅಂತ ಅಂದೆ. ಅದು ಇನ್ನೊಂಥರ ಬೇರೆ ತರ ಸುದ್ದಿ ಎಲ್ಲ ಹೋಯ್ತು. ಅದಕ್ಕೇನೆ ಇದ್ರ ಬಗ್ಗೆ ಚರ್ಚೆನೆ ಮಾಡೋದ್ ಬೇಡ, ಅವ್ರವ್ರ ಅನಿಸಿಕೆಗೆ ಬಿಟ್ಟಿದ್ದು, ಏನ್ ಬೇಕಾದ್ರು ಒಂದ್ಕಲ್ಲಿ. ನಾನು ನಮ್ ತಂದೆ ನಮ್ಮ ಅದ್ರಲ್ಲಿ ಆ ಒಂದು ದುಡಿಮೇಲೆ ನಮ್ಮೆಲ್ಲಾರು ಬದುಕನ್ನ ಕಟ್ಟಿದ್ದಾರೆ, ನಮ್ಗೆ ಅನ್ನ ತಿಂದಿದೀವಿ, ಊಟ ಮಾಡಿದೀವಿ. ಅದ್ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಸಂಕೋಚ ಪಟ್ಕೋಬೇಕು, ನಾಚೆ ಪಟ್ಕೋಬೇಕು? ಏನ್ ಕಳ್ತನ ಮಾಡಿದ್ರೆ ನಮ್ಗೆ ಮುಜುಗರ ಆಗ್ಬೋದು, ಇನ್ನೊಂದ್ ಆಗ್ಬೋದು. ಕೆಲ್ಸ ಮಾಡಿದೀವಿ ಅಂದ್ರೆ ಯಾಕೆ ಅದು ಜನಗಳು ಏನಾರು ಅಂದ್ಕಲಿ, ನಮ್ಮ ಕೆಲ್ಸ ನಮ್ಗೆ ಅನ್ನ ಕೊಟ್ಟಿರೋ ಕೆಲ್ಸನ ದೇವ್ರ ಕೆಲ್ಸ ಅಂತ ಅನ್ಕೊಳ್ಳೋಣ ಅಂದ್ಬಿಟ್ಟು ನಾನ್ ಸುಮ್ನೆ ಆಗ್ಬಿಟ್ಟೆ. ಮೇಡಮ್, ಆ ಸುದ್ದಿ ವೈರಲ್ ಆದಾಗ ನಿಮ್ಮ ಮನೆಯವ್ರಿಗೆ ಗೊತ್ತಾದಾಗ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಗ ಏನಿದ್ರು ಇಮಿಡಿಯೇಟ್ ಆಗಿ 5 ನಿಮಿಷಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಆ ತರ ಗೊತ್ತಾದಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತು? ಮನೆಯವರು ಈ ತರ ಕೇಳಿದಾಗ ಏನಂತ ಆನ್ಸರ್ ಮಾಡಿದ್ರೆ? ಯಾಕಂತಂದ್ರೆ ನಿಮ್ಗೆ ಕೇಳ್ತಾರೆ, ಕಲಾವಿದರಾಗಿ ಬಣ್ಣ ಹಚ್ಕೊಂಡ್ ಮಾಡ್ತಿದ್ದಂತವ್ರು ಬಿಸಿಲಲ್ಲಿ ಆತರ ಕೆಲಸ ಮಾಡಬೇಕು ಅಂತಂದಾಗ, ಮತ್ತೆ ಆ ಒಂದು ಸಿಚುವೇಶನ್ ಅಂತಂದಾಗ ನಿಮ್ಮ ಮನೆಯವ್ರಿಗಾಗಿರ್ಬೋದು, ಆ ಸುದ್ದಿ ಗೊತ್ತಾದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ಅಂದ್ರೆ ಹೇಳಿ ಕೇಳಿ ಫಸ್ಟ್ ಅವರು ಕಲಾವಿದರಾಗಿರ್ತಾರೆ, ಅವಕಾಶಗಳು ಕೆಲವೊಂದ್ಸಲ ಸ್ಥಗಿತಗೊಳ್ಳುತ್ತೆ, ಕೆಲವೊಂದ್ಸಲ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವರು ಬೆಳೆದು ಬಂದಿದ್ದ ಹಾದಿ ನಾನು ನೋಡ್ಬೇಕಾದ್ರೆ, ಸ್ಟಾರ್ಟಿಂಗ್ಗೆ ಅಥವಾ ಏನೋ ಕೆಲಸ ಮಾಡ್ಕೊಂಡು ಅಥವಾ ಏನೋ ಮ್ಯಾನೇಜ್ಮೆಂಟ್ ಅಲ್ಲಿ ಆತರ ಇಲ್ಲ, ಅವರು ಒಂದು ಕಷ್ಟ ಪಟ್ಕೊಂಡೇ ಜೀವನದಲ್ಲಿ ಈ ಸ್ಥಾನಮಾನವನ್ನ ಅಂದ್ರೆ ಅಲಂಕರಿಸಿರ್ತಾರೆ. ಹೆಚ್ಚು ಕಡಿಮೆ ಗಿಚ್ಚಿಗಿರಿಯಲ್ಲಿ ಶೋ ಅದೆಲ್ಲ ಆದ್ಮೇಲೆ ಒಂದ್ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಒಂದು 9 ತಿಂಗಳು 10 ತಿಂಗಳ ಕಾಲ ಅವ್ರಿಗೆ ಏನು ಕೆಲ್ಸಗಳು ಇರಲ್ಲ ಸರ್. ಆ ಸಂದರ್ಭದಲ್ಲಿ ನಾವು ಸ್ವತಃ ನಾವು ಒಂದು ಊರಲ್ಲಿ ಇರ್ತೀವಿ, ನಮ್ಮ ಹಳ್ಳಿಲಿ. ಆವಾಗ ಕೆಲವೊಂದು ಕೆಲ್ಸಗಳು ಬಂದಾಗ, ಮಾಡಿರೋ ಕೆಲ್ಸ ತಾನೆ, ಮಾಡೋದ್ರಲ್ಲಿ ಮುಜುಗರ ಏನಿದೆ ಅನ್ನೋದ್ರಲ್ಲಿ ಆ ಕೆಲ್ಸನ ಮಾಡ್ಕೊಂಡು ಅದ್ರಲ್ಲಿ ಒಂದು ಖುಷಿ ಪಡ್ಕೊಂತಾರೆ. ಅದೊಂದ್ ಸ್ವಲ್ಪ ತುಂಬಾ ವೈರಲ್ ಆದಾಗ, ಮತ್ತೊಂದಾದಾಗ ನಮ್ಗಳ ಗಮನಕ್ಕೆ ಬಂದಾಗ ಅದನ್ನ ಸ್ವಲ್ಪ ಡ್ರಾಪ್ ಔಟ್ ಮಾಡ್ತಾರೆ ಅಷ್ಟೇನೆ. ಅದು ಬೇರೆ ತರ ಮೈಂಡ್ ಅಲ್ಲಿ ತಗೊಂಡು ನಿನ್ಸೋ ಜನಗಳು ನಿನ್ಸ್ತಾನೆ ಇರ್ತಾರೆ, ಪ್ರೀತಿಸೋ ಜನಗಳು ಪ್ರೀತಿಸ್ತಾನೆ ಇರ್ತಾರೆ. ನಿನ್ಸೋರ್ಗು ನಾವು ಖುಷಿ ಪಟ್ಕೊಳ್ಳೋಣ, ಪ್ರೀತಿಸೋರ್ಗು ಖುಷಿ ಪಟ್ಕೊಳ್ಳೋಣ ಅಷ್ಟೇ. ಅಲ್ಲ, ಈಗ ನೀವೇನೋ ಹೇಳ್ತೀರಾ, ಅಫ್ಕೋರ್ಸ್ ನೀವ್ ಅರ್ಥ ಮಾಡ್ಕೊಂಡಿದ್ರ, ಬಟ್ ಅದೇ ಒಂದು ಕೆಲ್ಸನೇ ಬೇಡ ಅಂತ ಅನ್ಸಿರುತ್ತೆ ಖಂಡಿತವಾಗ್ಲು. ಯಾಕಂತಂದ್ರೆ ಹಂಗ ಅನ್ಸೋದೇ ಇಲ್ಲ ಸರ್ ನಮ್ಗೆ. ಯಾಕೆಂದ್ರೆ ನಾನು ಮಜಾ ಬರ್ತಾ ಮಾಡೋಗ್ಲು ಬೀದಿ ನಾಟಕಕ್ಕೆ ಹೋಗಿದ್ದೇನೆ ಟೈಮ್ ಸಿಕ್ತಾಗ. ಯಾಕೆಂದ್ರೆ ನಾವು ಮುಂದೆ ದಾರಿ ನೋಡ್ಬಾರ್ದು, ಹಿಂದೆ ಹೆಂಗ್ ಬಂದು ಅನ್ನೋದು ತಿರುಗಿ ನೋಡ್ಬೇಕಾಗ್ತದೆ. ಅದಕ್ಕೆ ನಾವು ಮಾಡಿರೋ ಕೆಲಸ ಪ್ರತಿಯೊಂದು ನಾವು ಪ್ರಾಮಾಣಿಕವಾಗಿ ಮಾಡಿರೋದ್ರಿಂದ ಮುಂದೆ ಸಾಕ್ತಿವಿ. ಯಾವ ಕೆಲ್ಸನು ನಾವು ಆಸೆ ಅಂತ ಅನ್ಕೊಂಡ್ರೆ ಸತ್ತು ಬಹಳ ಸಮಸ್ಯೆ ಆಗ್ತದೆ. ನಾನ್ ಬೀದಿ ನಾಟಕ ಮಾಡಿದ್ದೀನಿ ನಂಜನಗೂಡು ಸೈಡ್ ಎಲ್ಲ ಹೋಗಿ ಮಜಾ ಬರ್ತಾ ಮಾಡುವಾಗ. ಈಗ ಟೈಮ್ ಸಿಕ್ತಾಗ, ಈಗ ನಾವು ರಂಗಾಯಣದ ಸ್ಟೂಡೆಂಟ್ ಆಗಿದ್ದಾಗ ನಾಟಕ ಮಾಡ್ತಾ ಇದ್ದೋ, ನಮ್ಗೆ ಅಲ್ಲಿ ಸುಮಾರು ಜನ ಇದ್ದಾಗ, ವಿಕ್ರಮ್ ಮತ್ತೆ ಗಿರೀಶ್ ಮಾಚಳ್ಳಿ, ದಿನೇಶ್ ಚಮ್ಮಳ್ಗಿ ಅವರೆಲ್ಲ ಇದ್ದಾಗ, ನಾವ್ ಇಲ್ಲಿ ರಿಯಾಲಿಟಿ ಶೋ ಮಾಡಿದ್ರು, ಕಾಮಿಡಿ ಇದ್ ಮಾಡಿದ್ರು, ಅಲ್ಲಿ ಒಂದ್ ನಾಟಕ ಮಾಡೋಣ ಕ್ಯಾಂಪಸ್ ಅಲ್ಲಿ ಮಾಡ್ಸಿ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿದ್ದೋ ಹಿಂಗೆಲ್ಲ ಮಾಡೋಣ ಅಂತ. ಅವಾಗ ಟೈಮ್ ಸಿಗ್ದಿರೋದ್ರಿಂದ ಮಾಡಿಲ್ಲ. ನಾವ್ ಮಾಡಿರೋ ಕೆಲಸಗಳು ನಮ್ಗೆ ಯಾವಾಗ್ಲೂ ತೃಪ್ತಿ ಐತಿ ಸರ್. ಅದ್ರ ಬಗ್ಗೆ ಯಾವತ್ತೂ ಬೇಸರವನ್ನ ಮಾಡ್ಕೊಳ್ಳೇಬಾರ್ದು.
ಈಗ ಒಂದಷ್ಟು ಜನ ಅನ್ಕೊಂತಾರೆ ಸರ್, ಯಾಕಂತಂದ್ರೆ ಒಂದ್ ಕಲಾವಿದರಾಗಿ ಒಂದು ಸ್ಟೇಜ್ ಬಂದ್ಮೇಲೆ ಮತ್ತೆ ಹಳೆದನ್ನ ಹೋದಾಗ ಜನ ಯಾವ ರೀತಿ ಅನ್ಕೊಂತಾರೋ, ಜನ ನೋಡುವಂತ ದೃಷ್ಟಿಕೋನ ಚೇಂಜ್ ಆಗುತ್ತೆ ಅನ್ನೋಂಥದ್ದು. ಅಂತವರಿಗೆ, ಅಂತ ಮೈಂಡ್ ಸೆಟ್ ಇರುವಂತವ್ರಿಗೆ ಏನು ಇಲ್ಲ ಕೆಲಸ ಮಾಡಿ ಸರ್, ಮಾಡೋ ಕೆಲ್ಸದ ಬಗ್ಗೆ ಯಾರು ಏನು ಅನ್ಕೋತಾರೆ ಅಂದ್ಬಿಟ್ಟು ನಮ್ ದೃಷ್ಟಿಕೋನ ಚೇಂಜ್ ಆಗ್ಬಾರ್ದು ಅಷ್ಟೇನೆ. ಯಾಕಂದ್ರೆ ನಾವ್ ಯಾವ್ದಾರ ಅಡ್ಡ ದಾರಿ ಹಿಡಿದ್ರೆ ಏನೋ ಕಳ್ತನ ಮಾಡಿದ್ರೆ ಅದೊಂಥರ ತಪ್ಪು, ನಮ್ಗೆ ಸಂಕೋಚ ಮುಜುಗರ ಬರ್ಬೇಕಿಲ್ಲ. ಕೆಲಸ ಮಾಡಕ್ಕೆ ಯಾರು ಏನಾರು ಅನ್ಕೊಳ್ಳಿ ಸರ್, ನಾವ್ ಕೆಲಸ ಮಾಡಕ್ಕೆ ಯಾಕೆ ಸಂಕೋಚ ಪಟ್ಕೋಬೇಕು ಇವತ್ತು? ಯಾಕಂದ್ರೆ ನಾನು ಒಬ್ಬ ಆಕ್ಟ್ರು, ನಾಳೆ ಕ್ಯಾಮ್ರಾ ಮೇಲೆ ನಾನು ಒಂದ್ ಸ್ವಲ್ಪ ಏನೋ ಕ್ಯಾಮ್ರಾದ್ದು ಕಲಿಬೇಕು ಅಂತ ಇರ್ತದೆ. ನಾನು ಹೋಗಿ ಕ್ಯಾಮ್ರಾ ಇಟ್ಕೊಂಡು ಏನೋ ನಾನು ಒಬ್ಬ ಛಾಯಾಗ್ರಾಹಕನ ಆಗ್ತೀನಿ ಅಂದ್ರೆ ಅದು ನನ್ನ ಆಸಕ್ತಿ, ನನ್ನ ಖುಷಿ. ಅದ್ ಬೇರೆಯವ್ರ ತಪ್ಪಾಗಿ ಯಾಕೆ ತಿಳ್ಕೊಬೇಕು? ಅಥವಾ ನಾನು ಇವಾಗ ಆಕ್ಟ್ ಮಾಡ್ತಾ ಇದ್ದೀನಿ, ಆಕ್ಟಿಂಗ್ ಮಾಡ್ತಾ ಮಾಡ್ತಾ ನಂದು ಯಾವ್ದೋ ಒಂದು ಚಿಕ್ಕದಾಗಿ ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಅವಾಗೇನೋ ಡೈರೆಕ್ಷನ್ ಮಾಡಕ್ಕೆ ಅಂತ ಹೋಗ್ತೀನಿ, ಅದನ್ನ ಯಾಕೆ ಜನ ತಪ್ಪಾಗಿ ತಿಳ್ಕೊಬೇಕು? ನಾನು ಹೇಳ್ತಾ ಇರೋದು, ಒಬ್ಬ ಮನ್ಸ ಆದ್ಮೇಲೆ ಎಲ್ಲಾದ್ರ ಮೇಲೂ ಆಸೆ ಬರುತ್ತೆ. ಡ್ಯಾನ್ಸ್ ಕಲಿಬೇಕು ಅಂತ ಇರ್ತದೆ, ಇನ್ನೊಂದೇನೋ ಒಬ್ಬ ಕರಾಟೆ ಕಲಿಬೇಕು ಅಂತ ಇರ್ತದೆ, ಡೈರೆಕ್ಷನ್ ಕಲಿಬೇಕು ಅಂತ ಇನ್ನೊಂದೇನೋ ಇರ್ತದೆ. ಏನು ಕೆಲಸ ಇಲ್ಲದೆ ಹೋದಾಗ ನಮ್ಗೆ ಏನು ಕೆಲಸನ ಇಲ್ಲ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಕೊರೋನಾ ಟೈಮ್ ಬಂತು, 1-3-4 ವರ್ಷ. ಆ ಟೈಮ್ಲಿ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಕಲಾವಿದರಿಗೆ ಏನ್ ಕೆಲಸ ಇರುತ್ತೆ? ಆ ಟೈಮ್ನಲ್ಲಿ ಏನಾದ್ರೂ ಒಂದು ಬದುಕಿಗೋಸ್ಕರ, ನಮ್ಮನ್ನ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಏನಾದ್ರೂ ಒಂದ್ ಅಂಗಡಿನಲ್ಲೋ, ಇನ್ನೊಂದು ತರಕಾರಿ ವ್ಯಾಪಾರನೋ, ಇನ್ನೊಂದು ಏನೋ ಮಾಡಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಅಥವಾ ಹಿಂದೆ ನಾವ್ ಏನ್ ಕೆಲಸ ಮಾಡ್ತಾ ಇದ್ದೋ ಆ ಕೆಲ್ಸನೇ ಮಾಡಿದ್ರು ಅಂತ ಟೈಮಲ್ಲಿ ಏನ್ ತಪ್ಪೈತೆ? ಏನು ತಪ್ಪಿಲ್ಲ ಸರ್. ಯಾರು ಅವ್ರವ್ರ ದೃಷ್ಟಿಕೋನದಲ್ಲಿ ಅದು ಸರಿ ಇರ್ತದೆ. ಇನ್ನು ಕಳ್ತನ, ಸುಲಿಗೆ ಅದು ಇದು ಮಾಡಿದ್ರೆ ಅದು ತಪ್ಪು ಸಮಾಜ ದೃಷ್ಟಿನಲ್ಲಿ. ಈ ತರ ಕೆಲಸ ಮಾಡಿದ್ರೆ ಅದೇನ್ ತಪ್ಪಲ್ಲ ಅನ್ನೋದೇ ನನ್ನ ವಾದ. ಈಗ ಇನ್ನೊಂದೇನಂತಂದ್ರೆ, ಕಲಾವಿದ್ರ ಬದುಕು ಯಾವಾಗ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ರೀಸೆಂಟ್ ಆಗಿ ಮನೆ ತಗೊಂಡ್ರಿ ಅಂತ ಒಂದು ಸುದ್ದಿ ಇದೆ, ಅದೇ ಮನೆನಾ ಇದು? ಬಾಡಿಗೆ ಮನೆ ಸರ್, ಮೇಲ್ಗಡೆ ಓನ್ ಬಾಡಿಗೆ ಕಟ್ಕೊಂಡು ಹೋಯ್ತಾ ಇದ್ದೀವಿ. ನಾನು ಅದ್ನೇ ಹೇಳ್ತಾ ಇದ್ದೀನಿ. ಈಗ ನಾನು ಇರಗಂಟ ಬಾಡಿಗೆ ಕಟ್ತೀನಿ, ಹಿಂಗ್ ನೋಡಿ ಬಿಗ್ ಬಾಸ್ ಹೋಗಿ 2 ತಿಂಗಳು ಬಾಡಿಗೆ ಕಟ್ಟಿರ್ನಿಲ್ಲ. ಬಾಡಿಗೆ ಎಲ್ಲ ಏನೋ ಅನ್ಕೊಬಿಡ್ತಾರೆ, ಬಂದ ತಕ್ಷಣ ಅವ್ರ ಮೊದ್ಲು ಬಾಡಿಗೆ 2 ತಿಂಗಳು ಬಾಡಿಗೆ ಕಟ್ತೆ. ಬಾಡಿಗೆ ಮನೆ ಸರ್, ಮನೆ ಕಟ್ಟಿದ್ದಾರೆ, ಗೃಹ ಪ್ರವೇಶ ಆಯ್ತು ಅಂತ ಅಲ್ಲಿ ಊರ್ನಲ್ಲಿ ಮನೆ, ಒಂದು ಚಿಕ್ಕ ಮನೆ ಇತ್ತು. ಆ ಚಿಕ್ಕ ಮನೆ ಇತ್ತು, ಎಲ್ಲ ಮುಡ್ಕೊಳ್ತಾರ. ಒಂದ್ ಮನೆ ಕಟ್ಬೇಕು ಅಂತ ಆಸೆ ಐತಿ. ನಾನು ನನ್ನ ತಮ್ಮ ಸೇರಿ ಒಂದು ಮನೆ ಕಟ್ತು. ಈಗ ನಮ್ ತಾಯಿ ಮನೇಲಿ ಇದ್ದಾರೆ, ನಾವು ಬೆಂಗಳೂರಲ್ಲಿ ಇದ್ದೀವಿ, ನನ್ನ ತಮ್ಮ ಮೈಸೂರಲ್ಲಿ ಇದ್ದಾನೆ. ಅದು ತಾಯಿಗೋಸ್ಕರ ಏನೋ ಮಾಡ್ಬೇಕು ಅಂತ ಅನ್ಕೊಂಡು ಒಂದ್ ಮನೆ ಕಟ್ತು. ಯಾಕಂದ್ರೆ ಅಲ್ಲಿ ಮಳೆ ಊದ್ಬಿಟ್ರೆ ಕೆಳಗಡೆ ಕದ ನೆಲದಿಂದ ಎಷ್ಟು ಹೈಟ್ ಇತ್ತು, ಕಪ್ಪೇನೋ ಅಥವಾ ಇನ್ನೊಂದು ಏನೋ ಒಳಗಡೆ ಹೋಗೋ ತರ ಎಲ್ಲ ಇತ್ತು, ಅಷ್ಟೆಲ್ಲ ಹಿಂಸೆ ಇತ್ತು. ನಮ್ ತಾಯಿ ಆತರ ಎಲ್ಲ ಮನೇಲಿ ಒಬ್ಬರೇ ಮಲಗ್ತಾರೆ ಅನ್ನೋ ಒಂದ್ ಭಯನೂ ಇತ್ತು. ಮೇಲೆಲ್ಲ ಮಳೆ ಬಂದ್ರೆ ಸೋರೋದು, ಈ ತರ ಎಲ್ಲ ಇತ್ತು. ಅದ್ರಿಂದ ಯಾವತ್ತಿದ್ರು ಮನೆ ಕಟ್ಲೇಬೇಕಾಗಿತ್ತು. ನಮ್ ತಾಯಿಗೋಸ್ಕರ ಊರ್ನಲ್ಲೇ ಕಟ್ತು ಅಷ್ಟೇ. ಆ ಮನೆನ ಇವರು ಬೆಂಗಳೂರಲ್ಲಿ ಅಂತ? ಬೆಂಗಳೂರಲ್ಲಿ ಇಲ್ಲ ಸರ್, ಊರ್ನಲ್ಲೇ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವ್ ತಾನೇ ಹೇಳ್ತಾ ಇದ್ರು ಮೇಡಮ್, ಬೇಗ ತುಂಬ್ತಾ ಇದ್ರು, ನಮಗೋಸ್ಕರ ನಾವೇನಾದ್ರೂ ಒಂದ್ ಇಟ್ಕೊಂಡಿರ್ಬೇಕು. ಮೇಡಮ್ ಅವರು ಹೇಳ್ತಾ ಇದ್ರು, ಮಕ್ಳಿಗೋಸ್ಕರ ಏನಾದ್ರೂ ಒಂದ್ ಇಟ್ಕೊಂಡಿರ್ಬೇಕು. ನಮ್ ತಂದೆ ಒಂದ್ ಮಾಡಿದ್ರು, ನಮ್ ತಾಯಿ ಏನಾದ್ರು ಮಾಡಿದ್ರು. ಸೊ ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ಸ್ ಅನ್ನುವಂಥದ್ದು ಏನಿದೆ ನಿಮ್ಮಲ್ಲಿ? ಇಲ್ಲಿ ತನಕನು ಏನು ಆತರದ್ ಏನು ಮಾಡಿಕೊಂಡಿಲ್ಲ ಸರ್. ಕಲಾವಿದ್ರು ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ತಿಂಗಳ ಪೂರ್ತಿ ಕೆಲಸ ಇರೋದಿಲ್ಲ. ಒಂದೊಂದ್ಸಲ ತಿಂಗಳಲ್ಲಿ 20 ದಿನನೂ ಕೆಲಸ ಸಿಕ್ಬಿಡುತ್ತೆ, ಒಂದೊಂದ್ಸಲ 10 ದಿನನೂ ಸಿಗುತ್ತೆ, ಒಂದೊಂದ್ಸಲ ಕೆಲಸನೇ ಇರೋದಿಲ್ಲ. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಅದು ಹಂಗಿರೋದ್ರಿಂದ ದುಡ್ಡು ಕೂಡಿಡೋ ಅಂತಿದ್ದು ಆ ತರದ್ದು. ಯಾಕಂದ್ರೆ ಅದು ಭಯನೂ ಐತೆ, ಪ್ರತಿಯೊಬ್ರು ಮಕ್ಳಿಗೋಸ್ಕರ, ಹೆಂಡತಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಒಂದ್ ಏನು ಇಡ್ಲೇಬೇಕು. ಬಟ್ ಆ ತರದ್ ಕೆಲಸ ಆಗಿಲ್ಲ. ನೋಡೋಣ ಮುಂದೊಂದಿನ ಆ ತರದ್ದು. ಯಾಕಂದ್ರೆ ಒಂದು ಎಚ್ಚರಿಕೆಯಲ್ಲಿ ಒಂದ್ ಸ್ವಲ್ಪ ಕೂಡಿಟ್ಟು ಜೀವನಕ್ಕೆ ಆಗೋ ಅಂತದ್ದು, ಮಕ್ಳಿಗಾಗೋ ಅಂತದ್ದು ನಾವು ಒಂದ್ ಸ್ವಲ್ಪ ಕೂಡಿಡೋ ಅಂತ ಒಂದ್ ಕೆಲಸ ಮಾಡ್ಬೇಕು. ಮೇಡಮ್, ನಿಮ್ ಮೈಂಡ್ ಅಲ್ಲಿ ಏನಾದ್ರು ಇದೆಯಾ? ಈಗ ತಾನೇ ಹೇಳ್ತಾ ಇದ್ರಿ ನೀವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀನಿ ಅಂತ. ಆಕ್ಚುಲಿ ನಾನು ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ ಸರ್. ಅಂದ್ರೆ ಅದು ಅಪ್ಪನ ಮನೇಲಿ ಇದ್ದಾಗಿಂದಾನು ಬಂದ್ಬಿಡಿದೆ. ಶಾಪಿಂಗ್ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಗೊತ್ತಲ್ಲ, ಬಟ್ಟೆ ತಗೋಬೇಕು, ಅದ್ ತಗೋಬೇಕು, ಇದ್ ತಗೋಬೇಕು ಅನ್ನೋದು ತುಂಬಾನೇ ಇತ್ತು. ಬಟ್ ಇವಾಗ ಒಂದ್ ಸಂಸಾರಕ್ಕೆ ಅಂತ ಆದ್ಮೇಲೆ, ಇವಾಗ ನನ್ನ ತಮ್ಮನ್ ಮಗು ಇದ್ದಾಳೆ ಜಶ್ವಿಕಾ ಅಂತ. ಅಂದ್ರೆ ನಾವ್ ಯಾವಾಗ್ಲೂ ಹೋದಾಗ ಅತ್ತೆ ಮಾವ ಅಂತ ಹಿಂಗೆ ಹೋಗ್ಬಾರ್ದು. ಅವಳಿಗೇನೋ ಒಂದ್ ಗಿಫ್ಟ್ ತಗೊಂಡ್ ಹೋಗ್ತಿವಿ, ಒಂದ್ ಡ್ರೆಸ್ ತಗೊಂಡ್ ಹೋಗ್ತಿವಿ, ಅಥವಾ ಬರ್ಡೇಗೆ ಏನೋ ಸೆಲೆಬ್ರೇಷನ್ ಮಾಡ್ತಿರ್ತೀವಿ. ನನ್ ಗಂಡ ನಾನ್ ಸುಮ್ಮನೆ ರೇಗಿಸ್ತಾ ಇರ್ತಾರೆ, ಇದು ಎಲ್ಲ ಆಯ್ತು, ಡ್ರೆಸ್ ಕೊಡಿಸ್ತೆ, ಕೇಕ್ ಕೊಡಿಸ್ತೆ, ಎಲ್ಲಾನು ಕೊಡಿಸ್ತೆ, ಯಾರ್ ದುಡ್ಡಲ್ಲಿ ಕೊಡಿಸ್ತೆ? ಮಾವ ನನ್ ದುಡ್ಡಲ್ಲಿ ಕೊಡಿಸ್ದೆ. ಅತ್ತೆದು ಅಂತ ಏನಿದೆ ಹೇಳು ಅಂತ ಹೇಳ್ತಾರೆ ಸರ್. ಆವಾಗ ನನ್ಗೆ ಅವರು ಜೋಕಾಗಿ ಹೇಳೋದನ್ನುವೆ ಅದು ನಮ್ಗೆ ಅದು ನಾಟೋ ತರ ಆಗುತ್ತೆ. ಅಂದ್ರೆ ನಾಳೆ ದಿನ ಇವಾಗ ಅದು ತಮ್ಮನ್ ಮಗು, ನಾಳೆ ದಿನ ನನ್ ಮಗು. ಅಪ್ಪ ಕೊಡ್ಸಿದ್ರು, ಅಪ್ಪ ಇದ್ ಮಾಡಿದ್ರು, ಅಪ್ಪ ಓದ್ಸಿದ್ರು ಅಂತ ಬರುತ್ತೆ. ಅಮ್ಮ ನಾನೇನ್ ಮಾಡ್ದೆ ಅನ್ನೋದೊಂದು ಪ್ರಶ್ನೆ ಕುತ್ಕೊಂಡಾಗ ಅಲ್ಲಿ ಉತ್ತರ ನಾನು ಕೊಡೋ ತರ ಆಗ್ಬೇಕಲ್ಲ ಅನ್ನೋದನ್ನ. ಸೊ ಫೈನಾನ್ಷಿಯಲ್ ಹೇಳ್ದಂಗೆ ಪ್ಲಾನಿಂಗ್ ಅನ್ನೋದು ಇರುತ್ತೆ. ಸೊ ನಾವು ದುಡ್ಡನ್ನ
ಅದಕ್ಕೊಂದು ಸಮ್ ವಿಂಗ್ಸ್ ಅನ್ನೋದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನ ನಾವು ಪ್ಲಾನಿಂಗ್ ಮಾಡಿ ಗಂಡ ಹೆಂಡ್ತಿರು ಮುಂದೆ ಜೀವನದಲ್ಲಿ ಆ ಸೈಡ್ ವಿಂಗ್ಸ್ ಮೀನ್ಸ್ ಯಾವ ಕಡೆಯಿಂದ ನಾವು ಅರ್ನಿಂಗ್ಸ್ ಮಾಡಿದ್ರೆ, ಸೊ ಎಲ್ಲದಕ್ಕೂ ಬೇಕಾದ ದುಡ್ಡು, ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ರೆ, ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಮುಂದೆ ನಾವು ಫ್ಲೋಯಿಂಗ್ ಅಲ್ಲಿ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡು ಮುಂದೆ ಪ್ಲಾನಿಂಗ್ ಅಲ್ಲಿ ಇದೀವಿ. ಸುಮಾರು ಸಲ ನಿಜ ನಾವ್ ಏನಾದಾಗ್ಲೂ ಒಂದ್ ಮಗು ಏನಾರು ತಗೊಂಡ್ ಹೋಗ್ತೀವಿ ಆಯ್ತಾ. ಇವ್ರ ತಮ್ಮನ ಮಗನ್ಗೆ ಮಗಳಿಗೆ ಜಸ್ವಿಗೆ ಅಂತ, ಜಸ್ವಿಗೆ ಕೊಡ್ಸೇ ಆಯ್ತು, ನಾನ್ ಕೊಡಿಸ್ತೆ ನೀನೇನ್ ಕೊಡಿಸ್ತೆ, ಈಗ ಆಯ್ತು ನನ್ ಖುಷಿ ನಾನು ಏನೋ ಮಾಡ್ತೀನಪ್ಪ, ಏನೋ ಒಂದು ಬಟ್ಟೆ ಕೊಡಿಸ್ತೀನಿ ಅಂತ 2 ಜೊತೆ ಕೊಡಿಸ್ಬೋದು, ನೀನೇನ್ ಕೊಡಿಸ್ತಾ ನಿನ್ ತಮ್ಮನ ಮಗಳಿಗೆ ಕೊಡಿಸ್ತಾರ. ಈಗ ನನ್ ದುಡ್ಡ ತೆಗ್ದಿ ಕೊಡ್ಬೋದು ಗಂಡ ಹೆಂಡ್ತಿರಾದ್ಮೇಲೆ ಒಂದೇ ಅಂತ, ಅದು ಓಕೆ, ಅದೆಲ್ಲಾ ಸಿದ್ಧಾಂತಗಳು ನನ್ಗೂ ಗೊತ್ತು. ಅದನ್ನ ಹೊರತುಪಡಿಸಿ ನಿನ್ನ ತಮ್ಮನ ಮಗಳಿಗೆ ಏನ್ ಕೊಡಿಸ್ತೆ ನೋಡಿ ಸರ್, ರಿಯಲಿ ಇಲ್ಲ ಮೇಡಮ್ ಅವ್ರು ಈಗ ನನ್ನ ನಂಬ್ಕೊಂಡೇನೆ, ಈಗ ನನ್ನ ನಂಬ್ಕೊಂಡೇನೆ ಈಗ ಇವ್ರ ತಮ್ಮನ ಮಗಳಿಗೆ ಕೊಡ್ಸೋದು ಆಯ್ತು, ನಾಳೆ ನನ್ನ ಹತ್ರ ಕಾಸಿಲ್ಲ, ದುಡ್ಡೇ ಇಲ್ಲ. ಕೆಲವೊಂದ್ಸಲ ಹಂಗೂ ಮಾಡಿದ್ರೆ ಏನ್ ಮಾಡಿದ್ರು ಹೋಗ್ಬೇಕು, ನೀನ ಹಣ್ಣು ತಗೋಬೇಕು ಕೊಡಿ, ಇಲ್ಲ ಅವಾಗ ಏನ್ ಮಾಡ್ತಿದ್ರಿ? ಏನು ಈಗ ನಾನೇ ಒಂದ್ಸಲ ಸರ್ ಏನೋ ಒಂದು ಬೇಕು ಡ್ರ್ಯಾಗನ್ ಫ್ರೂಟ್ ಏನೋ ತಗೋಬೇಕು, ಎಲ್ಲ ಗಗನಕ್ಕೆ ಆಗ್ಬಿಟ್ಟಿರ್ತಾರೆ ರೇಟ್. ಹೌದು, ಏನ್ 100 ರೂಪಾಯಿ 150 ರೂಪಾಯಿ, ಇಬ್ಬರು ಹಣ್ಣು ತಗೋತೀರಿ ಅಂದ್ರೆ ಹೆಚ್ಚು ಕಡಿಮೆ 600-700 ರೂಪಾಯಿ ಆಯ್ತದೆ. ನನ್ನ ಹತ್ರ ಕಾಸಿಲ್ಲ, ಈಗ ನನ್ನ ಹತ್ರ ಕಾಸಿಲ್ಲ, ಈಗ ನೀನೇನ್ ಕೊಡಿಸ್ತೀಯ ಹೇಳು ಅಂತ ಹೇಳ್ತೀನಿ. ಇದೆಲ್ಲ ತಮಾಷೆ ಅನ್ನೋ ತರ ಆದ್ರೂ ತಮಾಷೆ ಆದ್ರೂ ಇನ್ನೊಂದ್ ಸೀರಿಯಸ್ ನೋಟೆ ನನ್ ಮೇಲೆ ಡಿಪೆಂಡ್ ಆಗ್ಬೇಡ. ಬೈ ಚಾನ್ಸ್ ಈಗ ಪ್ರತಿ ಸಲ ಕೊಡಿಸ್ತಾ ಇರ್ತೀವಿ, ನಾನ್ ನಿಂತೋಗ್ಬಿಡ್ತು ಹಂಗಾರೆ ನಿನ್ ತಮ್ಮನ ಮಗಳಿಗೆ ನೀನ್ ಏನೋ ಮಾಡೋದೇ. ಅಂದ್ರೆ ಅವ್ರಿಗೂ ಆಸೆ ಇದೆ ಸರ್, ಹೆಂಡತಿ ಕೆಲ್ಸಕ್ ಹೋಗಿ ನನ್ನ ಹೆಂಡತಿ ನನ್ಗೆ ಏನಾದ್ರು ಮಾಡ್ಬೇಕು, ನನ್ಗೇನು ಮಾಡ್ಬೇಕಂತ ತಪ್ಪು ಸಂದೇಶ ಕೊಡಕ್ ಹೋಗ್ಬೇಡ. ಸರ್ ಇವಾಗ ಸ್ವತಃ ದುಡಿ ಮೇಲೆ ಹೆಂಡತಿ ಒಂದ್ ಶರ್ಟ್ ತಗೊಡ್ಬೋದು, ಒಂದ್ ವಾಚ್ ತಗೊಡ್ಬೋದು, ಅದು ಖುಷಿ ಇಲ್ವಾ ನಿಮ್ಗಾಗತ್ತೆ? ಖುಷಿ ಐತೆ, ಅದು ಓಕೆ. ಬಟ್ ಶರ್ಟು ಪ್ಯಾಂಟು ಬನೀನು ಇದೆಲ್ಲ ಒಟ್ನಲ್ಲಿ ಸೀರಿಯಸ್ ನೋಟ್ ಏನು ಅಂದ್ರೆ, ನೀ ಯಾವತ್ತುವೆ ನೀನು ಸದ್ಯಕ್ಕೆ ಒಂದ್ ಹಾರ್ಟ್ ಒಂದು ಕೊಟ್ಟಿದ್ದೀವಿ ತಗೊಳ್ಳಿ, ಇದ್ಕೊಂಡ್ ಚೆನ್ನಾಗ್ ಬರ್ತೀವಿ. ಕೊಟ್ರು ಬಟ್ ತಗೊಳಕ್ ದುಡ್ಡು ಕೊಟ್ಟಿರೋದು ನಾನು, ನಿಂದೇನು ಅಂತ ಕೇಳ್ತಾರ. ಸರ್ ಸರ್ವಸ್ವನೇ ನಾವ್ ಆಗಿರ್ತೀವಲ್ವ ಸರ್, ಗಂಡ ದುಡಿಲಿ ಹಿಂದೆ ಒಂದು ಬೆನ್ನೆಲ್ಬಾಗಿರ್ತೀನಿ, ಬಟ್ ಎಲ್ಲಾನು ನಮ್ಗೆ ಕೊಡಂಗ್ ಮಾಡು ಅದ್ ಹೇಳ್ತಾರ. ಅದ್ ಕರೆಕ್ಟ್. ಯಾಕೆ ಹೆಂಡತಿ ಬಂದಾದ್ಮೇಲೆ ನಾನು 2 ಗಂಟೆ ಅದ್ ಮಾಡ್ಲೇಬೇಕು, ಮಾಡೇ ಮಾಡ್ತೈತಿ. ನಾನ್ ಇಲ್ದಿರ ಅಂತ ಕಾಲದಲ್ಲಿ ನಾನು ಹೇಳ್ತಾರೆ ಸೀರಿಯಸ್ ನೋಡ್, ಅದಕ್ಕೋಸ್ಕರನಾದ್ರೂ ನಾವು ನಮ್ಗೋಸ್ಕರ ದುಡಿಬೇಕು. ಆಮೇಲೆ ನಮ್ ಸತೀಶ್ ಕ್ಯಾತ್ಗೆಟ ಅಂತ ಇದ್ದಾರೆ ಸರ್, ನಮ್ಮ ಆತ್ಮೀಯ ಸ್ನೇಹಿತರು. ಏನಂದ್ರೆ ನಾನ್ ಸುಮ್ನೆ ನಗ್ತಾ ಹೇಳ್ತಾ ಇರ್ಬೋದು, ಅವ್ರು ಹೆಚ್ಚು ಕಡೆ 3 ಶೋರ್ ಅವ್ರ ಜೊತೆ ನನ್ನನ್ನು ಹುಡುಕಿ ಸರ್, ಅವ್ರಿಗೆ ವಯಸ್ಸು ನಂಬರ್ ಅಷ್ಟೇನೆ ಸರ್, ವಯಸ್ಸು ಯಾವ್ದು ಜೀವನಕ್ಕೆ ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ತುಂಬಾ ಹೆಲ್ಪಿಂಗ್ ನೇಚರ್ ಐತೆ. ಆಮೇಲೆ 3 ಟಿವಿ ಶೋರೂಮ್ ಐತೆ. ಆಮೇಲೆ ಅವರು ಒಬ್ಬ ಹೆಚ್ಚು ಕಡಿಮೆ ಒಂದ್ 20-25 ಸಿನಿಮಾಕ್ಕೆ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ತುಂಬಾ ಚೆನ್ನಾಗಿದ್ದಾರೆ ಸರ್. ಅವ್ರನ್ನ ಮದುವೆ ಆಗಂತ ಹುಡುಗಿ ತುಂಬಾ ಜೀವನ ತುಂಬಾ ಚೆನ್ನಾಗಿರ್ತಾರೆ, ಪುಣ್ಯ ಮಾಡಿರ್ತಾರೆ. ಆದ್ರೆ ಅದೇನು ಎಣ್ಣೆ ಸಿಗ್ತಲ್ಲ, ಯಾಕೆ ಗೌರ್ಮೆಂಟ್ ಕೆಲಸ ಬೇಕು, ಆಮೇಲೆ ಸ್ವಂತ ಮನೆ ಬೇಕು, ಹಂಗಾರೆ ಏನ್ ಎಲ್ಲ ಹಂಗಂಗೆ ಹೋದ್ರೆ ಸರ್. ಹಂಗೆ ಅಂದ್ರೆ ಆ ಹುಡ್ಗ ಒಳ್ಳೆನಾ, ಚೆನ್ನಾಗ್ ನೋಡ್ಕತಾನ ಅನ್ನೋದು ಯಾವ್ದು ನೋಡೋದೇ. ಬಂದ್ರೆ ಗೌರ್ಮೆಂಟ್ ಕೆಲಸನೇ ನೋಡ್ಕೊಂಡ್ ಮದ್ವೆ ಆಗ್ತಾರೆ, ಮನೆ ನೋಡ್ಕೊಂಡೇ ಮದ್ವೆ ಆಗ್ತಾರೆ ಅಂದ್ರೆ ಹೆಂಗೆ ಸರ್? ನಿಜವಾಗ್ಲು ನನ್ಗೇನಾರ ಒಬ್ರು ತಂಗಿ ಏನಾರ ಇದ್ರೆ ಸತೀಶಣ್ಣವ್ರು ಕೊಟ್ಟು ಮದುವೆ ಮಾಡ್ಬಿಡ್ರಿ. ಆಮೇಲೆ ಎಷ್ಟೋ ಸಲ ನಾನು ಅವ್ರೇ ಅಂತ ನಾನು ಅವ್ರ ಜಮ್ಮದ ಬಗ್ಗೆ ಹೇಳ್ಕತಾ ಇಲ್ಲ ಸರ್, ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಸರ್. ನಾನು ಎಷ್ಟೋ ಸಲ ಹೆಲ್ಪೇ ಕೇಳಿಲ್ಲ, ಕಷ್ಟಕ್ಕೆಲ್ಲ ಸಹಾಯ ಮಾಡಿ ಅಂತ ಕೇಳಿಲ್ಲ. ಬಟ್ ಒಳ್ಳೆ ಸ್ನೇಹಿತರಾಗಿ ಸರ್, ನಾನು ಏನು ಕೇಳ್ದೆ ನನ್ನ ಕಷ್ಟಕ್ಕೆ 100% ಭಾಗಿಯಾಗಿದ್ದಾರೆ ಸರ್. ಅಂದ್ರೆ ತುಂಬಾ ಸ್ನೇಹ. ನಾನು ಎಲ್ಲಿ ಕೇಳ್ಬಿಟ್ರೆ ಸ್ನೇಹದಲ್ಲಿ ಅದನ್ನ ನಾನು ಎಲ್ಲಿ ಮಿಸ್ಯೂಸ್ ಮಾಡ್ಕೊತೀನೋ ಅಂತ ನಾನು ಅನ್ಕೊಂಡಿದ್ದೀನಿ. ಅದ ಸತೀಶ್ ಅಣ್ಣವ್ರು ಬೇಜಾರ್ ಮಾಡ್ಕೊಬಿಟ್ರೆ ನಮ್ ಗೆಳೆತನಾಗೆ ಇರ್ಲಿ ಅಂತ ಎಷ್ಟೋ ಸಲ ಅನ್ಸಿದ್ದೀನಿ. ಬಟ್ ನಾನ್ ಏನು ಕೇಳ್ದೆ ಏನು ಮಾಡ್ದೆ ಅವರೇ ಇನ್ವಾಲ್ವ್ ತೋರಿ ನನಗೆ ಎಂತ ದೊಡ್ಡ ಸಮಸ್ಯೆಗಳಲ್ಲಿ ಅವ್ರಿಲ್ಲ ಅಂದ್ರೆ ನಾನು ತುಂಬಾ ದಾರಿ ತಪ್ಪಿಡುವೆ. ಅಂತ ದೊಡ್ಡ ಸಮಸ್ಯೆನಲ್ಲಿ ನನ್ನ ಸಮಸ್ಯೆನ ಬಗೆಹರಿಸೋರು ಸರ್. ನಿಜವಾಗ್ಲೂ ನನ್ಗೆ ಸ್ನೇಹಿತರು ಅಂತಾನೆ ಜಾಸ್ತಿ ಇಲ್ಲ, ನಾನು ಯಾರು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಒಬ್ರು ಒಳ್ಳೆ ಫ್ರೆಂಡ್ ಅಂದ್ರೆ ಸತೀಶ್ ಕ್ಯಾತ್ಗೆಟ. ಆಮೇಲೆ ನನ್ನ ರಂಗಾಯಣದಿಂದ ಇಲ್ಲಿಗೆ ಒಂದು ಕಲರ್ಸ್ ಮಜಾ ಬರ್ತಾ ಒಂದ್ ಐತೆ ಅಂತ ಕರ್ಕ ಬಂದಿ ಏನಿಲ್ಲ ಗಂಟ ಮಾಡ್ಸೋದ್ರ ಇನ್ನೊಬ್ಬ ಗೆಳೆಯ ಒಬ್ಬ ರವಿ ಅಂತ ಇಬ್ರು ಒಳ್ಳೆ ಸ್ನೇಹಿತರು ಸರ್. ತುಂಬಾ ಖುಷಿ ಆಯ್ತದೆ. ಫ್ರೆಂಡ್ಸ್ ಫಾರ್ ಲೈಫ್. ಆಮೇಲೆ ಇನ್ನೊಂದ್ ಏನ್ ಹೇಳೋದು ಅಂದ್ರೆ, ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸತೀಶ್ ಕ್ಯಾತ್ಗೆಟ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ, ದಯಮಾಡಿ ಅವರ ಒಂದು ಒಳ್ಳೆ ಮನಸ್ಸನ್ನ ನೋಡಿ
ದಯಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ದಂಪತಿಗಳ ಸಮೇತ ಕೇಳ್ಕೊಂತ ದಂಪತಿ ಇದ್ದೀವಿ. ಸಮೇತವಾಗಿ ಕೇಳ್ಕೊಂತೀನಿ, ಅವ್ರಿಗೆ ಒಂದು ಒಳ್ಳೆ ಹುಡುಗಿ ಬೇಗ ಸಿಗ್ಲಿ, ಇದೇ ವರ್ಷ ಮದ್ವೆ ಆಗ್ಲಿ, ಎಲ್ರಿಗೂ ಊಟ ಆಗ್ಲಿ ಅಂತ ಹೇಳ್ತೀನಿ. ಸತೀಶ್ ಅಣ್ಣ ತುಂಬಾ ಒಳ್ಳೆಯವರು, ಇದ್ರಲ್ಲಂತೂ ನಾವು ಗ್ಯಾರಂಟಿ ಕೊಡ್ತೀನಿ. ಹೇಳಿ ಸರ್. ಈಗ ಇಷ್ಟೊತ್ತು ಗಂಟೆ ಹೇಳ್ತಾ ಇದ್ನಲ್ಲ ಸರ್, ನಮ್ಮ ಆತ್ಮೀಯ ಸ್ನೇಹಿತರು ಹ್ಮ್. ತುಂಬಾ ದೊಡ್ಡ ದೊಡ್ಡ ಒಂದು ಆಪತ್ತು ಕಾಲದಲ್ಲಿ ನನ್ನ ಸಹಾಯನ ಮಾಡಿ ನನಗೆ ಇದ್ ಮಾಡಿದಾರು ಸತೀಶ್ ಅಣ್ಣ ಅವರು. ಇವ್ರಿಗೆ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ನಾವು ತುಂಬಾ ವರ್ಷದಿಂದ ಕಾಯ್ತಾ ಇದೀವಿ ಸರ್. ಸುಮಾರು ಕಡೆ ಹೆಣ್ಣು ನೋಡ್ದು, ಅವರೆಲ್ಲ ಸರ್ಕಾರಿ ಕೆಲ್ಸನೇ ಬೇಕು, ಹಿಂಗೆ ಸ್ವಂತ ಮನೆ ಬೇಕು ಅಂತವ್ರೆ. ನಿಜವಾಗ್ಲೂ ಇವರು 3 ಟಿವಿ ಶೋರೂಮ್ ಇಟ್ಟಿದ್ದಾರೆ. ಮೈಸೂರಲ್ಲಿ ಒಂದು, KM ದೊಡ್ಡಿಲೊಂದು, ಇನ್ನೊಂದು ಮಳವಳ್ಳಿಯಿಂದ ಯಾವ್ದು ಸರ್ ಅದು, ಬೆಂಗಳೂರಲ್ಲಿ ಒಂದು. ಈ ತರ ಎಲ್ಲ 3 ಟಿವಿ ಶೋರೂಮ್ ಇದೆ. ಮತ್ತೆ ಸಿನಿಮಾದಲ್ಲಿ ಮೇನ್ ಅಸೋಸಿಯೇಟ್ ಡೈರೆಕ್ಟರ್, ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಮದ್ವೆ ಆಗ್ಬೇಕು ಅಂತ ಇರೋರು, ತುಂಬಾ ಆಸೆ ಇರೋರು, ಈ ಕೆಳಕಂಡಂತ ಫೋನ್ ನಂಬರ್ಗೆ ಫೋನ್ ಮಾಡಿ. ಹೇಳ ಸರ್ ಫೋನ್ ನಂಬರ್. ಈ ಕೆಳಗೆ ಕಾಣುವಂತ ಫೋನ್ ನಂಬರ್ಗೆ ಫೋನ್ ಮಾಡಿ ದಯಮಾಡಿ ಒಂದು ಒಳ್ಳೆ ಸಂಬಂಧ ಸಿಗ್ಬೇಕು ಅಂತ ನನ್ನ ಒಂದು ಈ ಚಾನೆಲ್ ಇಂದ ಒಂದು ಕಳಕಳಿಯ ಮನವಿ. ಓಕೆ, ಈಗ ಅವರು ಫ್ರೆಂಡ್ಸ್ ಅನ್ನುವಂಥದ್ದು ಕೊಟ್ಟು ತಗೊಳ್ಳುವಂತದ್ದು ವಿಚಾರ ಬರೋದೇ ಇಲ್ಲ. ಯಾಕಂತಂದ್ರೆ ನಾವು ಫ್ರೆಂಡ್ಶಿಪ್ ಅನ್ನುವಂಥದ್ದೇ ಹಂಗೇನೆ. ಅಂದ್ರೆ ಇವಾಗ ಗಂಡ ಹೆಂಡತಿ ವಿಚಾರದಲ್ಲಿ ಹೆಂಗಾಗುತ್ತೋ ಅದೇ ರೀತಿನೇ ಒಂದು ಫ್ರೆಂಡ್ಶಿಪ್ ಅನ್ನೋದಂಥದ್ದು ಕೂಡ ಅದೇ ರೀತಿನೇ. ಸೊ ಆ ಒಂದು ವಿಚಾರ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ, ಅಷ್ಟೊಂದು ನಿಷ್ಕಲ್ಮಶವಾದಂತಹ ಪ್ರೀತಿಗೆ ನೀವೇನ್ ಹೇಳ್ತೀರಾ ಅಂತ? ಹೇಳಿ ಹೇಳಿ ಹಿಡ್ಕತೀನಿ ಪುನಃ ನನಗೆ ಸರ್. ಅದಂದ್ರೆ ನಾವ್ ಹೇಳುವಷ್ಟು ಇದೇನಲ್ಲ ಅದು, ಬಟ್ ಅಷ್ಟು ದೊಡ್ಡದಿದೆ ಸ್ನೇಹ. ಬಟ್ ಅವ್ರು ನನ್ ಬಿಟ್ಕೊಡಲ್ಲ, ನಾ ಅವ್ರು ಬಿಟ್ಕೊಡಲ್ಲ. ತುಂಬಾ ಚೆನ್ನಾಗಿದ್ದೀವಿ. ಬಟ್ ಈಗ ಹೆಚ್ಚು ಕಡಿಮೆ ಇವ್ರು ಬಿಗ್ ಬಾಸ್ ಹೋದತ್ತಾವಿಂದ ಈಗ ಒಂದು 40 days ಆಯ್ತು. ಫಸ್ಟ್ ಟೈಮ್ ನಾವು ಸ್ನೇಹಿತರಾದ್ಮೇಲೆ ಅಷ್ಟು ದಿನ ಗ್ಯಾಪ್ ಕೊಟ್ಟಿರೋದು ಫಸ್ಟ್ ಟೈಮ್. ಇಲ್ಲ ಅಂದ್ರೆ ಅವ್ರು ಶೂಟಿಂಗ್ ಇದ್ರೆ ಫ್ರೀ ಆ ಟೈಮಲ್ಲಿ ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ. ಅಟ್ಲೀಸ್ಟ್ ನಾರ್ಮಲ್ ಕಾಲ್ ಅಂದ್ರೆ ನಾನು ಕೆಲವೊಂದು ಟೈಮಲ್ಲಿ ನಾನು ಶೋರೂಮ್ ಅಲ್ಲಿ ಬಿಸಿ ಇದ್ದ, ನಾನು ಕೆಲವೊಂದು ಟೈಮಲ್ಲಿ ತೆಗಿಯಲ್ಲ ಫೋನ್. ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಅಂಡರ್ಸ್ಟುಡ್ ಅವ್ರಿಗೆ. ಅವ್ರು ವಿಡಿಯೋ ಕಾಲ್ ಮಾಡ್ತಾರ ಅವ್ರು ಫ್ರೀ ಆ ಟೈಮಲ್ಲಿ. ಇಲ್ಲಿದ್ದೀನ ಇಲ್ಲಿದ್ದೀನ ಶೂಟಿಂಗ್ ಎಲ್ಲ ತೋರಿಸ್ತಾರೆ, ಮಾತಾಡ್ತೀವಿ. ಎಷ್ಟು ಬಾಂಧವ್ಯ. ಫಸ್ಟ್ ಟೈಮ್ 40-45 ದಿನ ಗ್ಯಾಪ್ ಆಗಿದ್ದು. ಈಗಲೇ ಮತ್ತೆ ನೆನೆಯಿಂದ ಸಿಕ್ಕಿ ಮಾತಾಡ್ತಾ ಇರೋದು ಇಬ್ರು. ಎಷ್ಟು ಖುಷಿ ಆಯ್ತು ಫ್ರೆಂಡ್ ಬಿಗ್ ಬಾಸ್ ಹೋಗಿದ್ದಾರೆ ಅಂತಂದಾಗ. ಇದು ರಾಜ್ಯದಲ್ಲಿ ಯಾರು ಖುಷಿ ಬಿಟ್ರ ಗೊತ್ತಿಲ್ಲ. ಅವ್ರ ಶ್ರೀಮತಿಯಾಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ದೀನಿ. ಪಾಪ ಅವರು ಮಾಡಿದಾರ ಇಲ್ಲ ಅಂತಲ್ಲ. ನನ್ಗೆ ಅವ್ರ ಖುಷಿ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ನನ್ 3 ವರ್ಷದಿಂದ ನನ್ ಕನ್ಸಿತ್ತು. ಅವ್ರಂಗೆ ಇಷ್ಟಪಡ್ತಿದ್ರು. ಸೊ ನನ್ಗೂ ಅದೇ ತರ ಇತ್ತು, ನನ್ ಗೆಳೆ ಹೋಗ್ಬೇಕು, ಎಲ್ಲರ ತರ ಅವ್ರು ಕಾಣಿಸ್ಕೋಬೇಕು ಅಂತ. ಈಗ ಅವ್ರು ವೈಯಕ್ತಿಕವಾದ ಡಿಸಿಷನ್ ಇಂದ ಆಚೆ ಬಂದಿದ್ದಾರೆ. ಐ ಅಕ್ಸೆಪ್ಟೆಡ್. ಯಾಕಂದ್ರೆ ಅವ್ರದ್ದು ಏನಿರ್ತದೆ ಅವ್ರು ಮಾಡ್ಕೊಂಡಿದ್ದಾರೆ. ನಿಮ್ಗಾದ್ರೂ ಹೇಳಿದ್ರ ಏನು ಅಂತ? ಇದೆ ಬಟ್ ಹೇಳಿ ಸರ್. ಏನು ಇಲ್ಲ ಇಲ್ಲ ಇಲ್ಲ, ನಾನು ಇದೆ ಅಂತಲ್ಲ. ಯಾವ್ದೇ ವಿಷಯ ಆದ್ರೂ ಕೂಡ ನನ್ನ ಅವ್ರಲ್ಲಿ ಏನೇ ಚರ್ಚೆ ಆದ್ರೂ ಕೂಡ 3ನೇ ವ್ಯಕ್ತಿ ನನ್ನಿಂದ ಹೋಗಲ್ಲ. ನನ್ನ ವಿಷಯನೂ ಅಷ್ಟು ಅವರಿಂದ 3ನೇ ವ್ಯಕ್ತಿಗೆ ರೀಚ್ ಆಗ. ಎಷ್ಟು ವರ್ಷಗಳ ಫ್ರೆಂಡ್ಶಿಪ್ ನಿಮ್ಮಿಬ್ಬರದ್ದು? ಈಗ ಆಯ್ತು ಸರ್, ಹೆಚ್ಚು ಕಡಿಮೆ ಒಂದು 5 ವರ್ಷ. 5 ವರ್ಷ ರೀಚ್ ಆಗಬೇಕು. ಹೆಂಗ ಅನಿಸ್ತಿದೆ ಇಂತ ಒಂದು ಫ್ರೆಂಡ್ಸ್ ನಿಮ್ಗೆ ಸಿಕ್ಕಿರೋದು? ನಿಮ್ಗೆ ನಿಮ್ಮ ಸಿಕ್ಕಿದಾರೆ ಸರ್, ಅಂತ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಇಲ್ಲ ಸರ್, ನನಗೂ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಸರ್. ಒಂದು ಅದು ಆಕ್ಚುಲಿ ಇವ್ರದ್ದು ನಂದು ಭೇಟಿ ಸರ್. ಹೇಳ ಹೇಳಿ. ಇವರು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೆ ಅಲ್ಲಿ ಹೊಸಪೇಟೆ ಹತ್ರ. ಅದಕ್ಕೆ ನಾನು ಕೋ ಡೈರೆಕ್ಟರ್ ಆಗಿದ್ದೆ. ಇವರು ಕಾಮಿಡಿ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗಿದ್ರು. ಅವ್ರ ಡೈರೆಕ್ಟರ್ ಬಂದು ತಿಪ್ಪೇಶ್ ಅಂತ. ಅವರು ಹೇಳ್ತಾ ಇದ್ರು ಹಿಂಗ ಪ್ರಭು ಇವ್ರು ಬರ್ತಾರೆ ಚಂದ್ರಪ್ರಭು ಅವರು ಅಂತ. ಇನ್ನೂ ನನಗೆ ಪರಿಚಯ ಇಲ್ಲ. ನಾನು 25 days ಆ ಸಿನಿಮಾದಲ್ಲಿ ವರ್ಕ್ ಮಾಡಿದೆ, ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿದೆ. ಆಮೇಲೆ ಕಾರಣಾಂತರದಿಂದ ಪ್ರೊಡ್ಯೂಸರ್ ಏನು ಲೇಟ್ ಆದದ್ದು, ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅಂದ್ಮೇಲೆ ಬಂದ್ಬಿಟ್ಟೆ ನಾನು ಬೆಂಗಳೂರಿಗೆ. ಬಂದ್ಬಿಟ್ಟು ಒಂದ್ ದಿವಸ ಏನ್ ಮಾಡಿದೆ, ನಾನು ಎಲ್ಲ ಮಾರ್ಕೆಟಿಂಗ್ ಅಲ್ಲಿ ಹೋಗ್ಬೇಕೈತಿ. ಯೂನಿವರ್ಸಿಟಿ ಒಳಗಡೆ 2 wheeler ಅಲ್ಲಿ ಹೋಗ್ತಾ ಇದ್ದೆ. ಇವ್ರು ಒಂದು ಬಲೋನ ಕಾರ್, ವೈಟ್ ಕಾರ್ ಅಲ್ಲಿ ಪಾಸ್ ಆದ್ರು. ನಾನು ವಾಶ್ರೂಮ್ ರಿಸರ್ಚ್ ಹೋಗಿ ಬಂದು ಬೈಕ್ ಹತ್ರ ಬಂದು ನಿಧಾನಕ್ಕೆ ಸ್ಲೋ ಆಗಿ ಹೋಗ್ತಿದ್ರು. ಮಾತಾಡ್ಸ್ಬಿಡ್ಲಾ ಹೇಳ್ಬಿಡ್ಲಾ ಅಂತ ನಂದು ಒಂದು ಅಭಿಪ್ರಾಯ. ಇವ್ರು ಕಾರಲ್ಲಿ ಹೋಯ್ತಿದ್ರು, ನಾನು ಬೈಕಲ್ಲಿ ಇದ್ನಲ್ಲ, ಆಗ್ತಾನೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡಿದೆ. ಮಾತಾಡ್ಸಕ್ ಆಗ್ಲಿಲ್ಲ. ಈ RR ಗೇಟ್ ಸಿಗ್ನಲ್ ಅಲ್ಲಿ ನಾನು ಹೋಗಿ ನಿಂತ್ಕೊಂಡೆ. ಇವ್ರು ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊಟ್ಟು ಕಾರು, ನನ್ ಬಲಗಡೆಗೆ. ನಾನು ಇನ್ ತಿರ್ಗತ್ಗೆ ಕಂಡ್ರು ನನ್ಗೆ. ನಾನೇನ್ ಮಾಡಿದೆ, ಸುಮ್ಮನೆ ಕುಡ್ತಾ ಗ್ಲಾಸ್ನ. ಇವ್ರೇನ್ ತಿಳ್ಕೊಂಡ್ರು, ಯಾರು ಫ್ಯಾನ್ಸ್ ಇರ್ಬೇಕು ಅಂದ್ಬಿಟ್ಟು ಅರ್ಧ ಗ್ಲಾಸ್ ಇಳಿಸ್ಬಿಟ್ಟು ಅಂದ್ರು. ಇಷ್ಟೇ ಅಂದದ್ದು. ಸಾರ್ ಅಂತ ಮುಂದುವರಿವಾಗ ಹಿಂಗ್ ಹೋದೆ ಅಂದ್ರು. ಆಯ್ತು ಒಟ್ಬಿಡ. ನಾನೇನ್ ಮಾಡಿದೆ, ಆಮೇಲೆ ನಾನು ಸಿಗ್ನಲ್ ಮಾಡ್ದೆ, ಫೋನ್ ಮಾಡ್ತೀನಿ ಬಿಡಿ ಅನ್ಕೊ ಹೊರಟಾಗ್ಬಿಟ್ಟೆ. ಅದಾದ 3 daysಗೆ ನಮ್ದು ಒಂದು ಟಿವಿ ಶೋರೂಮ್ ಇತ್ತು, ನಾವು ಮಾಡ್ತಿದ್ವಿ. ಅಲ್ಲಿಗೆ ಇವರು ಗೋಪಿ ಹಣ್ಣು ಕರ್ಕೊಂಡು ಹೋಗಿ ಬಂದ್ರು. ಗೋಪಿ ಅವ್ರನ್ನ ಕರ್ಕೊಂಡು ಹೋಗಿ ಬಂದ್ರು. ಬಂದು ನಾನೇನ್ ಮಾಡಿದೆ, 6 ಕಾಲಾಗಿತ್ತು. ಆಫೀಸಲ್ಲಿಂದ ಕೆಳಗಡೆ ಇಳದೆ ಟೀ ಕುಡಿಯುವಂಕ ಹೋಗೋಷ್ಟ್ರಲ್ಲಿ ಇವರು ಚಾನಲ್ ವೆಹಿಕಲ್ ಅಲ್ಲಿ ಕೂತಿದ್ರು. ನೋಡ್ದೆ, ತಡಿ ಇವತ್ತಾರ ಮಾತಾಡ್ಸ್ಕೊಂಡ್ ಹೋದೆ. ಅವತ್ತೇನ್ ಎಕ್ಸ್ಪ್ರೆಷನ್ ಮಾಡಿದ್ರು, ಅಲ್ಲಿ ಹೋಗಿ ಮಾಮೂಲಿ ಯಥಾ ಪ್ರಕಾರ ಫೋನ್ ಹಿಡ್ಕೊಂಡು ಮಾತಾಡ್ತಾ ಕೂತಿದ್ರು. ಹಿಂಗಂದೆ, ಇದೇನ್ ಬರೀ ಇಷ್ಟಲ್ಲಿ ಐತದಲ್ಲ. ಪುನಃ ಒಂದ್ಸಲ ಕೊಡುತ್ತೆ ಇಳಿಸಿದ್ರು. ಸರ್ ಹಿಂಗೆ ನಾವು ಸತೀಶ್ ಕ್ಯಾತ್ಕಟ್ಟ ಅಂತ
ಹಿಂಗೆ ಕೋ ಡೈರೆಕ್ಟರ್ ಸರ್ ಈ ಸಿನಿಮಾಗೆ ಅಂದೆ. ಟಕ್ಕನ್ ಗ್ಲಾಸ್ ತಗೊಂಡು ತಿಳ್ಬಿಟ್ರಿ ಕೆಳಕ್ಕೆ. ಸರ್ ನಮಸ್ಕಾರ ಸರ್ ಅಂತ ಆಗ ಪರಿಚಯ ಆಯ್ತು. ಆಮೇಲೆ ಇಲ್ಲೇನ್ ಮಾಡ್ತಿದ್ರಿ ಹಂಗೆ ನಮ್ದು ಶೋರೂಮ್ ಇದೆ ಅಂತಂದೆ. ಅವಾಗ ಬಂದು ಶೋರೂಮ್ ಒಳಗ್ ಬಂದು ಅವತ್ತು ನಂಬರ್ ಮತ್ತೆ ಎಕ್ಸ್ಚೇಂಜ್ ಆಗಿ ಅವತ್ತಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ತನಕ ನಿಂತಿದೆ. ಈಗ ನಿಮ್ ಮದುವೆಗೆ ಹುಡುಗಿ ನೋಡೋ ತನಕ ಬಂದಿದೆ. ಬಂದಿದೆ ನೋಡ್ತಾ ಇದ್ರ ಪಾಪ ಎಫರ್ಟ್ ಆಗ್ತಾ ಇದ್ರೆ ನೋಡುವ ತಾಯಿ ಅದು ಎಲ್ಲಿ ಎಂತ ಹುಡುಗಿ ಬೇಕು ಸರ್ ನಿಮ್ಗೆ? ಸರ್ ಒಂದ್ ಹೆಣ್ಣಾಗಿ ಒಂದು ಲಕ್ಷಣವಾಗಿ ಬಡವ್ರ ಮನೆದಾರು ಪರವಾಗಿ ಇದ್ರೆ ಸಾಕು, ಆ ತರ ಇದೆ. ಚಂದ್ರಣ್ಣ ಸರ್ ಮೇಡಮ್ ಅವ್ರ ರಿಲೇಟಿವ್ಸ್ ಯಾರು ಇಲ್ವಾ? ಮಾಡೋದು ಟೈಮಲ್ಲಿ ಸುಮ್ಮನೆ ಆಗ್ತಾರೆ, ಮತ್ತೆಲ್ಲ ಹೊಸ ಟ್ರೈ ಮಾಡೋದು. ನಾನ್ ಹೋದಾಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಅದರಿಂದ ಮದ್ವೆ ಆಗಲ್ಲ, ಅವ್ರು ಒಪ್ಕೋಬೇಕು. ಅದರಿಂದ ಮದ್ವೆ ಆಗಲ್ಲ. ನೀವು ಜೊತೆಗೆ ಚಂದ್ರಪ್ರಭನ್ ಕರ್ಕೊಂಡು ಹೋಗ್ತಿದ್ರು, ನೆಕ್ಸ್ಟ್ ಹೋಗ್ಬೇಕು ನನ್ನ ಕರ್ಕೊಂಡು ಹೋಗಿ ನಾವು ಹೆಣ್ಣನ್ನ ಮನ ಉಳಿಸ್ಕೊಂತೀವಿ. ಇವ್ರು ಆ talent ನಮ್ಮ ಹತ್ರ ಇದೆ. 4-5 ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದೀನಿ. ಆಮೇಲೆ ಇವ್ರು ಸ್ವಲ್ಪ ಕೆಲವೊಂದ್ ಟೈಮ್ ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿ ಒಬ್ಬೊಬ್ಬ ಈ ಮೊನ್ನೆ ಹೋಗಿದೆ ರೀಸೆಂಟ್ ಆಗಿ. ಇವ್ರು ಬರುದು ಕಾಮಿಡಿ ಹೇಳ್ತಿ ಕೇಳಿಸ್ಕೊಳ್ಳಿ ಸರ್. ನಾನು ಅವತ್ತು ತುಂಬಾ ಶೂಟಿಂಗು ಹೋಗ್ಲೇಬೇಕಾಗಿತ್ತು. ಒಂದಿನ ಹೆಣ್ಣು ನೋಡಕ್ಕೆ ಹೋಗಿ ಕರೆದ್ರು. ಎಲ್ಲಾ ಸಲನು ನಾವ್ ಹೋಗ್ತಾ ಇದ್ದೆ. ಒಂದ್ಸಲ ಏನಾಗ್ಬಿಡ್ತು ಅಂದ್ರೆ ಶೂಟಿಂಗು ಅನಿವಾರ್ಯ ಹೋಗಂಗಿಲ್ಲ. ಇವ್ರು ಯಾರನ್ನೋ ಒಬ್ರು ಕರ್ಕೊಂಡ್ ಹೋಗ್ರೆ. ಈ ಕೂತವ್ರ ಹಿಂಗೆ ಹೆಣ್ಣು ಜ್ಯೂಸ್ ತಗೋತು ಜೊತೆಲಿ ಹೋಗಿದ್ರಲ್ಲ, ಅವ್ರಿಗೆ ಕೆಮ್ಮ ಆಗ್ಬಿಟ್ಟದೆ. ಅವ್ರಿಗೆ ನೋಡಿದ್ರು ಹೆಣ್ಣರ ಮಾವ ಹೆಣ್ಣರಪ್ಪ ಕುಡಿಬೇಕಾರೆ ಅಂತ ಕೆಮ್ಮಿ ಏನಾಗೋಯ್ತು ಅಂದ್ರೆ, ಇದೇನ್ರಿ ಗಂಡನ ಕರ್ಕೊಂಡ್ರಿ ಕೆಮ್ತಾ ಕುಂತಿದ್ರಿ ಅನ್ನೋ ತರದೆಲ್ಲ ಆಗ್ಬಿಟ್ಟು ಅದು ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಕೆಮ್ಮಿದ್ದಕ್ಕೇನೆ ಕ್ಯಾನ್ಸಲ್ ಆಗೋಯ್ತು. ಇದೇನು ಈ ಪಟ್ಟಿ ಕೆಮ್ತಾ ಕುಂತವ್ರಲ್ಲ. ಅವ್ರು ತೋರಿಸ್ತವ್ರು ಹೇಳದ್ದು, ನೀನ್ ಹೆಣ್ಣು ನೋಡಕ್ಕೆ ಹುಡುಗ ಇವನ್ ಕರ್ಕೊಂಡ್ ಬಂದ್ರೆ ಹೆಂಗ ಇನ್ನೊಂದ್ ಮನೆ ಬಂದ್ ಕೆಮ್ಮುರ ಆದದ್ ಹೆಂಗೆ ಅಂತ ನಾನು ಒಂದ್ ಸ್ವಲ್ಪ ಕೊಟ್ಟೆ. ಇದು ಅಂತ ಚೆನ್ನಾಗದ ಇವ್ರು ಡೇಟ್ ನೋಡ್ಕೊಂಡು ಕೆಲವೊಂದು ಟೈಮ್ ಹೋಗಿದ್ವಿ ಫ್ರೀ ಅಂತ. ಇನ್ಮೇಲೆ ನೆಕ್ಸ್ಟ್ ಹೋಗೋದಾರ ಏನ್ ಮಾಡ್ತೀವಿ ಮತ್ತೆ ಈ ದಂಪತಿಗಳು ಸಮೇತ ಹೋಗ್ತೀವಿ. ಯಾಕೆಂದ್ರೆ ಒಂದ್ ಹೆಣ್ಣು ಮನೆಗೆ ಹೋಗ್ಬೇಕು ಅಂದ್ರೆ ಬರೀ ಗಂಡ್ ಮಕ್ಳಿಗೆ ಹೋಗೋದ್ಕಿಂತ ಒಂದ್ ಹೆಣ್ಣು ಅನ್ನೋದು ಇದ್ರು ಇವ್ರು ಹೇಳ್ದಂಗೆ ಒಂದ್ ಚೂರು ಮನ ಹೊಲಿಸ್ಬೋದು ಅಂತ. ಇವ್ರು ಫ್ರೀ ಇದ್ರೆ ಸರ್ ನಾಳೆ ಅದೇ ಕಾರ್ಯಕ್ರಮ ಇತ್ತು, ಬಟ್ ಬಿಸಿ ಇತ್ತು. ಇವ್ರು ಬಿಸಿ ಒಟ್ಟಾರೆ ಈ ನಮ್ಮ ಮನೇಲಿ ಬಿಗ್ ಬಾಸ್ ಹೋದ್ಮೇಲೆ ಅಂತ ಅಣ್ಣ ಎಷ್ಟ್ ಕಡೆ ನೋಡಿದಾರ ಅಂತ ಗೊತ್ತಿಲ್ಲ, ಲೆಕ್ಕ ಸಿಕ್ಕಿಲ್ಲ. ಹೋಗಿದ್ದಷ್ಟೇ. ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಇವರ ಕ್ಯಾರೆಕ್ಟರ್ ಯಾರು ಸೂಟೇಬಲ್ ಬೇಡ ಸರ್, ಕಲೆಕ್ಟ್ ಮಾಡೋದ್ ಬೇಡ ಸರ್. ಜಸ್ಟ್ ಸುಮ್ನೆ ಹೇಳೋದು ಬೇಡ ಸರ್. ಅಲ್ಲಿ ಯಾವ್ದೋ ಕರೆಕ್ಟ್ ಮಾಡೋದ್ ಬೇಡ. ಅದೇ ಬೇರೆ ಇದೇ ಬೇರೆ. ನಮ್ ಸತೀಶ್ ಅಣ್ಣವ್ರಿಗೆ ಮತ್ತೆ ನೀವು ಅಷ್ಟೇನೆ ಪಾಪ ನಿಮ್ಗೂ ಜಾಸ್ತಿ ವಯಸ್ಸಾಗಂಡ್ ಕೈ ಬಿಡಿ ಸರ್. ನಮ್ಮ ಅಣ್ಣವ್ರಿಗೂ 40 ಆಗಿದೆ. ಸರ್ ನಂಗೆ ಇನ್ನೂ 10 ವರ್ಷ ಆಗ್ಬೇಕು ಸರ್. 40 ಆಗ್ಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ನಂಬರ್ ಎಷ್ಟೇ ಬರೀ ಒಂದ್ ಇದೆ ಅಷ್ಟೇ. ಒಂದು 30ಕ್ಕೆ ಚಿಕ್ಕ ಎಲ್ಲ ಈಗ ನನ್ನ ನೋಡಿದ್ರು ಅಂಕಲ್ ಅಂತಾರೆ. ನನಗೆ ಎಲ್ಲಿ ಇವ್ರಿಗೆ ನಾನ್ ಇಲ್ಲಿದ್ದೀನಿ ನನ್ಗೆ ಅಂಕಲ್ ಅಂತಾರಲ್ಲ ಅಂತ. ಅದಕ್ಕೇನೆ ನಿಮ್ಗೂ ಬೇಗ ಮದ್ವೆ ಆಗ್ಲಿ ಸರ್. ಜಾಸ್ತಿ ವಯಸ್ಸಾದ್ಮೇಲೆ ಕಾಯಕ್ ಹೋಗ್ಬಿಡಿ, ವಯಸ್ಸಾಗದೆ ಅಂತ ಅನ್ಕೊಬಿಡ್ತಾರೆ. ಬಟ್ ನೀವು ಹಲವಾರು ಸಾಧನೆ ಮಾಡ್ದಾದ್ಮೇಲೆ ಆಗ್ಬೇಕು ಅಂತ ಏನೋ ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡು ಲೇಟ್ ಮಾಡಿರ್ತೀರಿ. ಇವ್ರು ಅಂತ ಒಂದ್ ಸಿನಿಮಾ ಡೈರೆಕ್ಟ್ ಮಾಡಾದ್ಮೇಲೆ ಆಗ್ಬೇಕು ಅಂತ. ಅದ್ರಿಂದ ಏನೋ ಒಂಚೂರು ನಂಬರ್ ಬದಲಾಗಿರ್ತಾವ ಅಷ್ಟೇ. ಅದ್ರಿಂದ ಇಬ್ರಿಗೂ ಒಂದ್ ಒಳ್ಳೆ ಕಡೆ ಸಿಗ್ಲಿ ಅಂತ ನಾನು ನಿಮ್ ಮುಖಾಂತರ ಕೇಳ್ಕೊತೀನಿ ಸರ್. ಈಗ ಇನ್ನೊಂದು ವಿಚಾರ ಸರ್, ಈಗ ಮದ್ವೆ ಆಗೋ ತನಕ ಮದ್ವೆ ಆಗಿಲ್ಲ ಅಂತ ಕೇಳ್ತಾರೆ. ಮಕ್ಳು ಮದ್ವೆ ಆದ ತಕ್ಷಣ ಮಕ್ಳು ಯಾವಾಗ ಅಂತ ಕೇಳ್ತಾರೆ. ಈಗ ಕರ್ನಾಟಕದ ಯಕ್ಷ ಪ್ರಶ್ನೆ ಏನಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ ಮಿನಿ ಚಂದ್ರಪ್ರಭಾ ಅವರನ್ನ ಯಾವಾಗ ನೋಡ್ಬಹುದು ಅಂತ. ಇಲ್ಲ ಖಂಡಿತ ಸರ್. ಯಾಕಂದ್ರೆ ನಮ್ಮ ಶೂಟಿಂಗು ಅದು ಇದ ಒಂದು ಒತ್ತಡದಲ್ಲಿ ತಕ್ಷಣ ಬೇಡ ಅಂತ ಅನ್ಕೊಂಡಿದ್ದ. ನೋಡೋಣ ಸರ್ ಖಂಡಿತ. ಮೇಡಮ್ ಇದೆ ಸರ್, ಅದೇ ಹೇಳ್ದಂಗೆ ಮದ್ವೆ ಏನ್ ಪ್ಲಾನಿಂಗ್ ಆತರ ಎಲ್ಲ ಏನಿಲ್ಲ. ನಾರ್ಮಲ್ ಅದು ಪ್ರೋಗ್ರೆಸ್ ಯಾವಾಗ ಆಗುತ್ತೋ ಅದು ಆಗ್ಲಿ ಅಂತ ಹಾಗೆ ಬಿಟ್ಟಿದೀವಿ. ಅದ್ ಬಿಟ್ಟು ಫಿನಾನ್ಶಿಯಲ್ ಅದು ಇದು ಸ್ವಲ್ಪ ಸೆಟ್ಲ್ ಮಾಡ್ಬೇಕು ಅಂದ್ರೆ ಆತರ ಎಲ್ಲ ಅದು ಉದ್ದೇಶ ಇರಲ್ಲ ಸರ್ ಅವರಿಗೆ. ನಮ್ ಮಕ್ಳು ಅಂದ್ಮೇಲೆ ನಾವ್ ಮಾಡ್ಲೇಬೇಕು ಅನ್ನೋದು ಕರ್ತವ್ಯ ಇರುತ್ತೆ. ಪ್ರತಿಯೊಂದ್ ತಂದೆ ಆದ್ಮೇಲೆ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಆತರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಮತ್ತೊಂದಿನ ಅಂತೇಳಿ ನಾವೇನು ಅದನ್ನ ಪ್ಲಾನಿಂಗ್ ಅಂತ ಏನಿಲ್ಲ. ಅದು ದೇವ್ರು ಕೊಡುವಂತ ವರ. ಅದು ಯಾವ ಸಂದರ್ಭ ಹೆಂಗೆ ಕರೆಕ್ಟ್ ಟೈಮ್ ಅಲ್ಲ ಇವ್ರು ನನ್ ಕೈ ಹಿಡ್ದಿದ್ದಾರೆ. ಶೂಟಿಂಗ್ ಬಿಸಿ ಇರೋದ್ರಿಂದ ಇಲ್ಲ ಸರ್, ಅದಕ್ಕೊಂದ್ ಪರ್ಫೆಕ್ಟ್ ಟೈಮ್ ಅನ್ನೋದು ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದೀವಿ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಚಂದ್ರಪ್ರಭಾ ಅವರನ್ನ ಬಿಟ್ರೆ ನಿಮ್ಗೆ ಯಾರು ಇಷ್ಟ ಅಂತ? ಸೊ ಅಂದ್ರೆ ಯಾರು ಇಷ್ಟ ಅನ್ನೋದಕ್ಕಿಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಅವ್ರವ್ರ ಗೇಮ್ ನ ಪ್ಲೇ ಮಾಡ್ತಿದ್ದಾರೆ.
ಸೊ ಅದ್ರಲ್ಲಿ ಜಾಸ್ತಿ ನನ್ಗೆ ಚೆನ್ನಾಗ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಗಿಲ್ಲಿ ಸ್ವಲ್ಪ ಜೋಕ್ ಮಾಡೋದು, ಆ ಜೋಕ್ ಸೆನ್ಸ್ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಿದ್ದಾರೆ, ರಕ್ಷಿತಾ ಚೆನ್ನಾಗ್ ಆಡ್ತಿದ್ದಾರೆ, ಧ್ರುವನ್ ಚೆನ್ನಾಗ್ ಆಡ್ತಿದ್ದಾರೆ. ಸೊ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಗಳು ನಾವ್ ಇಲ್ಲಿ ಚೆನ್ನಾಗ್ ಆಡಕ್ಕೆ ಬಂದಿದೀವಿ, ನಾವ್ ಯಾರು ಅಂತ ಪ್ರೂವ್ ಮಾಡ್ಕೊಳಕ್ ಬಂದಿದೀವಿ ಅಂತಾನೆ ಆಡ್ತಾ ಇದಾರೆ. ಸೊ ಅಲ್ಲಿ ಇವರೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ಸರ್, ಪ್ರತಿಯೊಂದು ಅಭ್ಯರ್ಥಿಗಳು ಚೆನ್ನಾಗ್ ಆಟ ಆಡ್ತಿದ್ದಾರೆ. ಓಕೆ ಸರ್, ಈಗ ಒಂದು ರ್ಯಾಪಿಡ್ ಫೈರ್ ಇದೆ, ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್. ಕರಿಬಸಪ್ಪ ಅವರು ತುಂಬಾ ಜಿಮ್ ಇದ್ರಲ್ಲಿ ಒಳ್ಳೆ ಹೆಸರು ಮಾಡಿರೋಂಥವ್ರು, ಒಳ್ಳೊಳ್ಳೆ ಹಲವಾರು ಏಕಲವ್ಯ ಪ್ರಶಸ್ತಿ ಹಿಂಗೆ ಏನು ಹಲವಾರು ಬಂದಿದೆ. ಒಳ್ಳೆ ವ್ಯಕ್ತಿತ್ವದವರು. ಬಿಗ್ ಬಾಸ್ ಅಲ್ಲಿ ನೋಡಿರೋ ಪ್ರಕಾರ ಹೇಳಿ ಸರ್. ಹೊರಗಡೆ ಬಿಗ್ ಬಾಸ್ ಅಲ್ಲಿ ಅದೇ ಇನ್ನು ಅಂತವ್ರು ಅಲ್ಲಿ ಬಂದಾಗ ಇನ್ನು ಟೈಮ್ ಬೇಕಾಗಿತ್ತೇನೋ ಅಂತ ಅನಿಸ್ತಾ ಐತೆ ಅಷ್ಟೇ. ಇನ್ನು ಟೈಮ್ ಬೇಕಾಗಿತ್ತು ಅವ್ರು ಓಪನ್ ಅಪ್ ಹಾಕಕ್ಕೆ. ಆರ್ಜೆ ಅಮಿತ್ ಅವ್ರು ಒಳ್ಳೆ ಮಾತುಗಾರರು. ಅವರು ಮಾತು ಶುರು ಮಾಡೋಕ್ಕಿಂತ ಆಚೆ ಬಂದ್ರು, ಒಂಚೂರು ಬೇಗ ಓಪನ್ ಅಪ್ ಆಗ್ಬೇಕಾಗಿತ್ತು ಅಂತ. ಅಶ್ವಿನಿ SN ಅಶ್ವಿನಿ ಅವರು ಅಷ್ಟೇನೆ, ಅವ್ರಿಗೆ ಇನ್ನೂ ಟೈಮ್ ಸಿಗ್ನಿಲ್ಲ, ಇನ್ನೂ ಓಪನ್ ಅಪ್ ಆಗ್ನೇ ಇಲ್ಲ, ಅದರಿಂದ ಬೇಗ ಬಂದ್ರು. ಮಂಜು ಭಾಷಿಣಿ ಅವರು ಯಾಕಂದ್ರೆ ನಾವು ಮಂಜಕ್ಕ ಅಂತ ಕರಿತಾ ಇದೀವಿ. ಅವರು ಬಿಗ್ ಬಾಸ್ ನಲ್ಲಿ ಎಲ್ರಿಗೂ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಎಲ್ರಿಗೂ ಬಡಿಸ್ತಾ ಇದ್ರು, ತುಂಬಾ ಖುಷಿ ಆಗೋದು. ಅದರಿಂದ ಮಂಜಕ್ಕನ ಮೇಲೆ ಒಂದ್ ಒಳ್ಳೆ ಗೌರವ ಇತ್ತು. ಅವ್ರು ಹೊರಗಡೆನೂ ಅಷ್ಟೇನೆ, ಸಿಲಿಲೆಲ್ಲ ತುಂಬಾ ಹೆಸರು ಮಾಡಿ ತುಂಬಾ ವರ್ಷ ಜನಗಳನ್ನ ಎಂಟರ್ಟೈನ್ ಮಾಡಿರುವಂತ ಒಂದು ಧಾರಾವಾಹಿ. ಬಟ್ ಅಲ್ಲಿ ಏನೋ ಒಂಚೂರು ಬೇಕಾಗಿತ್ತೇನೋ ಅಂತ ಅನಿಸ್ತಾ ಐತೆ. ಮಲ್ಲವ್ವ ನಿಜವಾಗ್ಲೂ ಅವ್ರೆಲ್ಲಾರು ಬಿಗ್ ಬಾಸ್ ನಲ್ಲಿ ಇರುವಂತ ಎಲ್ರಿಗೂ ಒಂದು ತಾಯಿ ಸ್ಥಾನದಲ್ಲಿ ಇದ್ರು. ಯಾಕಂದ್ರೆ ತುಂಬಾ ಹಿರಿಯರು. ಮಲ್ಲವ್ವನ ಯಾರಿಗೆ ಒಬ್ರು ಸ್ಪರ್ಧಿ ಅಂತ ನೋಡ್ಸ್ತೀನಿ, ಎಲ್ಲ ಅವ್ವ ಮನೇಲಿ ಒಬ್ರು ಹಿರಿಯರು, ಅಮ್ಮ ಅನ್ಕಂಡೆ ಆ ಪ್ರೀತಿ ಒಂದು ವಿಶ್ವಾಸದಲ್ಲಿ ಬೆಳೀತು. ಬಟ್ ಆ ವಯಸ್ಸಿನಲ್ಲಿ ಅವ್ರು ಬಂದವ್ರೆ ಅಂದ್ರೆ ಅದು ಒಂದು ದೊಡ್ಡ ಸಾಧನೆ. ತುಂಬಾ ವಯಸ್ಸಿನ ಆಗಿರೋದು. ಸತೀಶ್ ಅಣ್ಣ ಅವರು ರಿಯಲಿ ತುಂಬಾ ಹೆಸರು ಮಾಡಿರೋ ಅಂತವ್ರು. ಅಲ್ಲಿ ಅವರ ಏಕಾಗ್ರತೆ ನಿಜವಾಗ್ಲೂ ಗೇಮ್ ಕಡೆ ಇದ್ದಾರೆ, ಇನ್ನೂ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಅಂತ ಹೇಳ್ತೀನಿ. ಧನುಷ್ ಅವರು ಗೀತಾ ಸೀರಿಯಲ್ ಅಲ್ಲಿ ತುಂಬಾ ಹೆಸರು ಮಾಡಿರೋ ಅಂತವ್ರು, ಹಲವಾರು ಕರ್ನಾಟಕ ಜನತೆ ನಗಿಸಿರೋಂಥವ್ರು. ಅವರು ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾ ಎನರ್ಜಿ ಆಗಿದ್ದಾರೆ. ಮತ್ತೆ ಕೆಲವು ಕಡೆ ಒಂಚೂರು ಇನ್ನು ಮಾತು ಅನ್ನೋದನ್ನ ಸ್ವಲ್ಪ ಶುರು ಮಾಡಿದ್ರೆ ಒಳ್ಳೆ ಫೈಟರ್ ಆಗ್ತಾರೆ ಅಂತ ಅನ್ಸ್ತದೆ. ಧ್ರುವಂತು ನಿಜವಾಗ್ಲೂ ಒಬ್ಬ ವಿದ್ಯಾವಂತ, ಒಬ್ಬ ವಿಚಾರವಂತ. ಅವ್ನು ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆಮೇಲೆ ಸ್ವಇಚ್ಛೆಯಿಂದ ಇಡೀ ಬಿಗ್ ಬಾಸ್ ಮನೆಯನ್ನ ತುಂಬಾ ಸ್ವಚ್ಛತೆ, ಚೆನ್ನಾಗಿ ನೋಡ್ಕೋಬೇಕು, ಒಂದು ದೇವಾಲಯ ಅನ್ನೋ ತರದಲ್ಲಿ ಅವನಿದ್ದಾನೆ. ನಿಜವಾಗ್ಲೂ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಅನಿಸ್ತದೆ. ಅಭಿಷೇಕ್ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ, ಆಗ್ಬೇಕು ಅಂತ ಅನಿಸ್ತೈತೆ. ಅಶ್ವಿನಿ ಗೌಡ ಅವ್ರು ತುಂಬಾ, ಯಾಕಂದ್ರೆ ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು, ಇಲ್ಲಿ ಕನ್ನಡ ಪರ ಹೋರಾಟಗಾರರು, ಮತ್ತೆ ಹೆಣ್ಣಿನ ಪರವಾಗಿ ಹೋರಾಟ ಮಾಡುವಂತವ್ರು. ಅದರಿಂದ ಅವ್ರ ಬಗ್ಗೆ ತುಂಬಾ ನಿರೀಕ್ಷೆ ಐತೆ ನಮ್ಮ ಕರ್ನಾಟಕ ಜನತೆಗೆ. ಅಲ್ಲೂ ಅವ್ರ ಆಟ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರೆ, ಯಾವ್ದೋ ಒಂದು ಸಮಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಜಗಳ ಈ ತರ ಆಗಿರ್ಬೋದು, ಅದು ಎಲ್ಲಿ ತಪ್ಪು ಅಂತಾನು ತಿದ್ಕೊಂಡಿದ್ದಾರೆ. ಇನ್ನು ಅವ್ರ ಆಟ ಅವ್ರು ಆಡಕ್ ಶುರು ಮಾಡ್ತಾರೆ ಅಂತ ಅನಿಸ್ತದೆ. ಜಾನ್ವಿ ಅವರು ಯಾಕಂದ್ರೆ ಅವರು ಟಿವಿ ಚಾನಲ್ ಇದ್ದಂತ ಒಳ್ಳೆ ನಿರೂಪಣೆ ಇದೆ, ಒಳ್ಳೆ ರೈಟಿಂಗ್ ಇದೆ. ಆಮೇಲೆ ಗಿಚ್ಚಿಗಿಲಿ ಅನ್ನೋ ಒಂದು ಕಾಮಿಡಿ ಶೋನಲ್ಲೂ ತುಂಬಾ ಗೆದ್ದು ಅಂತವ್ರು ಅವರು. ಅದರಿಂದ ಅವರು ನಿಜವಾಗ್ಲೂ ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತದೆ. ರಿಷಾ ಅವರು ಹಲವಾರು ಒಂದು 5-6 ಸಿನಿಮಾದಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಅಲ್ಲಿ ಬಂದಾಗ ತುಂಬಾ ಎಲ್ಲರ ಜೊತೆ ಲವಲವಿಕೆಯಿಂದ ಇರ್ತಾರೆ. ಇವತ್ತು ಜಗಳ ಮಾಡ್ಬೋದು, ನಾಳೆಯಿಂದ ಅವ್ರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಆ ಒಂದು ಸ್ವಭಾವ ಅವ್ರೆಲ್ಲ ಐತೆ. ರಾಶಿಕಾ ಅವರು ಅಷ್ಟೇನೆ, ಒಂದು ಒಳ್ಳೆ ಬ್ಯೂಟಿ ಅಂತ ಹೇಳ್ಕೋಬಹುದು. ಅವರು ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾ ಸಣ್ಣ ಇದ್ರು, ಇಲ್ಲ ನಾನು ಆಡ್ಲೇಬೇಕು, ಗೆಲ್ಲೇಬೇಕು ಅಂತ ಒಂದ್ ಛಲ ಐತೆ. ಎಷ್ಟೇ ಕೈ ಗಾಯ ಇದೆಲ್ಲ ಗಾಯ ಮಾಡ್ಕೊಂಡ್ರೆ ಅದೇನೇ ಆದ್ರೂ ಪರವಾಗಿಲ್ಲ, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಚೆನ್ನಾಗಿ ಆಡ್ಬೇಕು, ಗೆಲ್ಬೇಕು ಅನ್ನೋ ಒಂದ್ ಛಲ ಐತೆ ಅವರಲ್ಲಿ. ಸೂರಜ್ ಅದೇ, ಅವರು ಸಿನಿಮಾ ಸೀರಿಯಲ್ ಈ ತರದ ಯಾವ್ದು ಮಾಡಿಲ್ಲ. ಬಟ್ ಅಲ್ಲಿ ಬಂದಾದ್ಮೇಲೆ ಅವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ರು. ಆ ಒಂದು ಎಫರ್ಟ್ ಅಲ್ಲಿ ನೀವು ಕ್ಯಾಪ್ಟನ್ ಹಾಕಿ ಕೈನ ತಗೋತೀರಾ ಅಥವಾ ಟೀಮ್ಗೋಸ್ಕರ ತಗೋತೀರಾ ಅಂದಾಗ, ಇಲ್ಲ ನಾನು ಟೀಮ್ಗೋಸ್ಕರನೇ ಫಸ್ಟ್ ಆಡುದು, ನನ್ಗೋಸ್ಕರ ತಗೊಂಡ್ರೆ ಸ್ವಾರ್ಥ ಅನ್ನೋದು ಆಗ್ಬಿಡ್ತದೆ ಅಂದ್ಬಿಟ್ಟು ಎಲ್ ಬೇಕೋ ಅಲ್ಲಿ ಮಾತಾಡ್ತಾರೆ, ಎಲ್ ಬೇಕೋ ಅಲ್ಲಿ ಸರಿ ತಪ್ಪು ಅಂತ ವಾದ ವಿವಾದ ಮಾಡ್ತಾರೆ. ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತದೆ. ಮಾಳು ತುಂಬಾ ಅವರ ಸೈಡ್ ನಲ್ಲಿ ತುಂಬಾ ಅದ್ಭುತವಾದಂತ ಒಂದು ಅಭಿಮಾನಿಗಳನ್ನ ಹೊಂದಿರುವಂತ ಒಬ್ಬ ಮಾಳು. ಅದ್ಭುತ ಗಾಯಕರು. ಯಾಕೆಂದ್ರೆ ನಮ್ಮ ಪ್ರಭುದೇವ್ ಸರ್ ಮತ್ತೆ ಶಿವಣ್ಣ ಸರ್ ಅಭಿನಯ ಮಾಡಿರುವಂತ ಒಂದು ಸಿನಿಮಾದಲ್ಲಿ ಇತ್ತಲಕ ಕರಿಯಬೇಡ ಮಾವ ಅನ್ನೋ ಒಂದು ಅದ್ಭುತವಾಗಿ ಒಂದು ಹಾಡು ಹೇಳಿ ಇನ್ನಷ್ಟು ಕರ್ನಾಟಕ ಜನತೆ ಪ್ರೀತಿ ಗಳಿಸಿರುವಂತ ಒಬ್ಬ ಮಾಳು. ಅವರು ಇನ್ನು ಮಾತಾಡಿ ಏನಾರ ಮಾತಾಡೋದು ಎಲ್ಲರ ಜೊತೆ ಶುರು ಮಾಡಿದ್ರೆ ಒಬ್ಬ ಒಳ್ಳೆ ಫೈಟರ್ ಆಗಿ ನಿಲ್ತಾರೆ. ರಕ್ಷಿತಾ ನಿಜವಾಗ್ಲೂ ಒಂಥರ ಲಕ್ಷ್ಮಿ ಪಟಾಕಿ ಇದ್ದಂಗೆ. ಅಂದ್ರೆ ಅವ್ರು ಆ ಚಿಕ್ಕ ಹುಡುಗಿ ಆದ್ರೂ ಸರಿ ಯಾವ್ದು ತಪ್ಪು ಯಾವ್ದು, ಸರಿ ಯಾರು ಸರಿ ಅಂತಾಳೆ, ತಪ್ಪಾಗ್ತವು ಅಂತ ಚರ್ಚೆ ಮಾಡ್ತಾಳೆ. ನಿಜವಾಗ್ಲೂ ಅವಳು ಒಳ್ಳೆ ಫೈಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ.
ಕಾವ್ಯ ನಾನು ಪ್ರೀತಿಯಿಂದ ತಂಗಿ ತಂಗಿ ಅಂತ ಕರಿತೀನಿ, ಅವರು ನನ್ನ ಅಣ್ಣ ಅಣ್ಣ ಅಂತ ಕರೀತಾರೆ. ಅವರ ನಮ್ಮ ಬಾಂಧವ್ಯ ಒಂದು ಅಣ್ಣ ತಂಗಿಗಿಂತ ಹೆಚ್ಚಾಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ ಬಿಗ್ ಬಾಸ್ ಒಂದು ಒಳ್ಳೆ ತಂಗಿ ಸಿಕ್ಕಿದ್ರು ಅಂತ. ಅವರು ನೋಡಿದ್ದೀನಿ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಕೈ ಗಾಯ ಏನೇ ಮಾಡ್ಕೊಂಡ್ರು ಗೆಲ್ಬೇಕು, ನನ್ನ ಹೋರಾಟ ಇಲ್ಲಿ ಸ್ಟಾಪ್ ಆಗ್ಬಾರ್ದು, ಗೆಲುವು ತನಕ ಹೋಗ್ಬೇಕು ಅಂತ ಅವ್ರ ಆಟನ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಎಲ್ರಿಗೂ ಗೊತ್ತಿದ್ದಾಗೆ ಒಬ್ಬ ಅದ್ಭುತ ಹಾಸ್ಯಗಾರ. ನಿಜವಾಗ್ಲೂ ಅಲ್ಲಿ ಹೋಗಿನ ಮುಂಚೆನೂ ಒಂದು ಕಾಮಿಡಿ ಶೋ ನಲ್ಲಿ ಇದ್ದಂತರು ಜನರೆಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಈಗ್ಲೂ ಅವರು ಜನಗಳ ಪ್ರೀತಿನ ಗಳಿಸಿದ್ದಾರೆ. ಯಾಕಂದ್ರೆ ಜನಗಳಿಗೆ ಒಂದು ಒಳ್ಳೆ ಮನೋರಂಜನೆ ಕೊಡ್ತಾವ್ರೆ. ಈಗ ಹೇಳೋದಾದ್ರೆ ಅವರು ತುಂಬಾ ಸ್ಪೀಡ್ ಅಲ್ಲಿ ಮುಂದೆ ಅವರೇ ಅಂತ ಅನ್ನಿಸ್ತದೆ. ಈಗ ನೀವು ಹೊರಗಡೆ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಏನಂತಂದ್ರೆ ಧನುಷ್ ಅವ್ರು ನಿಮ್ಗೆ ಉಸಿರು ಒಳ್ಳಿ ಅಂತ ಕೊಟ್ಟಿರೋದಾಗಿರ್ಬೋದು, ಅಥವಾ ಇನ್ನೊಂದಷ್ಟು ಥಾಟ್ಸ್ ಕಾವ್ಯ ಅವ್ರ ಮಸಿ ಬೆಳೆದಿರುವಂತದ್ದು ಅದೇ ಒಂದ್ ಕಾರಣ ಹಂಗೆ ಹಿಂಗೆ ಅಂತಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ. ಅದೆಲ್ಲ ಮಾಮೂಲಿ ಜನ ಅನ್ಕೊಂಡವ್ರು ಅಷ್ಟೇನೆ. ಅವ್ರು 100 ಜನ 100 ತರ ಅನ್ಕೋತಾರೆ. ಸತ್ಯವಾಗ್ಲೂ ಯಾವ್ದು ಕಾರಣ ಅಲ್ಲ, ಅದೊಂದು ಟಾಸ್ಕ್ ಅಷ್ಟೇನೆ. ಒಂದಷ್ಟು ಬೋರ್ಡ್ ಇರುತ್ತೆ, ಅಲ್ಲಿರೋ ಬೋರ್ಡ್ ನಮ್ಗೆ ಆಗ್ಬೇಕು, ನಾವು ಅವ್ರಿಗೆ ಆಗ್ಬೇಕಷ್ಟೇ. ಅದು ಹೊರತು ಪಡಿಸಿದ್ರೆ ಧನು ಸರ್ ಆಗ್ಬೋದು, ನಾವಾಗ್ಬೋದು ಒಳ್ಳೆ ಆತ್ಮೀಯ ಸ್ನೇಹಿತರು. ಅವರು ನಾವು ಕಲರ್ಸ್ ಕನ್ನಡದಲ್ಲಿ ನೋಡಿದೀವಿ. ಅದರಿಂದ ಯಾವುದೇ ನಮ್ಗೆ ವೈಮನಸ್ಸು ಬೇಜಾರು ಈ ತರದ್ ಏನೂ ಇಲ್ಲ. ಅದೊಂದು ಟಾಸ್ಕ್ ಅಷ್ಟೇನೆ. ಈಗ ಮಸಿ ಬೆಳೆಯೋ ವಿಚಾರದಲ್ಲಿ ಯಾಕೆಂದ್ರೆ ನಾವ್ ಅಲ್ಲಿ ಗಂಟನು ಏನೇ ಮಾಡಿದ್ರು ತರಲೆ ತಮಾಸಿನೇ. ಅಲ್ಲಿ ಮಸಿ ಬೆಳೆದಾಗ ನಾವೆಲ್ಲೂ ಬೇಜಾರ್ ಮಾಡ್ಕೊಂಡಿಲ್ಲ, ಏನಿಲ್ಲ, ಇನ್ನು ನಗ್ನಗ್ತಾ ಖುಷಿಯಾಗೆ ಚೆನ್ನಾಗಿದ್ದು. ಅದನ್ನ ಕೆಲವರು ಒಂದು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಅಷ್ಟೇನೆ. ಅದು ಬಿಟ್ರೆ ನಮ್ಮಲ್ಲೂ ಯಾವ್ದೇ ವೈಮನಸ್ಸಿಲ್ಲ, ತುಂಬಾ ಚೆನ್ನಾಗಿದ್ದು. ಓಕೆ, ಈಗ ನಿಮ್ಮ ಪ್ರಕಾರ ಫಿನಾಲೆ ಬರ್ಬೇಕಾಗಿರುವಂತಹ ಕಂಟೆಸ್ಟೆಂಟ್ಸ್ ಯಾರು? ಇಂತರೇ ಬರ್ಬೇಕು ಇಂತರ ಬರ್ಬಾರ್ದು ಅಂತದ್ ಏನು ಇಲ್ಲ ನಿಜವಾಗ್ಲೂ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಒಂದು ವೃತ್ತಿ ರಂಗದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋರೆ. ಅದರಿಂದ ಈಗ ಬಿಗ್ ಬಾಸ್ ಅನ್ನೋದು ಇನ್ನು ಫೈನಲ್ ಇನ್ನು ತುಂಬಾ ಲಾಂಗ್ ಜನವರಿ ತನಕ ಇರೋದ್ರಿಂದ ಯಾರು ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಗಿಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಅಶ್ವಿನಿ ಮೇಡಮ್ ಅವರು ಸ್ಟ್ರಾಂಗ್ ಇದ್ದಾರೆ, ರಕ್ಷಿತ್ ಅವರು ಸ್ಟ್ರಾಂಗ್ ಇದ್ದಾರೆ. ನೆಕ್ಸ್ಟ್ ನೋಡೋಣ ಇನ್ನು ಹೋಯ್ತಾ ಯಾರು ಮೇಲ್ ಹೋಗ್ಬೋದು, ಯಾರು ಕೆಳಗಡೆ ಬರ್ಬೋದು ಅಂತ ಎಲ್ರು ಕಾತುರದಿಂದ ಕಾಯ್ತಾ ಇದ್ದೀವಿ. ಮೇಡಮ್ ನಿಮ್ ಪ್ರಕಾರ ಯಾರು ಗೆಲ್ಲಬೇಕು ಮೇಡಮ್ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಅದೇ ಹೇಳ್ದಂಗೆ ಸರ್, ಎಲ್ಲ ಅವ್ರನ್ನ ಮೇಡಮ್ ನೀವು ಚಂದ್ರಪ್ರಭಾ ಅವ್ರ ತರ ಕಂಟೆಸ್ಟೆಂಟ್ ಆಗ್ಬೇಡಿ ಮೇಡಮ್, ಆಸ್ ಎ ಆಡಿಯನ್ ಆಗಿ ಹೇಳಿ. ಅಂದ್ರೆ ನನ್ನ ಪ್ರಕಾರ ಅಲ್ಲಿ ರಕ್ಷಿತ ಚೆನ್ನಾಗ್ ಆಡ್ತಿದ್ದಾರೆ, ಎಲ್ಲ ಸ್ಪೋರ್ಟಿವ್ ಆಗಿದ್ದಾರೆ. ಅದರ ಜೊತೆಲಿ ಗಿಲ್ಲಿನೂ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಎಲ್ಲಾನು ಮನರಂಜಿಸ್ಕೊಂಡು ಮತ್ತೆ ಎಲ್ಲಾ ತರದ ಒಂದು ಟಾಸ್ಕ್ ಅಲ್ಲಿ ಇದ್ ಮಾಡ್ತಿದ್ದಾರೆ. ಮತ್ತೆ ಕಾವ್ಯ ಇಂತರೇ ಗೆಲ್ಬೇಕು ಅಂದ್ರೆ ಅದ್ ಬಹಳ ತಪ್ಪಾಗ್ಬಿಡ್ತದೆ ಸರ್. ನಾವು ಸ್ವಾರ್ಥಿ ಆಗ್ಬಿಡ್ತೀವಿ. ಯಾಕಂದ್ರೆ ನಾನು ಒಬ್ಬ ಹಲವಾರು ರಿಯಾಲಿಟಿ ಶೋಗಳು ಮಾಡಿರೋದ್ರಿಂದ ಇಂತರೇ ಗೆಲ್ಬೇಕು ಅಂದ್ರೆ ನಾವೇನೋ ಸ್ವಾರ್ಥಿ ತರ ಆಗ್ಬಿಡ್ತೀವಿ. ನಾನ್ ಹೇಳೋದು ನನ್ನ ವಾದ ಇಷ್ಟೇನೆ. ಅದ್ ಯಾವ್ದೇ ಬಿಗ್ ಬಾಸ್ ಆಗ್ಬೋದು, ಇನ್ನೊಂದ್ ಯಾವ್ದೇ ರಿಯಾಲಿಟಿ ಶೋ ಆಗ್ಬೋದು, ಒಟ್ಟಾರೆ ಯಾರು ತುಂಬಾ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಜನಗಳಿಗೆ ಮನದಟ್ಟ ಆಗಿರ್ತಾರೆ, ಅಂತವ್ರನ್ನ ಜನಗಳು ಆಸ್ವಾದ ಮಾಡಿ ಚಪ್ಪಳೆ ಮಾಡಿ ಗೆಲ್ಲಿಸ್ಲಿ, ಅಂತವ್ರು ಮೋಸ ಆಗ್ಬಾರ್ದು ಅಷ್ಟೇ ನಮ್ಮ ವಾದ. ಯಾಕಂದ್ರೆ ಇಂತರ ಗೆಲ್ಬೇಕು ಅಂದ್ರೆ ಅದ್ ನನ್ ಸ್ವಾರ್ಥ ಆಗ್ಬಿಡ್ತದೆ. ಯಾಕಂದ್ರೆ ಅವ್ರು ಚೆನ್ನಾಗ್ ಆಡಿದ್ರೆ ನಿಜವಾಗ್ಲೂ ಜನ ಚಪ್ಪಳೆ ಮಾಡ್ತಾರೆ, ಅಂತರ್ನ ಗೆಲ್ಲಿಸ್ತಾರೆ, ಅದು ಮೋಸ ಆಗ್ಬಾರ್ದು ಅನ್ನೋದೇ ನನ್ನ ವಾದ ಅಷ್ಟೇ. ಇಬ್ರದ್ದುವೆ. ಈಗ ನೀವು ಹರಿಕತೆ ತುಂಬಾ ಚೆನ್ನಾಗಿ ಹೇಳ್ತೀರಂತ, ಹರಿಕತೆ ಹೇಳ್ಕೊಂಡು ಮೇಡಮ್ ಅವ್ರಿಗೆ ಒಂಚೂರು ಪ್ರಪೋಸ್ ಮಾಡಿದ್ರೆ? ಹೌದಾ, ಈ ದಿವಸ ಬೆಂಗಳೂರಿನ ಒಂದು SPK ಚೌಟ್ರಿ ಪಕ್ಕ ಇರುವಂತ 8ನೇ ಕ್ರಾಸ್ ನಲ್ಲಿ ನಾನು ಮತ್ತೆ ನನ್ನ ಹೆಂಡತಿ ಒಂದು ಚಿಕ್ಕ ಮನೆಯನ್ನು ಮಾಡಿಕೊಂಡು ಒಂದು ಸಂಸಾರ ಮಾಡುತ್ತಿದ್ದೇವೆ. ಈ ಸಂಸಾರ ಮಾಡುವಾಗ ತಿಂಗಳು ಒಂದ್ಸಲಿ 10ನೇ ತಾರೀಕು ಬತ್ತು ಅಂದ್ರೆ ಬಾಡಿಗೆ ಕಟ್ಬೇಕು, ಕಾರ್ EMI ಕಟ್ಬೇಕು, ಊಟ ತರಬೇಕು, ತಿಂಡಿ ಕಟ್ಬೇಕು ಅಂತ ಹಲವಾರು ಸಮಸ್ಯೆಗಳನ್ನ ನನ್ನ ಹೆಂಡತಿಯಾದ ಭಾರತೀಯಗಳು ನನಗೆ ಹೇಳ್ತಿರ್ತಾರೆ. ಆದ್ರೆ ನನಗೆ ತಲೆ ಕೆಡುತ್ತಿರುತ್ತದೆ. ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಎಲ್ಲ ಮನಸ್ಸೊಳಗೆ ನಾವೇ ಬಾಯಿ ಬಂದ ಬೈಕೊಂಡು ಸುಮ್ನೆ ಇರ್ಬೇಕು. ಇದು ಹೀಗೆ ಹೋಗ್ತಿರ್ಬೇಕಾದ್ರೆ ಏನು ಮಾಡಕ್ಕಾಗಿಲ್ಲ, ಕಟ್ಕೊಬಿಟ್ಟಿದ್ವಿ, ಬುಡಕ್ಕೂ ಇಲ್ಲ ಅಂತ ಏನು ಮನಸ್ಸೊಳಗೆ ಹೀಗೆ ಸಂಸಾರ ಸಾಗುತ್ತಿದೆ. ಇದು ಒಂದು ಭಯನೂ ಇದೆ, ಒಂದು ಖುಷಿನೂ ಇದೆ. ಒಟ್ಟಿನಲ್ಲಿ ನನ್ನ ನಂಬಿ ಬರುತ್ತಿರುವಂತಹ ನನ್ನ ಹೆಂಡತಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಆಸೆಯಾಗಿದೆ. ಒಟ್ಟಿನ ಇಲ್ಲಿಯ ತನಕ ಸುಖ ಸಂಸಾರ ಸಾಗ್ತಾ ಇದೆ. ಇಲ್ಲಿಗೆ ನಮ್ಮ ಗಂಡ ಹೆಂಡತಿ ಎಂಬ ಒಂದು ಕಥಾ ಇಲ್ಲಿಗೆ ಮುಕ್ತಾಯವಾಯ್ತು. ಮಂಗಳವಾಗಲಿ ಮುಕ್ತಾಯ ಆಯ್ತು ಅಂತ ಇಲ್ಲಿಗೆ ನಮ್ಮ ಕಥಾ ಭಾಗ ಈಗ ನಮ್ಮ ಮುಂದಿನ ಭಾಗ ಮುಂದಿನ ಎಪಿಸೋಡ್ನಲ್ಲಿ ಪ್ರಸಾರ ಮಾಡ್ತೀವಿ. ಈಗ ಇಲ್ಲಿಗೆ ಒಂದು ಬ್ರೇಕ್ ಅನ್ನು ತಗೊಳ್ಳೋಣ. ಈಗ ಇಲ್ಲಿಗೆ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಅಷ್ಟೇ, ಟೀ ಬ್ರೇಕ್ ಅನ್ನು ತಗೊಳ್ಳೋಣ. ಮುಂದಿನ ವಿಭಾಗದಲ್ಲಿ ನಮ್ಮ ಗಂಡ ಹೆಂಡತಿ ಎಂಬ ಒಂದು ಕಥಾ ಭಾಗವನ್ನ ಮುಂದುವರಿಸೋಣ. ಇದಕ್ಕೆ ಪ್ರಪೋಸ್ ಮಾಡಿ ಅಂದ್ರೆ ಏನೇನು ಹೇಳ್ತಾರೆ? ಈಗ ನನ್ನ ಹೆಂಡತಿ ಆದಂತ ಭಾರತೀಯಗಳಿಗೆ ಒಬ್ಬ ನಾನು ಚಂದ್ರಪ್ರಭಾ, ಅದನ್ನು ನನಗೆ ವಯಸ್ಸು ಜಾಸ್ತಿ ಆದ್ರೂ ಪರವಾಗಿಲ್ಲ,
ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಒಂದು ಭರವಸೆನೇ ಇಟ್ಕೊಂಡಿದ್ದೇನೆ. ಬಿಳಿ ಕೂದಲಿಗೆ ಕರಿ ಬಣ್ಣವನ್ನು ಹಚ್ಚಿಕೊಂಡು ನನಗೆ ಇನ್ನೂ ಚಿಕ್ಕ ವಯಸ್ಸು ಅಂತ ಹೇಳುತ್ತಿದ್ದೇನೆ. ನನ್ನ ಲವ್ ಮಾಡ್ತೀಯಾ? ಐ ಲವ್ ಯು. ಎಲ್ಲೋ ಐ ಲವ್ ಯು ಅಂತ ಪ್ರಪೋಸ್ ಅನ್ನು ಮಾಡಿದ್ದೇನೆ. ಇದನ್ನು ನನ್ನ ಹೆಂಡತಿ ಒಪ್ಪಿಕೊಂಡಿದ್ದಾಳೆ. ಆದ್ದರಿಂದ ನಮ್ಮ ಸಂಸಾರ ಚೆನ್ನಾಗಿ ಇನ್ನೂ ಸಾಗುತ್ತದೆ. ಒಪ್ಪಿಲ್ಲ ಸರ್, ಅವ್ರ ಐ ಲವ್ ಇಟ್ ಅಂತಾನೆ ಹೇಳಿಲ್ಲ. ಐ ಲವ್ ಯು. ಸೊ ಅವ್ರ ಪ್ರಪೋಸ್ ಯಾವಾಗ್ಲೂ ಚೆನ್ನಾಗಿದೆ. ಪ್ರಪೋಸ್ ನ ಒಪ್ಪಿನ ಮದ್ವೆ ಆಗಿರೋದು. ಸೊ ಐ ಲವ್ ಯು ಟು. ಆಹಾ, ಇಲ್ಲಿಗೆ ನಮ್ಮ ಕಥಾ ಭಾರ ಇದೆ, ಭಾರ ಇದೆ. ಇಲ್ಲಿಗೆ ನಮ್ಮ ಗ್ರಹ ತಕ್ಷಣ ಒಪ್ಕೊಳಂಗಿಲ್ಲ, ಭಾರ ಇದೆ. ನೋಡಿದ ತಕ್ಷಣ ಗೊತ್ತಾಯ್ತು ತುಂಬಾ ಭಾರ. ನೋಡಿದ ತಕ್ಷಣ ಗೊತ್ತಾಯ್ತು ತುಂಬಾ ಭಾರ ಅಂತ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಚಾನಲ್ ಮಾತಾಡೋದಕ್ಕೆ. ಹೌದು, 100%. ಆಕ್ಚುಲಿ ನಾನೇ ಹೇಳಿದ್ನಲ್ಲ, ಸಾಕಷ್ಟು ಮದುವೆ ಆಗಿ 2.5 ವರ್ಷ ಆದ್ರೂ ಕೂಡ ತಿಳ್ಕೊಂಡಿರುವಂತ ವಿಚಾರಗಳಿದೆಯಲ್ಲ ತುಂಬಾನೇ ಇದೆ. ಖಂಡಿತ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು. ಅವಾಗ ಇದೇ ರೀತಿ ನಗ್ನಗ್ತಾ ಖುಷಿ ಆಗಿರಿ. ಒಳ್ಳೇದಾಗ್ಲಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ಅನ್ಕೊಂಡಿದಿರೋ ಅವ್ರು ಇಷ್ಟಪಡುವಂಗೆ ನೀವೇನಾದ್ರೂ ಓನ್ ಬಿಸ್ನೆಸ್ ಅಥವಾ ಓನ್ ವೇ ಅಲ್ಲಿ ಏನಾದ್ರು ಒಂದ್ ಮಾಡಿ ಅಚೀವ್ ಮಾಡಿ. ಹಾಗೇನೆ ನಿಮ್ಮ ಒಂದು ಲೈಫ್ ಈ ಬಿಗ್ ಬಾಸ್ ನಂತರ ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಗಲಿ. ನೀವ್ ಅನ್ಕೊಂಡಿರುವಾಗನೆ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆನೂ ಕೂಡ ನಡೆಸುವಂತ ಅವಕಾಶ ನಿಮ್ದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇಬ್ಬರ ಟೈಮ್ ಅನ್ನ ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನನಗೂ ಯಾಕಂದ್ರೆ ಇಲ್ಲಿ ತನಕ ಎಲ್ಲ ಕರ್ನಾಟಕ ಜನತೆ ನನ್ನ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ನನಗೆ ಪ್ರೀತಿ ಅಭಿಮಾನ ಚಪ್ಪಾಳೆ ಕೊಟ್ಟಿದ್ದೀರಾ. ಇನ್ ಮುಂದಕ್ಕೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರ್ಲಿ. ಏನೇ ತಪ್ಪಾದ್ರೂ ಅದನ್ನ ತಿದ್ದಿ ಬೇಜಾರ್ ಕಳ್ಬಿಡಿ. ಗೊತ್ತಿದ್ದೋ ತಪ್ಪು ಮಾಡಿದ್ರೆ ದಯಮಾಡಿ ಕ್ಷಮೆ ಇರ್ಲಿ ಅಂತ ನಾನು ಕರ್ನಾಟಕ ಜನತೆ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ನಗ್ಸೋದಕ್ಕೂ ಸೈ, ಅದ್ರ ಜೊತೆಗೆ ತಾವು ಅನುಭವಿಸಿರುವಂತಹ ಕಷ್ಟದ ಜೀವನವನ್ನ ಹೇಳ್ತಾ, ಅದ್ರ ಜೊತೆಗೆ ಹೊಸ ಗಂಡು ಹೆಣ್ಣು ಮದುವೆ ಆದ್ಮೇಲೆ ಯಾವ ರೀತಿಯಾದಂತಹ ಜೀವನದ ಮೌಲ್ಯಗಳನ್ನ ತಿಳ್ಕೋಬೇಕು ಅನ್ನುವಂಥದ್ದು, ಅವರ ಸಾಂಸಾರಿಕ ಜೀವನದ ಒಂದಷ್ಟು ಮೌಲ್ಯಗಳನ್ನ ತಮ್ಮ ಮಾತುಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮೂಲಕ, ಅದ್ರ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕ ನಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡಿದಂತಹ ಚಂದ್ರಪ್ರಭಾ ಹಾಗೆ ಅವರ ವೈಫ್ ಭಾರತಿ ಅವರ ಮಾತುಗಳು ಇದಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.